विघ्नध्वांत निवारणी कतरणी विघ्नाट विघ्न व्यालकुलाभिमान गरुड विघ्नेप विघ्नो तुंगगिरि वेदन पवि विज्ञाति कुंभोत्सव विघ्नो काप्रकुल प्रचंड पवन विघ्नेश्वर ಗಜಮುಖದವಾಗಿ ಗಣಪಗೆ ಸರ್ವತ್ರಿಜ ವಂದಿತ ನಿಗಾರತಿರೆ ಗಜಮುಖದವಾಗಿ ಗಣಪಗೆ ಭೂಷಣನ ಕುಮಾರ ಗಜವದನ ಚರಣ ಕಮಲ ಭಾರತೀಯಂದಿರೆ ಗಜಮುಖದ ಬಗೆ ಗಣಪತಿ ಗಜಮುಖನ ಪಾದವ ನಿವೆ ನಿನ್ನ ಪಾದವ ನಿವೆ ದೇವಾ
ನಿಜವಾಗಿ ಕರುಣಿಸುವವರಗಳ ಪ್ರಭುವೇ ನಿಜವಾಗಿ ಕರುಣಿಸುವವರಗಳ ಪ್ರಭುವೇ ಪಾಲಿಸು ಗಜವದನ ಸುಗುಣ ವಿಶಾಲದ ಯಾತ್ರದ ಸುಗುಣ ವಿಶಾಲದ ಗಜವದನ ಸುಗುಣ ವಿಶಾಲ ದಯಾಶರಣ ಸುಗುಣ ವಿಶಾಲ ದಯಾಶರಣ ಬಾಲಗಿರಿ ಜಯಳ ಬಾಲನೆನಿಸಿ ಬಾಲಗಿರಿ ಜಯಳ ಬಾಲನೆನಿಸಿ ಪುಟಾಲನಿದ ಜಯ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಚಿಂತನ ತಿನ್ನತೆ ತಿನ್ನತದ ತಿನ್ನತೆ ತೊಂದರ ತಿನ್ನತೆ ದತ್ತದ ತಿನ್ನತ ತೊಂದರ ತಿನ್ನತೆ ತಿನ್ನತಗ ತಿನ್ನತ ತಿಂತನ ತಿನ್ನತೆ ತಿನ್ನತಗ ತಿನ್ನತ ತಿಂತನ ತಿನ್ನತೆ ತೊಂದರ ತಿನ್ನತೆ ತೈ ತಿನ್ನತೆ ತತಗ ತಿನ್ನತೆ ತೈ ತಿನ್ನತ ತಿನ್ನತೆ ತಿನ್ನತ ತಿನ್ನತೆ ತೈ ತೈ ತತ್ತ ಒಂದೇ ದೇವರ ದೇವ
ಚಿಕ್ಕ ಪ್ರಾಯದ ಬಾಲ ಚದುರೆ ನಂಗವ ಒರೆಯದೀನಿ ಚಿಕ್ಕ ಪ್ರಾಯದ ಬಾಲ ಚದುರೆ ನಂಗವ ಒರೆಯಲೇನೆ ಮದವುಗೆ ಬರುತ್ತಲೇ ಮಾರನ ಮದದಾನೆ ಮದವುಗೆ ಬರುತ್ತಲೇ ಮಾರನ ಮದದಾನೆ ಒರೆಯಲೇ ಚಿಕ್ಕ ಪ್ರಾಯದ ಬಾಲ ಚದುರೆ ನಿನ್ನಂಗವ ಒರೆಯಲೇನೆ ಆ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಕಾರಣಾಂತ ತಿರಿನ ಹರೇ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮೈಯೊಳಗಿಂತ ಪುರುಷನುಳ್ಳನೆ ಕಾಂತೆ ಕಾರಣಾಂತ ತಿರಿನ ಹರೇ ಈ ಮೈಯೊಳಗಿಂತ ಪುರುಷನುಳ್ಳನೆ ಕಾಂತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತ ಭೀಮನು ಪ್ರೇಮದಿ ಕರೆದರೆ ಕಾಮಿತ ಭೀಮನು ಪ್ರೇಮದಿ ಕರೆದರೆ ಕಿಡದಗತಿ ಹಿಮಿತ ತಿನ್ನತಿ ಕಿಡದಗತಿ ತೋಂದ ತಿನ್ನತಿ
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು, ಕಟೀಲು ಶ್ರೀ ದುರ್ಗಾ ಪರಮೇಶ್ವರ ಶಹಬ್ಬಾಷ್ ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರ ಹಲರ್ ಸರ್ವಮಂಗಲ ಮಂಗಲ್ಯ ಶಿವ ಸರ್ವಾರ್ಥ ಶಹಬ್ಬಾಷ್ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತೆ. ಹಲರ್ ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂಥ ಶ್ರೀಮತಿ ಗಂಧ ಪ್ರಸಾದ ದಕ್ಕಿತ್ತು
ದಕ್ಕಿತ್ತು ಆಹೋಹೋ ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರಯ್ಯ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವ ಶಹಬ್ಬಾಷ್ ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವ ಅಲ ಗಜಾನನಂ ಪೃಥಗಣಾದಿಸೇತಂ ಕವಿತ್ಥಜಂಬು ಫಲಸಾರ ಪಕ್ಷಿತಂ ಶಹಬ್ಬಾಷ್ ಉಮಾಸುತಂ ಶೋಕ ವಿನಾಶಕಾರಣಂ ಮಹೇಶ್ವರಪಾದ ಪಂಕಜ ಹಲ ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟಿರುವಂಥ ಶ್ರೀಮರಿ ಗಂಧ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆಹೋಹೋ ಆಹೋ ಕಾಣ ಶ್ರೀ ವಿಷ್ಣುಮೂರ್ತಿ ದೇವರಯ್ಯ ಕಾಣ ಶ್ರೀ ವಿಷ್ಣುಮೂರ್ತಿ ದೇವರಯ್ಯ ಕಾನ ಶ್ರೀ ವಿಷ್ಣುಮೂರ್ತಿ ದೇವ ಶಹಬ್ಬಾಷ್ ಮತ್ತು ಕಾನ ಶ್ರೀ ವಿಷ್ಣುಮೂರ್ತಿ ದೇವ ಹಲ ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟು ಕೊಟ್ಟಿರುವಂಥ ಶ್ರೀಮರಿ ಗಂಧ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆಹೋಹೋ ಆಹೋ ಕೊಡೆತ್ತೂರು ಗುತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ರಯ್ಯ ಕೊಡೆತ್ತೂರು ಗುತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ಟಿ ಶಹಬ್ಬಾಷ್ ಮತ್ತು ಕೊಡೆತ್ತೂರು ಗುತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ಟಿ ಹಲ ಅರ್ತಿಗಾರರು ಮೋಜುಗಾರರು ಕುಶಾಲ್ಗಾರರು ಶಹಬ್ಬಾಷ್ ಪ್ರೀತಿಪೂರ್ವಕವಾಗಿ ಕೊಟ್ಟಿರುವಂತಹ 60 ಮೊಳ ಪಟ್ಟೆ ಶಾಲು ದಕ್ಕಿತ್ತು ದಕ್ಕಿತ್ತು ಸಭೆಗೆ ವಂದನೆ ಸಾಧು ಸನ್ಮತಿಯ ಕೊಡುವು ಓ ಸಾಧು ಸನ್ಮತಿಯ ಕೊಡು ಯಾವಾಗ ಮಾತೃಯ ವಚನವ ನೀಡು ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತಿಯ ಪಾಲಿಸಬಾರದೆ ಜನನೀ ತಿಂತನ ತಿನ್ನತಿ ತಂತನ ತಿನ್ನತಿ ತತೈ ತಿನ್ನತಿ ತತಗ ತಿನ್ನತಿ ತೈ ತಿನ್ನ ದಾತಿನ ತಿನ್ನ ದಾತಿನ ತೈ 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 ತತ ತುಂಗತೋ ತವತ ತಿನ್ನತನ ಕಣ್ಣ ಮುಚ್ಚೌನೆಂದೆ ಕಣ್ಣ ಮುಚ್ಚಲುನೆಂದೆ ಬಾರದೊಡನೆ ಬಣ್ಣಿಸಿ ಮಾತನಾಡಲು ಸೇರದೆ ನನಗೆ ಹೋಗಿ ಕೇಳಮ್ಮ ಹೊತ್ತು ಹೋಗದೆ ನನಗೆ
ಅಂಬುರುಹದೊಡನೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಪಾದಾಪೂಜೆಗೆ ಪೊಡಮಡುತ್ತ ವರ್ಣಿ ಪ್ರೀತಿ ಕಥಾಮೃತ ಜಯತು ಜಯತು ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರಾಹಿಡೋ ದೇವಿ ಆದಿಮಾಯೇ ನಮೋಸ್ತುತೆ. ಓ ಪರಾತ್ಪರ ಶಕ್ತೆ, ತುಂಬಿದಂತಹ ಜಲದಿ ಎತ್ತ ನೋಡಿದರತ್ತ ಕತ್ತಲೇ ಆವರಿಸಿದೆ. ಈ ಮಧ್ಯೆ ನಾವು ಮೂವರು ಒಂದೊಮ್ಮೆಗೆ ಕಾಣಿಸಿಕೊಂಡವರಿದ್ದೇವೆ. ನಮ್ಮನ್ನು ಆವರಿಸಿದಂತಹ ಭೀತಿ, ನಾವು ಯಾರು, ನಮ್ಮ ಸೃಷ್ಟಿ ಹೇಗಾಯಿತು ಎನ್ನುವ ಹಾಗೆ ನಮ್ಮೂವರೊಳಗೆ ಮೂಡಿದಂತಹ ಪ್ರಶ್ನೆ, ಇದಕ್ಕೆ ಉತ್ತರ ಏನು ಎನ್ನುವ ಹಾಗೆ ನಾವೇ ಪರಿತಪಿಸುವಂತಹ ಕಾಲಕ್ಕೆ ಕರ್ಣದ್ವಯಗಳಿಗೆ ಕೇಳಿದಂತಹ ಓಂಕಾರ, ಅದನ್ನೇ ಏಕೋಭಕ್ತಿಯಿಂದ ಮನಸ್ಸಿನಲ್ಲಿ ಧ್ಯಾನಿಸಿಕೊಂಡಾಗ ಓಂಕಾರವೇ ಆಕಾರವೆತ್ತು ನಮ್ಮ ಮುಂದೆ ಸಾಕಾರಗೊಂಡವಳಿದ್ದೀಯ. ನಿನ್ನ ಪ್ರತ್ಯಕ್ಷ ಮಾತ್ರದಿಂದಲೇ ಆವರಿಸಿದಂತಹ ಕತ್ತಲೆ ಎತ್ತಲೋ ಸರಿದು ಹೋಯಿತು. ಭಯವು ನಮ್ಮಿಂದ ದೂರವಾಯಿತು. ಭಯ ನಿವಾರಕಿ ನೀನೆಂಬುದೇ ಸತ್ಯ. ಜ್ಞಾನವನ್ನು ಕರುಣಿಸಿದಂತಹ ನೀನೆ ನಮ್ಮ ಜನ್ಮಕ್ಕೆ ಕಾರಣೀಭೂತಳು ಎನ್ನುವುದನ್ನು ಅರ್ಥವಿಸಿಕೊಂಡು ಜನನಿ ಎನ್ನುವ ಹಾಗೆ ಪದದ್ವಯಗಳಲ್ಲಿ ಸ್ತುತಿಸಿದವರಿದ್ದೇವೆ. ಮಾತೆ, ಸನ್ನಿಧಾನದಲ್ಲಿ ಬೇಡಿಕೊಳ್ಳುವುದು ಇಷ್ಟೇ, ಮಮತೆಯ ಮಡಿಲೊಳು ಮಾತೆ ಮಕ್ಕಳನ್ನು ಪೊರೆಯೋ ಪಾದಿಯಲ್ಲಿ ನಮ್ಮೂವರನ್ನು ಉತ್ತರಿಸಬೇಕಮ್ಮ. ಜಯ 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 ಜಯ
ಓ ಇಚ್ಛಾಶಕ್ತಿ ಸಂಯೋತೆ, ನಿನ್ನನ್ನು ಹೊಗಲುವುದಕ್ಕೆ ಪದವೇ ಸಿಗುವುದಿಲ್ಲ ತಾಯಿ. ಮಂತ್ರಾತ್ಮ ನೀನೆ, ತಂತ್ರಾತ್ಮ ನೀನೆ, ಸರ್ವಶಕ್ತಿ ಸ್ವರೂಪಿಣಾದತ್ತ ನೀನು ಭಕ್ತಿಯಿಂದ ನುತಿಸ್ತಾ ಇದ್ದೇವೆ. ಗಾಢಂಧಕಾರದಲ್ಲಿ ಮುಳುಗಿರುವಂತಹ ಈ ಜಲರಾಶಿ ಮಧ್ಯೆ ನಮ್ಮ ಮೂವರ ಹುಟ್ಟು ಏಕಕಾಲದಲ್ಲಾಯಿತು. ಹುಟ್ಟಿದಾಕ್ಷಣವೇ ಕಣ್ಣು ಬಿಟ್ಟು ಸುತ್ತ ನೋಡುವಾಗ ಅತ್ತ ಇತ್ತ ಎತ್ತ ನೋದರೂ ಕೂಡ ಕತ್ತಲೆಯ పొತ್ತಿರುವ ಜಲರಾಶಿ ಇಲ್ಲದೆ ಬೇರೆ ನಮ್ಮ ಕಣ್ಣಿಗೆ ಗೋಚರಿಸುವುದಿಲ್ಲ. ಮುಂದೇನು ಹಿಂದೇನೋ ತಿಳಿಯದೆ ನೊಂದುಕೊಂಡಂತಹ ಸಂದರ್ಭದಲ್ಲಿ ಓಂಕಾರನಾದವು ಕೇಳಿತು. ಅದನ್ನೇ ಅನುಸರಿಸಿಕೊಂಡು ಮುನ್ನತ್ತಿ ಬರುವಾಗ ದಿವ್ಯವಾದಂತಹ ಪ್ರಕಾಶ ನಮ್ಮ ಕಣ್ಣಿಗೆ ಗೋಚರಿಸಿತು. ಭಕ್ತಿಯಿಂದ ನುತಿಸಿಕೊಂಡಾಗ ಅವ್ಯಕ್ತರಾದಂಥ ನೀನು ಪ್ರಕಟಕೊಂಡೆಯ ತಾಯಿ. ನಿನ್ನನ್ನು ಕಂಡಾಕ್ಷಣವೇ ನಮ್ಮ ಭಯವೆಲ್ಲವೂ ನೀರಲ್ಲಿ ನೀರಾಗಿ ಹೋಯಿತು. ಅಜ್ಞಾನ ಎಂಬುದು ದೂರವಾಯಿತು. ಸುಜ್ಞಾನವನ್ನೇ ಅನುಗ್ರಹಿಸಿದವರು ನೀನಾಗಿದ್ದಿ. ಅಮ್ಮ, ನಮ್ಮ ಹುಟ್ಟಾಗಬೇಕಿದ್ರೆ ಕಾರಣವೇನು? ಮುಂದೆ ಈ ಪ್ರಪಂಚಕ್ಕೆ ಮಾಡಬೇಕಾದ ಕರ್ತವ್ಯವೇನು? ನಮ್ಮ ಹೆಸರೇನು? ಎಲ್ಲವನ್ನು ಸಾನುರಾಗದೆ ತಿಳಿದು ನಮ್ಮ ಮೂವರನ್ನು ಪೊರೆಯಬೇಕು ತಾಯಿ, ಪೊರೆಯಬೇಕು. ಅಮ್ಮ, ತುಂಬಿದಂತಹ ಜಲರಾಶಿಯ ಮಧ್ಯದಲ್ಲಿ ನಮ್ಮೂವರ ಹುಟ್ಟು. ಅತ್ತ ಇತ್ತ ಸುತ್ತ ಮುತ್ತ ಕತ್ತೆತ್ತಿ ಕಣ್ಣರಳಿಸಿ ನೋಡಿದೆವು ಎಂದಾದರೆ ನೀರಲ್ಲದೆ ಬೇರೇನೂ ಕಾಣುವುದಿಲ್ಲ. ಮುಂದೇನು ನಮ್ಮ ಸ್ಥಿತಿ ಎನ್ನುವ ಹಾಗೆ ಚಿಂತೆಯಲ್ಲಿರುವಂತಹ ವೇಳೆಯಲ್ಲಿ ನೀರ ನಡುವೆ ಕೇಳಿಸಿತು ಓಂ ಎನ್ನುವಂತಹ ಪ್ರಣವ ಮಂತ್ರ. ಆ ಮಂತ್ರವನ್ನೇ ಪುನರುಚ್ಚರಿಸಿದಾಗ ನಿನ್ನದಾದಂತಹ ದಿವ್ಯ ರೂಪವನ್ನು ಕಂಡೇವಮ್ಮ. ಈಗ ನಮ್ಮಲ್ಲಿರುವ ಭಯವೆಲ್ಲವೂ ದೂರವಾಗಿದೆ. ಅಮ್ಮ, ನೀನಲ್ಲದೆ ಅನ್ಯರಾರ್ಹರು ನಮ್ಮನ್ನು ಪೊರೆಯುವುದಕ್ಕೆ. ಆದ್ದರಿಂದ ನಿನ್ನ ಸನ್ನಿಧಾನದಲ್ಲಿ ಪದವಿಡಿದು ಬೇಡಿಕೊಳ್ಳುತ್ತಾ ಇದ್ದೇವೆ. ನಮ್ಮೂವರನ್ನು ಸಂಪ್ರೀತಿಯಿಂದ ರಕ್ಷಿಸಬೇಕು ಮಾತೆ. ಜಯ 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 ಜಯ. ಹರಿಹರ ಬ್ರಹ್ಮರಿಂದಿರಿಸಿ ಇರುವುದು ನಿಮ್ಮಿಂದ ಖನಗಾಯ ತುಂಬಿರುವ ಜಲರಾಶಿಯ ಮಧ್ಯೆ ದಿಕ್ಕು ತೋಚದೆ ಕಂಗೆಟ್ಟಿರುವವೋ ನನ್ನ ಮುದ್ದು ಮಕ್ಕಳೇ. ಅಮ್ಮ, ಹೇಳಿರಿ, ಎದ್ದೇಳಿರಿ, ಧೈರ್ಯವನ್ನು ತಾಳಿರಿ. ನಿಮ್ಮೂವರ ಸೃಷ್ಟಿಗೆ ಕಾರಣೀಕರ್ತಳು ನಾನಾಗಿದ್ದೇನೆ. ಹರ್ಷದಲ್ಲಿ ಮುಂದಕ್ಕೆ ನಿಮ್ಮನ್ನು ಕರೆಯಲ್ಪಡುವುದಕ್ಕಾಗಿ ನಿಮಗೊಂದೊಂದು ಶುಭ ನಾಮವನ್ನಿರಿಸುವಳಿದ್ದೇನೆ. ಹೇಗೆ ತಾಯಿ? ರಕ್ತವರ್ಣದಿಂದ ಕಂಗೊಳಿಸುವವನೇ ನೀನೇ ಬ್ರಹ್ಮ. ಧನ್ಯನಾದ ಮಾತೆ. ನೀಲವರ್ಣದಿಂದ ಶೋಭಿಸುವವನೇ ನೀನೇ ವಿಷ್ಣು. ತ್ರಿನೇತ್ರಧಾರಿಯಾಗಿ ಸ್ಫಟಿಕ ಸದೃಶನಾದ ನೀನೇ ಈಶಾ. ಪ್ರಸಾದ ಮಾತೆ. ಮಕ್ಕಳೇ, ನಿಮ್ಮೂವರ ಸೃಷ್ಟಿಗೆ ಬಲವಾದ ಕಾರಣವೇ ಇದೆ. ಹೋದ ಕಲ್ಪದಿ ಲಯವಾದಂತಹ ಪ್ರಪಂಚವನ್ನು ಪುನರಪ್ಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮೂವರ ಜನನ. ಆ ಕಾರಣದಿಂದಲಾಗಿ ನಿಮಗೊಂದೊಂದು ಗುಣ, ಮಾಡುವುದಕ್ಕೆ ಉದ್ಯೋಗ, ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸಲಿದ್ದೇನೆ. ಹೇಗೆ ತಾಯಿ? ಮಗನೇ ಬ್ರಹ್ಮ, ಅಮ್ಮ, ರಾಜಸಗುಣ ಭರಿತನಾದ ನೀನು ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡಿಕೊಂಡು ಬಾ. ಉಳಿದನಾದ ತಾಯಿ. ಮಗನೇ ವಿಷ್ಣು, ಸಾತ್ವಿಕ ಗುಣ ಭರಿತನಾದ ನೀನು ವೈಕುಂಠ ಕ್ಷೇತ್ರದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡಿಕೊಂಡು ಬಾ. ನಿನ್ನಾಜ್ಞೆ ಶಿರೋಧಾರ್ಯ. ಮಗನೇ ಈಶಾ, ತಾಮಸ ಗುಣ ಭರಿತನಾದ ನೀನು ಕೈಲಾಸ ಕ್ಷೇತ್ರದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡಿಕೊಂಡು ಬಾ. ಮಕ್ಕಳೇ, ನಾನು ಕೊಟ್ಟಂತಹ ಕಾರ್ಯವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ. ಮಾತೆ, ನೀನೊಂದು ಸಿಂಧು. ನಿನ್ನಿಂದ ಒಡೆದ ಬಿಂದುಗಳು ನಾವೆನ್ನುವುದು ಸತ್ಯ. ಕರುಣೆ ಎನ್ನುವಂತಹ ತೊಟ್ಟಿಲಲ್ಲಿ ತೂಗಿ ಅಭಯ ಎನ್ನುವಂತಹ ಜೋಗುಳವನ್ನಾಡಿ ನಮ್ಮನ್ನು ಪೊರೆದವಳು. ಕೊಟ್ಟ ಕಾರ್ಯವನ್ನು ಮಾಡುವಲ್ಲಿ ಕಷ್ಟ ಒದಗಿ ಬಂದ್ರೆ ಏನು ಮಾಡಬೇಕು? ಕಷ್ಟ ಬಂದರೆ ಕಷ್ಟ ಇಷ್ಟದಿ ನನ್ನ ಮುದ್ದು ಕಂದಮ್ಮಗಳಿರ. ನಾನು ಕೊಟ್ಟ
ಕೊಟ್ಟಂತಹ ಸೃಷ್ಟಿ ಪಾಲನಾಲಯದ ಕಾರ್ಯದಲ್ಲಿ ತೊಡಗಿರುವಂತಹ ಸಂದರ್ಭ ನಿಮ್ಮ ಪಾಲಿಗೆ ದುಷ್ಟರಿಂದ ಕಷ್ಟಗಳು ಎದುರಾಯಿತು ಎಂದಾದರೆ ಶ್ರದ್ಧೆಯಿಂದಲೇ ಭಕ್ತಿಯಿಂದಲೇ ನನ್ನನ್ನೇ ಧ್ಯಾನಿಸಿ ಪ್ರತ್ಯಕ್ಷಳೋ ಪರೋಕ್ಷಳೋ ಆಗಿ ನಿಮ್ಮವರನ್ನು ಪಡೆಯುತ್ತೇನೆ. ಹೋಗಿ ಮಕ್ಕಳೇ, ನಿಮಗೆ ಶುಭವಾಗಲಿ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಬ್ರಹ್ಮ, ಹೇಗೆ ಒಂದೊಮ್ಮೆಗೆ ಜಲದಿಯಲ್ಲಿ ನಾವು ಯಾರು ಎನ್ನುವ ಹಾಗೆ ನಮ್ಮೊಳಗೆ ಮೂಡಿಕೊಂಡ ಪ್ರಶ್ನೆ, ಜೊತೆಗೆ ಆವರಿಸಿದಂತಹ ಭೀತಿ. ಹೌದು, ಈ ಮಧ್ಯೆ ನಮ್ಮ ಕೈಗಳನ್ನು ನಾವೇ ಗಟ್ಟಿಯಾಗಿ ಹಿಡಿದವರು. ಯಾಕೋ ಏನೋ ಗೊತ್ತಿಲ್ಲ, ಕ್ಷಣದಲ್ಲಿಯೇ ನೀ ನಮ್ಮ ಕೈಯನ್ನು ಬಿಟ್ಟೆ. ಹೌದು, ಹಾಗಿದ್ರೆ ಕೈಯಿಂದ ಪ್ರಯೋಜನ ಇಲ್ಲ ಅಂತ ನಿನಗೆ ಗೊತ್ತಾಯ್ತಾ? ನಿಜ. ಏನು, ಯಾಕೆ ಕೈ ಬಿಟ್ಟಿದ್ದೇನೆ? ಯಾಕೆ ಈ ಬದಲಾವಣೆ ಅಂತ ಗೊತ್ತಾಗ್ಲಿಲ್ಲ ನನಗೆ. ಪ್ರತ್ಯಕ್ಷಗೊಂಡಂತಹ ಮಾತು, ಮೂವರಿಗೆ 3 ನಾಮಕರಣವನ್ನು, ಸರಿ, 3 ಉದ್ಯೋಗವನ್ನು, 3 ಕ್ಷೇತ್ರವನ್ನು ನೀಡಿ ಮಾತಿಗ ಅದೃಷ್ಟಲಾಗಿದ್ದಾಳೆ. ಹೀಗೆ ಇರುವುದು ನಾವೇ. ಸರಿ, ಮೂವರಲ್ಲಿ. ಆದ್ರೆ ತಾಯಿ ಮೊದಲು ಯಾರ ಹೆಸರನ್ನು ಕೂಗಿದ್ದು? ಅಲ್ಲ, ಮೊದಲು ಮಕ್ಕಳೇ ಅಂತ ಕರೆದ. ಹೌದು, ಯಾರಿಗೆ ಹೆಸರಿಟ್ಟದ್ದು? ಹಾಗೆ ಕೇಳಬೇಕು ನೀವು. ರಾಜಸಗುಣಭರಿತನಾದಂತಹ ನೀನು ಬ್ರಹ್ಮ ಅಂತ ನಿನಗೆ ಅಮ್ಮ ಹೇಳಿದ. ಹೌದಲ್ಲ? ಸರಿ, ಬ್ರಹ್ಮ ಅಂದ್ರೆ ಪದದ ಅರ್ಥ ಏನು? ಪದದ ಅರ್ಥ ಏನಿರಬಹುದು ನಿನಗೆ ಗೊತ್ತುಂಟಾ ಅಂತ ಕೇಳಿದ್ದೆ. ಅಲ್ಲ, ನಿನಗೆ ಮೊದಲು ನಿನಗೆ ಗೊತ್ತಿರಬೇಕು, ಮತ್ತೆ ಉಳಿದವರಲ್ಲಿ ಕೇಳು. ನನಗೆ ಗೊತ್ತಿದ್ದೇನೆ ಕೇಳ್ತಾ ಇದ್ದೇನೆ. ಹಾಗಿದ್ರೆ ಏನು? ದೊಡ್ಡದು. ದೊಡ್ಡದು, ಹೌದು. ನಿನ್ನ ಪದಾರ್ಥ ಒಳ್ಳೇದುಂಟು. ಎಂತದು? ಪದದ ಅರ್ಥ. ಅದೇ, ಪದದ ಅರ್ಥ ಒಳ್ಳೇದಿದೆ. ಹೌದು, ಸರಿ. ದೊಡ್ಡದು. ಎಷ್ಟು ದೊಡ್ಡದು? ಎಷ್ಟು ದೊಡ್ಡ ಅಂತ ಅಳತೆ ಮಾಡೋದಕ್ಕೆ ಹೋಗಿ. ಎಷ್ಟು? ನಿನ್ನ ಹಳತೆಗೆ ಸಿಗುವ ನಾನಲ್ಲ. ಸರಿ, ಹಾಗಿದ್ರೆ ನನ್ನ ಲೆಕ್ಕಕ್ಕೆ ಸಿಗುವವ ನೀನಲ್ಲ ಅಂತ ಆಯ್ತು. ನನ್ನ ಲೆಕ್ಕದಿಂದ ಹೊರಗಿಟ್ರೆ ಹೇಗೆ ನಿನ್ನನ್ನು? ಹೇಗೆ? ಅದೇ, ಬ್ರಹ್ಮನನ್ನು ಲೆಕ್ಕದಿಂದ ಹೊರಗೆ. ನಿನ್ನ ಲೆಕ್ಕಕ್ಕೆ ಸಿಗುವುದಿಲ್ಲ ನಾನು. ಅದೇ, ನಾನು ಹೊರಗಿಡ್ತೇನೆ. ಯಾಕೆ ಮಾತನ್ನು ಹೇಳಿದ್ದೇನೆ? ಯಾಕೆ? ಮೊದಲು ತಾಯಿ ನನ್ನನ್ನು ಕರೆದದ್ದು. ಆಗಿರುವಾಗ ಯೋಚನೆ ಮಾಡಿ ಹಿರಿಯ ಮಗನಾದತ್ತ ನನ್ನನ್ನು ಕರೆದು ಈ ರೀತಿಯಾಗಿ ಉದ್ಯೋಗವನ್ನು ನೀಡಿದ್ದಾಳೆ, ಹೆಸರನ್ನು ಖಂಡಿಸಿದ್ದಾರೆ, ಒಂದು ಕ್ಷೇತ್ರವನ್ನು ತೋರಿಸಿಕೊಟ್ಟಿದ್ದಾಳೆ. ಎಲ್ಲ ಸರಿ, ಹೌದು. ಈಗ ಹಿರಿಯವ ನೀನು ಅಂತ ಹೇಳಿ ನಿನಗೆ ಹೆಸರಿಟ್ಟದ್ದು ಏನೋ ಇರಬಹುದು. ಆದ್ರೆ ಅದು ಈಗ ಯಾಕೆ ಆ ಪ್ರಸ್ತಾಪ ಅಂತ? ಯಾಕೆ ಬಲ್ಲೆ? ಯಾಕೆ? ನಮ್ಮ ಮೂವರಲ್ಲಿ ಸೃಷ್ಟಿ ಸ್ಥಿತಿ ಲಯ ಎಂಬಂತಹ 3 ಕಾರ್ಯಕ್ಕೆ ಒಬ್ಬ ನೇತಾರ ಬೇಕು. ಯಜಮಾನ ಬೇಕು. ಅಲ್ಲ, ಅದು ಯಜಮಾನ ಯಾಕೆ? ಯಾಕೆಂದ್ರೆ ಯಾವುದೋ ಒಂದು ಸಂಘವನ್ನು ಮುನ್ನೆತ್ತಿ ಸಾಗಬೇಕಿದ್ರೆ ಅದಕ್ಕೆ ಸರಿಯಾದಂತ ಒಬ್ಬ ವ್ಯವಸ್ಥಾಪಕ ಬೇಕು ತಾನೆ.
ಹೌದು ಹೌದು. ಆ. ಯಾವುದೇ ಒಂದು ಕಾರ್ಯ ಅನ್ನೋದು ಸರಿಯಾಗಿ ಪೂರ್ಣ ಆಗಬೇಕು ಅಂತಾದ್ರೆ ಯಜಮಾನ ಅನ್ನುವ ಪ್ರಮುಖನಾಗಿದ್ದಾನೆ. ಹಾ. ಯಜಮಾನಿಕೆ ಸಮರ್ಥವಾಗಿದ್ರೆ ಎಲ್ಲಾ ಕಾರ್ಯವು ಸರಿಯಾದ ಕಾಲಕ್ಕಾಗುತ್ತದೆ. ಹೌದು. ಹಾಗಿದ್ರೆ ಸೃಷ್ಟಿ ಸ್ಥಿತಿ ಲಯ ಈ ಮೂರೂ ಕಾರ್ಯಗಳಿಗೆ ಯಜಮಾನ ಬೇಕು ಎನ್ನುವ ಹಾಗೆ ನಿನ್ನ ಒಂದು ಅಭಿಲಾಷೆ. ಹೌದು. ಹಾಗಿದ್ರೆ ಯಾರಾಗಬಹುದು ಅಂತ ನೀನೇ ಸೂಚನೆ ಮಾಡು. ಯಾರಾಗಬಹುದಂತ ನಿಮ್ಮಿಬ್ಬರ ಮುಖ ನೋಡು. ಆ. ನಿಮ್ಮ ಇಬ್ಬರ ಮುಖದಲ್ಲಿ ಸುಖವೇ ಇಲ್ಲ. ಹಾಗಿದ್ರೆ ನೀ ತಿರುಗಿ ಯಾಕೆ ತಿರುಗಿ ಮಾತಾಡುದು? ನಿನಗೆ ತಿರುಗಿ ಮಾತಾಡಲಿ ನಿನಗೆ ಮುಖ ನೋಡಿದ್ರೆ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ತಿರುಗಿ ಮಾತಾಡು. ಇಲ್ಲಿ ಯಜಮಾನ ಆಗುವುದಕ್ಕೆ ಯೋಗ್ಯತೆ ಸಾಮರ್ಥ್ಯವನ್ನು ಪಡೆದವನು ಆ. ಬ್ರಹ್ಮನಾದಂತ ನಾನು. ನೀನು ಹೌದು. ಅದಕ್ಕೆ ಆಧಾರ ಯಾವುದು? ಅಮ್ಮ ಕೊಟ್ಟದ್ದು. ಅಮ್ಮ ಮೊದಲಾಗಿ ನಿನ್ನನ್ನು ಕರೆದದ್ದು. ಅಮ್ಮ ಅಮ್ಮ ನಿನಗಿಟ್ಟ ಕೊಟ್ಟಂತ ಹೆಸರು, ಆ. ನಿನಗಿಟ್ಟ ಕೊಟ್ಟಂತಹ ಕ್ಷೇತ್ರ, ಹೌದು. ಇದೆಲ್ಲ ಆಧಾರವಾಗಿ ಇಟ್ಟುಕೊಂಡು ನಾನು ಅಂತ ಹೇಳಿ. ಹಾಗಿದ್ರೆ ಮುಂದೆ ಏನು ಮಾಡಬೇಕು ಅಂತ ಹರಿ ಏನು ಪಾಲನೆ ಕಾರ್ಯವನ್ನು ಮಾತು ನೀಡಿದ್ದಾನೆ. ಸರಿ. ಇನ್ನು ಮುಂದಕ್ಕೆ ಬ್ರಹ್ಮನಾತಿ ಅಂತ ನೀನು ಪಾಲನೆ ಕಾರ್ಯವನ್ನು ಮಾಡತಕ್ಕದು. ಹರ ಲಯದ ಕಾರ್ಯವನ್ನು ಮಾತು ನೀಡಿದ್ದಾನೆ. ನಿಜ. ಇನ್ನು ಮುಂದಕ್ಕೆ ಈ ಬ್ರಹ್ಮನ ಮಾತಿನಂತೆ ಅವನ ಆಜ್ಞೆಯಂತಹ ಕಾರ್ಯವನ್ನು ಮಾಡಬೇಕು. ಬ್ರಹ್ಮ ಹ. ನೀ ಯೋಚನೆ ಮಾಡು. ಹೇಗೆ? ಅಮ್ಮ ಅನುಗ್ರಹಿಸಿದಂತಹ ಮೂರು ಕರ್ತವ್ಯವು ಸಮಾನವಾದವು. ಹ. ಸೃಷ್ಟಿ ಸ್ಥಿತಿ ಲಯ. ಹ್ಮ್. ಸೃಷ್ಟಿಯಾದ ಬಳಿಕ ಅದನ್ನು ಪಾಲಿಸಲೇಬೇಕು. ಹೌದು. ಪಾಲನೆ ಆದ ಬಳಿಕ ಕಾಲ ಕಾಲಕ್ಕೆ ಲಯಗೊಳ್ಳಬೇಕು. ಇಲ್ಲ ಅಂತಾದ್ರೆ ಮತ್ತೆ ನಿನ್ನ ಸೃಷ್ಟಿಗೆ ಅವಕಾಶ ಇಲ್ಲ ಅಂತ ಆಗ್ತದೆ. ಮತ್ತೆ ನೀನು ಹೇಳಿದಿ ನನ್ನಲ್ಲಿ ಶ್ರೇಷ್ಠತೆ ಉಂಟು ಅಂತ. ಹೌದು. ಹಾಗೆ ಹೇಳುವುದಾದ್ರೆ ಅಮ್ಮ ನನಗೆ ಅನುಗ್ರಹಿಸಿದಂತಹ ನಾಮ ಹ. ವಿಷ್ಣು ಎನ್ನುವ ಹಾಗೆ. ಹೌದು. ಏನು ಪದದರ್ಥ? ಏನು? ವ್ಯಾಪಕ. ಹ. ನೀನೇನು ದೊಡ್ಡದು ಅಂತ ಹೇಳಿದ್ಯಲ್ವ, ಹ. ಅದನ್ನು ಮೀರಿಸಿ ನಿಂತವ ನಾನು. ಹ. ಇರುವುದಕ್ಕೆ ನನಗೂ ಪರಮ ಪುಣ್ಯವಾದಂತಹ ಕ್ಷೇತ್ರ ವೈಕುಂಠ. ಹ. ಹಾಗಿರುವಾಗ ನನ್ನಲ್ಲೂ ವಿಶೇಷತೆ ಉಂಟು. ಹ. ಮತ್ತೆ ನೀಗ ಸೃಷ್ಟಿ ಮಾಡಬೇಕು ಅಂತಾದ್ರೆ ಕಳೆದ ಕಲ್ಪದಲ್ಲಿ ಲಯ ಆಗಿರ್ಬೇಕೋ ಬೇಡವ? ಹೌದು. ಹಾಗಿದ್ರೆ ಹರನಿಂದ ನೀನು ಅಂತಾಗ್ಲಿಲ್ವಾ? ನನ್ನಿಂದ ನೀನಂತಾಗ್ಲಿಲ್ವಾ? ಅಲ್ಲ, ನನಗೆ ಅದು ಆಕ್ಷೇಪ ಇಲ್ಲ. ಮತ್ತೆ? ನಿನ್ನಿಂದ ನಾನು ಅಂತಾದ್ರೂ ಆಕ್ಷೇಪ ಇಲ್ಲ. ಹ. ನೀನು ದೊಡ್ಡವ ಅಲ್ಲ ಅನ್ನೋದೇ ಪ್ರಶ್ನೆ ಈಗ. ಹ. ಹಾಗಾಗಿ ಹೇಳುದು ಅಮ್ಮ ಕೊಟ್ಟಂತಹ ಕರ್ತವ್ಯವನ್ನು ಸಮಾನ ಮನಸ್ಥಿತಿಯಿಂದ ಒಪ್ಪಿಕೊಂಡು ಮುಂದುವರಿಯುವ. ಈಗ ನಾನು ದೊಡ್ಡವನಂತ ಹೇಳೋದಕ್ಕೆ ನಿನಗೆ ಒಪ್ಪಿಗೆ ಇಲ್ಲ. ಅಲ್ಲ, ನಾನು ನಿನಗೆ ಒಪ್ಪಿಗೆ ಇಲ್ಲ. ಹಾ. ಬಿಡು. ಅನ್ನೋದು ಹೇಗೆ? ಸೃಷ್ಟಿಯ ಕಾರ್ಯದಲ್ಲಿ ತೊಡಗಬೇಕಾದಂತ ಬ್ರಹ್ಮ ಹ. ಸೃಷ್ಟಿಯ ಕಾರ್ಯವನ್ನು ಮಾಡುವ ಮೊದಲು ನಮ್ಮೂವರೊಳಗೆ ದೊಡ್ಡವ ಯಾರು ಎನ್ನುವಂತಹ ಪ್ರಶ್ನೆಯನ್ನು ಸೃಷ್ಟಿಸಿದವನಿದ್ದಾನೆ. ಹೌದು. ಬ್ರಹ್ಮ, ಈಗ ನೀನು ನಾಯಕನಾಗುವುದಕ್ಕೆ ಹೊರಟಿದ್ದೀಯ. ಹ. ಈ ನಾಯಕ ಅಂದ್ರೆ ನೀನು ಯಾವ ರೀತಿಯ ನಾಯಕ? ಆ, ನಾಯಕರುಗಳಲ್ಲಿ 3 ವಿಧ ಉಂಟು. ಹೌದು. ಒಂದು ದುಡಿದು ನಾಯಕರಾಗುವುದು, ಹ. ಎರಡನೆಯದ್ದು ಯಾರ್ಯಾರನ್ನು ದುಡಿಸಿ ನಾಯಕರಾಗುವುದು, ಮೂರನೆಯದ್ದು ಬರೇ ಪ್ರಚಾರದಲ್ಲೇ ನಾಯಕರಾಗುವುದು. ನಿನ್ನನ್ನು ಕಾಣುವಾಗ ನನಗೆ ಬರೇ ಪ್ರಚಾರದಲ್ಲೇ ನಾಯಕ ಅಂತ ಅನಿಸ್ತದೆ. ಹೌದಾ? ಹೌದು. ಯಾಕೆ ಈ ಮಾತು? ನಿನ್ನದಾದಂತಹ ಕಾಯಕವನ್ನು ಮಾಡಿ ಆಮೇಲೆ ನಾಯಕನೆನಿಸಿಕೊಳ್ಳಬೇಕು. ಹ. ಇದು ಹಾಗಲ್ಲ. ಕಾಯಕವನ್ನು ಮಾಡುವ ಮೊದಲೇ ನಾನು ನಾಯಕ ಎನ್ನುವ ಹಾಗೆ ಹೊರಟಿದ್ದೀಯ. ಹ. ಈಗ ನಿನಗೆ ಬೇಕಾದದ್ದು ನೀನು ದೊಡ್ಡವ ಅಂತ ಒಪ್ಪಿಕೊಳ್ಳಬೇಕು. ಹ. ಅಷ್ಟೇ ಅಲ್ವಾ? ಹೌದು. ಬ್ರಹ್ಮ, ನಾನು ಒಪ್ಪಿಕೊಂಡಿದ್ದೇನೆ, ನೀನೇ ದೊಡ್ಡವ. ಮೊದಲೇ ಮಾತನ್ನು ಹೇಳ್ಬೇಕು. ಇಷ್ಟೆಲ್ಲ ಮಾತನ್ನಿಗಿತ್ತವನು. ಆದ್ರೆ ಒಂದು ವಿಚಾರ, ಏನು? ಇಲ್ಲಿ ನೀನು ದೊಡ್ಡವ ಹೌದು, ಹ. ಆದ್ರೆ ನಿನಗಿಂತ ನಾನೇ ದೊಡ್ಡವ. ನೀನು ದೊಡ್ಡವ. ನೀನು ದೊಡ್ಡವ ಅಂತ ಹೇಳಿದ್ರೆ ಸಾಕಾಗುದಿಲ್ಲ. ಅರ್ಹತೆ. ಆಧಾರ ಬೇಕು. ಅರ್ಹತೆ ಉಂಟು. ಉಂಟಾ? ಅಮ್ಮ ನನ್ನನ್ನು ಹ. ಈಶಾ ಎನ್ನುವ ಹಾಗೆ ಕರೆದಿದ್ದಾಳೆ. ಈಶಾ ಅಂತ ಹೇಳಿದ್ರೆ ಯಜಮಾನ. ಯಾರಿಗೆ ಯಾರು ಯಜಮಾನ? ನಿನಗೆ ನಾನು ಯಜಮಾನ. ಸ್ವಲ್ಪ ಅದಕ್ಕೆ ಪ್ರಸಂಗ ಆಯ್ತಂತ ನಿಂದು. ಯಾಕೆ? ಯೋಗ್ಯತೆ ಉಂಟು. ಯೋಗ್ಯತೆ ಉಂಟು. ಮತ್ತೊಂದು ವಿಚಾರ, ಹೇಗೆ? ನಿನಗೆ ನಾಯಕನಾಗುವುದಕ್ಕೆ ಹ. ತಲೆ ಇಲ್ಲ. ಹ. ತಲೆ ಉಂಟು, ಹ. ಕಡಿಮೆ ಅಂತ. ಯಾಕೆ? ನನಗೆ 5 ತಲೆ ಉಂಟು. ಅದಕ್ಕೆ ಅಮ್ಮ ಕೊಟ್ಟದ್ದು. ಒಂದು ಅಘೋ- ಸಾಕಾಗುದಿಲ್ಲ ಅಂತ ಇದು ಕೊಟ್ಟ. ಅಘೋರ, ಈಶಾನ, ತತ್ಪುರುಷ, ವಾಮದೇವ, ಸದ್ಯೋಜಾತ ಎನ್ನುವಂತ ಹ. ಪಂಚಶಿರಗಳನ್ನು ಮಾತೆ ಅನುಗ್ರಹಿಸಿದ್ದಾಳೆ. ಹ. ಮಾತ್ರವಲ್ಲ, ನನ್ನಲ್ಲಿರುವಂತಹ ಪಂಚಶಿರಗಳಿಂದ ಪಂಚಭೌತಿಕವಾದಂತಹ ಯೋಚನೆಗಳನ್ನು ನಾನು ಏಕಕಾಲದಲ್ಲೇ ಮಾಡಬಲ್ಲೆ. ಮಾತ್ರವಲ್ಲ, ಹ. ನನ್ನ ಹಣೆಯನ್ನೊಮ್ಮೆ ಸರಿಯಾಗಿ ಗಮನಿಸಂತೆ. ಏನಾಗಿದೆ? ತಾಯಿ ನೀಡಿದಂತ 3ನೆಯ ಹೆಚ್ಚಿನ ಕಿಚ್ಚಿನ ಕಣ್ಣು ಎನಗಿವೆ. ಅದು ಮುಚ್ಚಿಕೊಂಡಿದೆ. ಮುಚ್ಚಿರಬಹುದು. ಹ. ನಾನು ಮನಸ್ಸು ಮಾಡಿ ನನ್ನದಾದಂತಹ 3ನೇ ಕಣ್ಣನ್ನು ತೆರೆದ್ರೆ ಹ. ಸಕಲವೂ ಲಯ. ಆಗ ನಿನ್ನ ಸೃಷ್ಟಿಗೆ ಬೆಲೆ ಇರುವುದಿಲ್ಲ ಬ್ರಹ್ಮ. ಹಾಗಾಗಿ ಹೇಳ್ತಾ ಇದ್ದೇನೆ, ಹೇಗೆ? ನಮ್ಮೂರೊಳಗೆ ಯಾಕೆ ಜಗಳ? ಹ. ಮೂವರು ಸಮಾನರು ಎನ್ನುವ ಹಾಗೆ ತಾಯಿ ಹೇಳಿದಂತಹ ಕಾರ್ಯವನ್ನು ಮಾಡುವ. ಅದನ್ನು ಹೊರತಾಗಿ ನಾನೇ ದೊಡ್ಡವಾಗುತ್ತೇನೆ ಎನ್ನುವ ಹಾಗೆ ಹೊರಟು ನಿಂತ್ರೆ ನಿನ್ನ ದೊಡ್ಡತನವನ್ನು ನಾವು ಒಪ್ಲಿಕ್ಕಿಲ್ಲ. ಹರ, ನಿನ್ನ ಮಾತನ್ನ ಕೇಳುವಾಗ ನಗು ಬರುತ್ತಾ ಇರು. ಯಾಕೆ? ಜೀವರಾತ್ರಿಯನ್ನು ತುಟ್ಟು ಬೂದಿ ಮಾಡಿ ಹಣೆಗೆ ಬಿಟ್ಟಿರುವ ಸಾಮರ್ಥ್ಯ ಇದ್ದವನು ನೀನು. ಹೌದೇನು? ಏನು? ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ನಾನು ಸೃಷ್ಟಿ ಮಾಡ್ಲಿಲ್ಲ, ಅವನು ಪಾಲನೆ ಮಾಡ್ಲಿಲ್ಲ. ನೀನು ಮತ್ತೆ ಲಯ ಮಾಡ್ಬೇಕು. ಲಯ ಮಾಡ್ತೀರಂತ ಹೇಳಿದ್ರೆ ಆಗಂತ ಸೃಷ್ಟಿಯ ಕಾರ್ಯವೇ ಕರವಾಗಿ. ಅಲ್ಲ, ಸೃಷ್ಟಿ ಕಾರ್ಯವು ಅಷ್ಟೊಂದು ಘನವಲ್ಲ. Oh
ಹೌದು, ಅದಲ್ಲ. ಯಾಕೆ ಘನವಲ್ಲ? ಕಾರಣ ಉಂಟು. ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳು ಸೃಷ್ಟಿಸಿದ ಬಳಿಕ ನೀ ಸುಮ್ಮನಿರ್ತಿ. ಆ ಜೀವರಾಶಿಗಳು ಪ್ರಪಂಚ ಮುಖದಲ್ಲಿ ಕಾಣಿಸಿಕೊಳ್ಬೇಕು ಅಂತಾದ್ರೆ ಏನಾಗಬೇಕು? ಕಾಲ ಕಾಲಕ್ಕೆ ಬೇಕಾದುದನ್ನು ಕೊಟ್ಟು ನಾ ಪೊರೆಯದೇ ಇದ್ರೆ ನಿನ್ನ ಸೃಷ್ಟಿಗೆ ಬೆಲೆ ಇಲ್ಲ ಅಂತಾಗ್ತದೆ. ಹಾಗಾಗಿ ಹೇಳ್ತೇನೆ ಬ್ರಹ್ಮ, ನಿನ್ನ ಸೃಷ್ಟಿಸುವ ಕಾರ್ಯ ಘನ ಅಲ್ಲ, ಹಾಗಾಗಿ ನೀನೂ ಘನ ಅಲ್ಲ. ಈಗ ನೀನು ಒಪ್ಪುವುದಿಲ್ಲ, ಬಿಡು. ಹರದೆಗೆ ಸರಿ ಸರಿ ಸರಿ. ಹರಿ ನೀನೆಂದ ವಚನ ಸರಿ, ಮತ್ತೊಂದು ಎರಡನೆಯ ಸರಿ ಬ್ರಹ್ಮ ನೀನು ವಾದದಿಂದ ಹಿಂದಕ್ಕೆ ಸರಿ. ನಿನ್ನಲ್ಲಿ ವಾದವಿಲ್ಲ, ನಿನ್ನಲ್ಲಿ ಮಾತೇ ಬೇಡ. ಹರಿ ನಿನ್ನದಾದಂತಹ ಪಾಲನಾ ಕಾರ್ಯವೇ ಶ್ರೇಷ್ಠ ಎನ್ನುವ ಹಾಗೆ ನಾನು ಒಪ್ಪಿಕೊಂಡಿದ್ದೇನೆ. ಸರಿ. ಕಾರಣ ತಾಯಿಯ ಸ್ಥಾನದಲ್ಲಿ ನಿಂತು ಪೊರೆಯುವಾತ ನೀನು. ಒಂದು ಜೀವಿಗೆ ವಿದ್ಯೆಯನ್ನು, ಬುದ್ಧಿಯನ್ನು, ಜ್ಞಾನವನ್ನು, ಅನ್ನವನ್ನು ಹಾಗೂ ಬದುಕುವುದಕ್ಕೆ ಬೇಕಾದಂತಹ ಸಕಲ ಪೋಷಕಾಂಶಗಳನ್ನು ಎರೆದು ಪಾಲಿಸುವಂತಹ ನಿನ್ನ ಕಾರ್ಯ ಎನ್ನುವುದು ದೀರ್ಘ ಅವಧಿಯನ್ನು ತೆಗೆದುಕೊಳ್ಳುತ್ತದೆ. ಹಾಗಾಗಿ ನಿನ್ನ ಕಾರ್ಯವೇ ಶ್ರೇಷ್ಠ. ಮಾತ್ರವಲ್ಲ, ನಾನೊಂದು ತೀರ್ಮಾನಕ್ಕೂ ಬಂದಿದ್ದೇನೆ. ಹರಿಹರರಲ್ಲಿ ಭೇದ ಭಾವವಿಲ್ಲವೆನ್ನುವುದನ್ನು ತೋರಿಸಿಕೊಡುವುದಕ್ಕೆ ಬೇಕಾಗಿ ನಿನ್ನಲ್ಲಿ ಎರಕವಾಗಬೇಕು ಎನ್ನುವ ಹಾಗೆ ಮನ ಮಾಡಿದ್ದೇನೆ. ಹಾಗಾಗಿ ಹರಿ ತೋರು ನನಗೊಂದು ನಗುಮುಖದಿಂದಾಗಿ ಅವನನ್ನು ಹೇಗಾದ್ರೂ ಮಾಡಿ ತನ್ನ ಸ್ವಾಧೀನ ಮಾಡಿಕೊಂಡೇ ಅಲ್ಲ. ನಿನಗೆ ಒಂದು ಸತ್ಯ ಹೇಳುತ್ತೇನೆ, ನಾವು ಯಾವತ್ತು ನಗನಗುತ್ತಾ ಇದ್ರೆ ನಮ್ಮನ್ನು ಬಯಸಿ ಬರುವವರು ಹಲವರಿರು. ಹೌದಾ? ಎಲ್ಲರೂ ಒಪ್ಪಿಕೊಳ್ತಾರೆ ನಮ್ಮನ್ನು. ಮುಖವನ್ನು ಮಾಡಿಕೊಂಡ್ರೆ ಯಾರು ಮಾತಾಡೋದಿಲ್ಲ. ಹೌದೇನು? ಶಾಶ್ವತವಾಗಿರುವುದೇ ನಗು. ಇಬ್ಬರು ಸೇರಿಕೊಂಡು ಈ ಬ್ರಹ್ಮನನ್ನು ಕೆಳಗಿಳಿಸಬೇಕೆಂಬ ಯೋಚನೆ ಮಾಡಿಕೊಂಡೆ. ಹಾಗಲ್ಲ, ಮತ್ತೆ ಹೇಗೆ? ಒಳ್ಳೆತನ ಯಾವತ್ತಿದ್ರು ಒಳ್ಳೆತನದ ಜೊತೆಗೆ ಇರ್ತದೆ ಅನ್ನುವ ಸತ್ಯವನ್ನು ನಾವು ತೋರಿಸಿಕೊಟ್ಟಿದ್ದ. ನೀನು ಜಾನದ ಮಾತನಾಡಿಗೆ ಬೇಡ. ಇಬ್ಬರು ಬಿಡಿ, 100 ಮಂದಿ ಬರಲಿ. ಎಲ್ಲಿದ್ದಾರೆ? ಸೃಷ್ಟಿ ಮಾಡ್ತೇನೆ. ಆಗ ಆರಂಭಿಸಿ. ಮಾಡುವುದಿಲ್ಲ, ಸೃಷ್ಟಿ ಮಾಡುವುದಿಲ್ಲ, ಮಾಡ್ತೇನೆ. ಮುಷ್ಟನೆಗೆ ಇಳಿದು ಬೆನ್ನಿಗೆ ನಾಲ್ಕು ಬಾರ್ತಿರಾಗ ಬ್ರಹ್ಮ ನೀನೇ ದೊಡ್ಡವನು, ನೀನೇ ದೊಡ್ಡವನಂತ
ಪಾದದನಕ್ಕೆ ಬೇಕು ಅಷ್ಟು ಮಾಡಿ. ಅಭಿನಯ ಒಳ್ಳೇದಾಗಿದೆ. ಅಭಿನಯ ಮಾಡಿದ ನಾನು ಬಹುಮಾನ ನಿನಗೆ. ಹೌದಾ? ಹಾಗಲ್ಲ, ಮತ್ತೆ ನಾವು ಹೊಡೆದಾಟ ಮಾಡಿದ್ರೆ ಏನಾದ್ರೂ ಸಾಧಿಸಕ್ಕೆ ಸಾಧ್ಯ ಉಂಟು? ಇಲ್ವಾ? ದೇಹದಲ್ಲಿ ಶಕ್ತಿ ಇದ್ದವ ಗೆಲ್ಲುವುದಕ್ಕೆ ಸಾಧ್ಯ. ಈಗ ಇಷ್ಟೊಂದು ಮಾತಾಡಿದ್ರು ಏನು ಪ್ರಯೋಜನ? ಮಾತಿನಲ್ಲಿ ಚತುರತೆ ಇದ್ದವ ಗೆಲ್ಲುವುದಕ್ಕೆ ಸಾಧ್ಯ. ಆದರೆ ಶ್ರೇಷ್ಠತೆ ಯಾರಲ್ಲಿ ಉಂಟು ಅಂತ ಗೊತ್ತಾಗಬೇಕಾ ಬೇಡ? ಅದಕ್ಕೊಂದು ಕೆಲಸ ಮಾಡುವ. ಕಳೆದ ಕಲ್ಪದಲ್ಲಿ ಲಯವಾದಂತಹ ಸಕಲ ಧರೆಗಳು ಜೀವರಾಶಿಗಳು ನಮ್ಮುದರದೊಳಗಿದೆ. ಎಲ್ಲಿ ಏನು ಎಷ್ಟು ಹೇಗೆ ಅಂತ ಗೊತ್ತಾಗಬೇಕು ಅಂತಾದ್ರೆ ಉದರ ಶೋಧನೆ ಮಾಡಬೇಕು. ಶೋಧನೆ? ಯಾರ ಉದರವನ್ನು? ನಿನ್ನ ಉದರವನ್ನು ಹೊಕ್ಕು ನಾನು, ನನ್ನ ಉದರವನ್ನು ಸೇರಿ ನೀನು ಶೋಧಿಸುವ. ಆಮೇಲೆ ಎಲ್ಲಿ ಹೆಚ್ಚು ಉಂಟೋ ಅವರನ್ನು ದೊಡ್ಡವ ಅಂತ ಒಪ್ಪಿಕೊಳ್ಳುವ. ಸರಿ, ನಿನ್ನ ಮಾತಿಗೆ ಒಪ್ಪಿದ್ದೇನೆ. ಈಗ ಬ್ರಹ್ಮ ಎಷ್ಟು ದೊಡ್ಡವನು ಅಂತ ನೋಡ್ಬೇಕಾ? ಮೊದಲು ನನ್ನ ಉದರವನ್ನು ನೀನು ಸೇರ್ಬೇಕು. ಹಾಗಲ್ಲ, ಹೇಗೂ ನೀನು ದೊಡ್ಡವನಾಗುವುದಕ್ಕೆ ಹೊರಟಿದ್ದಿ. ನಾವು ಅಂತವರಿಗೆಲ್ಲ ದೊಡ್ಡವರಿಗೆಲ್ಲ ಮೊದಲ ಪ್ರಾಶಸ್ತ್ಯ. ದೊಡ್ಡವನಂತ ನೀನು ಒಪ್ಪಲೇಬೇಕು. ಹೌದಾ? ದಾರಿ ಬೇಕಲ್ಲ, ಅವಕಾಶ ಮಾಡಿಕೊಟ್ಟರೆ ಇದು ಮುಖ್ಯೆಂಬುದು ತಲೆಗಡೆಸಿ ಹೋಗಿದೆ. ಏನಿನ ಪಿತ್ತವನ್ನು ಕೆಳಗಿಳಿಸಬೇಕು. ಒಬ್ಬನಲ್ಲ, ಇಬ್ಬರನ್ನ ಉದರವನ್ನು ಸೇರಿಕೊಂಡಿದ್ದಾರೆ. ಅದಕ್ಕಾಗಿ ನವದ್ವಾರವನ್ನೇ ಬಂಧಿಸಿ ಬಿಟ್ಟೇನೆ. ನವದ್ವಾರವನ್ನು ಬಂಧಿಸಿದೆ ನನಗೂ ಬದುಕುವುದಕ್ಕೆ ಸ್ವಲ್ಪ ಕಷ್ಟ. ಸರಿ, ನವದ್ವಾರದಲ್ಲಿ ಅಷ್ಟದ್ವಾರವನ್ನು ಬಂಧಿಸಿ ಒಂದನ್ನು ತಿಳಿದಿರ್ತೀನಿ. ಬಂದ್ರೆ ಅದರಲ್ಲಿ ಬಂದು ಆಶ್ಚರ್ಯ ಪರಮಾಶ್ಚರ್ಯ. ಕಳೆದ ಕಲ್ಪದ ಲಯವಾದಂತಹ ಸಕಲ ಧರೆಗಳು ಜೀವರಾಶಿಗಳು ಉದರದೊಳಗಿದೆ. ಯಾವುದಕ್ಕೂ ಜೀವ ಎನ್ನುವುದೇ ಇಲ್ಲ. ಮತ್ತೇನಿರ್ಬೋದು ಎನ್ನುವ ಹಾಗೆ ಮುಂದುವರಿದಾಗ ಬಂಗಾರಮಯವಾದಂತಹ ಕ್ಷೇತ್ರ. ಎಲ್ಲ ಸತ್ಯವನ್ನು ಹೇಳಬೇಕು ಅಂತ ಬಂದ ದಾರಿಯನ್ನು ನೋಡಿದಾಗ ಬಾಯಿ ಮುಚ್ಚಿದ್ದಾನೆ. ದಾರಿ ಯಾವುದು ಎನ್ನುವ ಹಾಗೆ ನೋಡಿದಾಗ ಅದೋ ದ್ವಾರವನ್ನು ತೆರೆದಿರಿಸಿದ್ದಾನೆ. ತಡ ಮಾಡುವುದಲ್ಲ, ಮುಂದೆ ಹಾಗೆ ಶೋಧಿಸಿದೆನು ನಿನ್ನುದರವ ಒಳಗೈದಿನ ಕಂಡೆನು ಪರದಲ್ಲಿ ಮೆರೆಯುವ ಹೋದ ಕಲ್ಪದಿ ಲಯವ ಸರ್ವಮೇದಿಗಳು ಮೆರೆಯುತ್ತಿಗ ವಿನೋದ. ಶೋಧಿಸಿದೆನು ನಿನ್ನುದರವ ಒಳಗೈದಿ ಶೋಧಿಸಿದೆ ನಿನ್ನ ಉದರವನ್ನು. ಹೌದಾ? ಒಳಗೆ ಹೋದೆ, ಎಲ್ಲ ಇತ್ತು. ಜೀವರಾಶಿಗಳು, ಜೀವ ಇಲ್ಲ. ಸೃಷ್ಟಿಯ ಕಾರ್ಯವೇ ಆರಂಭವಾಗಲಿಲ್ಲ, ಮತ್ತೆ ಜೀವ ಬರ್ತದೆ. ಸರಿ, ಮತ್ತೆ ವಿಶೇಷ ಒಂದಿತ್ತು. ಕೇಳದು ಬಂಗಾರಮಯವಾದಂತಹ ಕ್ಷೇತ್ರ. ಹೌದಾ? ಹೌದು. ನೋಡಿದೆಯಾ? ನೋಡಿದೆ. ಮುಟ್ಟಿದೆಯಾ? ಮುಟ್ಟಿದೆ. ತಟ್ಟಿದೆಯಾ? ತಟ್ಟಿದೆ. ಬಂಗಾರು ನಾದ್ರೆ ಮೆಟ್ಟನೇನು? ಹಾಗಲ್ಲ, ಮತ್ತೆ ಹೊರ ಬಂದೆ. ಹೊರಗೆ ಬಂದದ್ದು. ಹೌದು. ಬಂದಂತ ನಿನಗೆ ಒಂದು ಹೆಸರು ಕೊಡಬೇಕು ಅಂತ ತೀರ್ಮಾನ. ಯಾರಿಗೆ ಯಾರು ಕೊಡೋದು? ಅಮ್ಮ ಮಕ್ಕಳಿಗೆ ಸಹಜ. ಅಮ್ಮನಾಗುವ ಪ್ರಯತ್ನ ಉಂಟ. ಪಾಲನ ಅಂತ ಹೇಳಿದ್ರೆ ಅಮ್ಮ ಅಂತ ಗೊತ್ತುಂಟ ನಿನಗೆ? ಹೌದಾ? ಪಾಲನ ಅಂತ ಹೇಳಿದ್ರೆ ಅಮ್ಮ, ಅಮ್ಮ ಅಂತ ಹೇಳಿದ್ರೆ ಪಾಲನೆ. ಹಿರಣ್ಯವನ್ನು ಗರ್ಭದೊಳಗೆ ಧರಿಸಿಕೊಂಡಂತಹ ನೀನು ಹಿರಣ್ಯ ಗರ್ಭ. ಬ್ರಹ್ಮನಿಗೊಂದು ಹೆಸರು ಕೊಟ್ಟಿದ್ದೀರಂತ ನೀನು ದೊಡ್ಡ ಜನ ಹಾಕುವುದು ಬೇಡ. ಸರಿ, ಪರದೊಂದು ಇಟ್ಟುಕೊಳ್ಳುವ ಜಾಯಮಾನವೇ ನನ್ನದಲ್ಲ. ಏನ್ ಮಾಡ್ತೀನಿ? ನಿನಗೊಂದು ಹೆಸರು ಕೊಡ್ಬೇಕು ಅಂತ ಇದ್ದೇನೆ. ನೀನು ಬಂದದ ಹೇಗೆ? ಬಿಟ್ಟ ದಾರಿ. ಹೌದಲ್ಲ, ಬಂದೇ ಇಲ್ಲ ಅದರಲ್ಲಿ. ನಿನಗೆ ಬಿಡುವುದಕ್ಕೇನು ಸಮಸ್ಯೆ ಇಲ್ಲ. ಅದು ದ್ವಾರದಲ್ಲಿ ಬಂದವನು. ಇನ್ನು ಮುಂದಕ್ಕೆ ನೀನು ಅಧೋಕ್ಷಯ. ಆಯ್ತಾ? ಮಾನ ಅಪಮಾನ ಸಮಾನ. ಸರಿ, ಇನ್ನೊಂದು ಉಳಿದಿದೆ. ಕಡಿಮೆ ಎಲ್ಲಿ ಉಂಟು ಅಂತ ನನಗೆ ಗೊತ್ತಾಗಿದೆ, ಹೆಚ್ಚು ಎಲ್ಲಿ ಉಂಟು ಅಂತ ನಿನಗೆ ಗೊತ್ತು. ಬೇಡ, ಮಾತಿಗೆ ತಪ್ಪಿದ ಬ್ರಹ್ಮನಾಗುವುದು. ಇದು ನಾನು ಎನ್ನುವ ಹಾಗೆ ಅಹಂಕಾರದಿಂದ ಭೀಗಿದ್ದಾನೆ ಬ್ರಹ್ಮ. ನಾನು ಎನ್ನುವುದು ಶಾಶ್ವತ ಅಲ್ಲ, ನಾವು ಎನ್ನುವ ಭಾವ ಅವನಲ್ಲಿ ಬರಬೇಕು. ಅದಕ್ಕಾಗಿ ಒಂದಷ್ಟು ವರ್ಷಗಳ ಕಾಲ ಚಡಪಡಿಸಬೇಕು. ನವದ್ವಾರಗಳನ್ನು ಬಂಧಿಸಿ ಸುಮ್ಮನಿರ್ತೇನೆ.
ಮಾಡಿದ್ದೇನೆ. ಮುಂದತ್ತೆ ಬರ್ತಾ ಇದ್ರಿ. ನೋಡಬಾರದೆ ಏಕಾದಶಿ ರುದ್ರರು, ದ್ವಾದಶಿ ಆದಿತ್ಯರು, ಸಿದ್ಧರು, ಸಾಧ್ಯರು, ಮುಳೆಗಳು, ಮುಕ್ಕೋಡೆ ದೇವತೆಗಳು, ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವೆಲ್ಲವೂ ಕೂಡ ಈತನ ಉದದ ನಡಕವಾಗಿದೆ. ಬ್ರಹ್ಮಾಂಡವನ್ನೇ ತನ್ನ ಉದದಲ್ಲಿ ಧರಿಸಿಕೊಂಡಿದ್ದಾನೆ. ಬ್ರಹ್ಮಾಂಡ ಭರಿಸಲಾಗಿದ್ದಾನೆ ಹರಿ. ಹೋ ನಾವಿದ್ದೇನೆ ಇಲ್ಲಿ, ಹರಳೆ ಇದ್ದಾನೆ. ಹರಿಯಲ್ಲಿ ಹೋ ಪ್ರತಿಯೊಂದು ಕಲ್ಪಕ್ಕೆ ಹರಿಹೊಬ್ಬಣೆ ಎಂಬುದನ್ನೇ ತೋರಿಸಿಕೊಟ್ಟಿದ್ದಾನಲ್ಲ. ಇಷ್ಟೆಲ್ಲ ತನ್ನ ಹುದದಲ್ಲಿ ಇರಿಸಿಕೊಂಡು ನನ್ನಲ್ಲಿ ವಾದ ಮಾಡಿದ್ದ. ಅವನು ಮಾತನಾಡದೇ ಗಮ್ಯವಾಯಿತು. ಅವನೇ ವಾದಿಸಿದೆ. ನನ್ನ ಪಾಲಿಗೆ ಖೇದವಾಯಿತು. ಇದ್ದ ವಿಚಾರವನ್ನು ಅವನಿಗೆ ಬಿತ್ತರಿಸಬೇಕಾಗಿದೆ. ನೇರವಾಗಿ ಹೊರಗೆ ಬಂದ ದಾರಿಯೇ ಕಾಣುವುದಿಲ್ಲ. ಮುಚ್ಚಿಕೊಂಡಿದ್ದಾನೆ. ಇದೇನು ಮೇಲಕ್ಕೇರಿದೆ, ಸುತ್ತ ನೋಡಿದೆ, ಎತ್ತ ನೋಡಿದ್ರೂ ಕೂಡ ನವದ್ವಾರವನ್ನೇ ಬಂಧಿಸಿ ಬಿಟ್ಟಿದ್ದಾನೆ. ನವದ್ವಾರವನ್ನು ಬಂಧಿಸುವುದರ ಸಾಮರ್ಥ್ಯ ಹೊರಗಿದೆ ಎಂಬುದನ್ನೇ ತೋರಿಸಿಕೊಟ್ಟಿದ್ದಾನೆ. ಮುಂದೇನು ಮಾಡಲ್ಲ. ಸರಿ, ಕಷ್ಟ ಕಾಲ ಬಂದಾಗ ಭಕ್ತಿಯಿಂದ ನುಚ್ಚಿಸಿ ಮಕ್ಕಳೇ. ಅಮ್ಮ ನುಡಿದ ಮಾತು ನೆನಪಾಗುತ್ತಾ ಇದೆ. ನನಗಿರುವುದು ಒಂದೇ ದಾರಿ. ಅಮ್ಮನೇ ಭಕ್ತಿಯಿಂದ ಪ್ರಾರ್ಥಿಸ್ತೇನಂತ. ಅಮ್ಮ ಆದಿಮಾಯೇ ನಿದ್ರಿಸಬೇಕು ಎನ್ನುವ ಹಾಗೆ ಯೋಚಿಸಿದಾಗ ಆಲದಲ್ಲಿ ಒಂದು ತೇಲಿ ಬರುತ್ತಾ ಇದೆ. ಬಾಲ ಮುಕುಂದನಾಗಿ ಎಡಗಾಲ ಹೆಬ್ಬೆರಳು ಬಾಯೊಳಗಿರಿಸಿ ನಿದ್ರಿಸ್ತಾನೆ. ಬರುತ್ತಲ ಸರಸಿಜದ ಮೇಲೆ ಪದ್ಮಾಸನವ ಫಲದಿಂದ ಬಲಿದುಕೊಳ್ಳಿರುತ್ತ ನಾದಿಸಿ ನೋಡೆ ಮೆರೆದ ನಾಲ್ಮರದಿಂದ ಇರದೆ ಮೇಲಕ್ಕೆ ನೋಡಲು ವರ ಪಂಚವದನದಿ ಪರಿಶೋಭಿಸುತ್ತಲವ ಹರಿಯ ಪದಯುಗಳವ ಸ್ಮರಿಸುತ್ತ ಭಕ್ತಿಯೊಳಗಿರುವವೇ ಅಮ್ಮರನ್ನೇ ಭಕ್ತಿಯಿಂದ ನುಸಿರಿಕೊಂಡಾಗ ದಿವ್ಯವಾದಂತಹ ಪ್ರಕಾಶನ ಕಣ್ಣಿಗೆ ಗೋಚರಿಸಿತು. ಅದನ್ನೇ ಅನುಸರಿಸಿಕೊಂಡು ಮೇಲಕ್ಕೆ ಬಂದರೆ ಕಮಲದ ಮಧ್ಯದಲ್ಲಿ ಕುಳಿತುಕೊಂಡೆ. ಬಲಕ್ಕೆ ನೋಡದೆ ಒಂದು ಮುಖ, ಎಡಕ್ಕೆ ನೋಡದೆ ಮತ್ತೊಂದು ಮುಖ, ಹಿಂದಕ್ಕೆ ನೋಡದೆ ಮಗದೊಂದು ಮುಖ, ಮೇಲಕ್ಕೆ ನೋಡದೆ ಬೇರೊಂದು ಮುಖ. ಪಂಚವದನದಿಂದಾಗಿ ಶೋಭಿಸಿಕೊಂಡಿದ್ದೇನೆ. ಪಂಚವದನದಿಂದಾಗಿ ಬ್ರಹ್ಮ ಸೃಷ್ಟಿಯ ಕಾರ್ಯವನ್ನು ಆರಂಭಿಸಲಿ. ಇದು ಅಮ್ಮನ ಸಂಕಲ್ಪ ಇರಬಹುದು. ಎಲ್ಲವೂ ಸರಿ, ಹರಿಯಲ್ಲಿದ್ದಾನೆ. ಓಹೋ, ನೋಡಬಾರದಿ. ಬಾಲ ಮುಕುಂದನಾಗಿ ವಟವೃಕ್ಷದ ಎಲೆಯ ಮೇಲೆ ಕಾಲ ಹೆಬ್ಬೆರಳನ್ನು ಬಾಯಿಗೆ ಇರಿಸುತ್ತಾ ಪಬಡಿಸಿಕೊಂಡಿದ್ದಾನಲ್ಲ. ಈತನ ಎಬ್ಬಿಸುವುದೇ ನಿದ್ರಾಭಂಗ ಮಹಾದೋಷ. ಎಬ್ಬಿಸಕೂಡದು. ಈತನಿಗೆ ಎಚ್ಚರವಾಗುವ ತನಕ ಈತನೇ ಸ್ಮರಿಸುತ್ತಾ ಇರುತ್ತಿರಂತೆ. ಹರಿಯು ಒಳಗರೆ ಇರದೆ ಕರ್ಣದ ಕಿರುವೆರಳಿನಲ್ಲಿ ಹೊರಗೆ ದಾನವರಿರು
ಸುತ್ತಲೂ ನೋಡಿದ್ರೆ ನಾನು ಒಬ್ಬನೇ ಇದ್ದೇನೆ. ಹಾಗಿದ್ರೆ ನಾನು ಯಾರು? ನನ್ನ ತಂದೆ ಯಾರು? ನನ್ನ ತಾಯಿ ಯಾರು? ಒಂದು ಅರ್ಥವಾಗುತ್ತಾ ಇಲ್ಲ. ಹೊಟ್ಟೆಯಲ್ಲಿ ಸಮಸ್ಯೆ ಪರಿಹಾರ ಆಗಬೇಕಾದ್ರೆ ಮುಂದುವರಿಯುವೆ. ಒಮ್ಮೆ ನಮ್ಮಲ್ಲೇ ಹುಟ್ಟಿಕೊಂಡಿದ್ದೇನೆ. ಹುಟ್ಟಿದಾಕ್ಷಣ ಸದ್ಯೋಜಾತನಾಗಿ ಕಾಣಿಸಿಕೊಂಡಿದ್ದೇನೆ. ಸುತ್ತ ಮುತ್ತ ಎತ್ತ ಕಡೆ ನೋಡಿದರೂ ಕೂಡ ಬರೀ ನೀರೇ, ಕಾರ್ಗತ್ತಲೆ ಹೊರತು ಬೇರಾವುದು ನನ್ನ ಕಣ್ಣಿಗೆ ಗೋಚರಿಸುವುದಿಲ್ಲ. ಹಾಗಾದ್ರೆ ಈ ನೀರ ಮಧ್ಯೆ ನಾನು ಹೇಗೆ ಹುಟ್ಟಿಕೊಂಡೆ? ಯಾರು ನನ್ನ ತಂದೆ? ಎಲ್ಲಿಗಾಕೆ ಬಂದೆ? ಮುಂದೆ ತಿಳಿಯುವಂತ ತವಕ ಅಧಿಕವಾಗುತ್ತಾ ಇದೆ. ಯಾರಾದರೂ ಕಾಣ ಸಿಗುತ್ತಾರೆ ಎಂಬುದಾಗಿ ಹುಡುಕುತ್ತಾ ಮುಂದುವರಿತೇನೆ. ನಾನು ಯಾರಂತ ನನಗೆ ಗೊತ್ತಿಲ್ಲ. ಮತ್ತೆ ನಾನು ಯಾರು ನನಗೆ ಗೊತ್ತುಂಟ? ನಾನು ಈಗ ತಾನೇ ಹುಟ್ಟಿಕೊಂಡವ. ನಾನು ಸಹ ಹಾಗೆ. ಹೌದಾ? ನಿಜ ಹೇಳಬೇಕು. ನನ್ನ ಅಪ್ಪ ನೀನ? ಈಗ ನನ್ನ ತಂದೆ ಎಂತದ ಹಾಗೆ? ನಿನ್ನ ಅಮ್ಮ? ಅಮ್ಮಮ್ಮ. ನೀನು ಅದ? ಎಂತದ್ದು? ಆ ಸಂತಾನದವನ? ಗೊತ್ತಿಲ್ಲ ಎಂಬುದಾಗಿ ಹೇಳಿ. ಗೊತ್ತಿಲ್ವಾ? ನನಗೂ ಗೊತ್ತಿಲ್ಲ ಬಿಡು. ಹೌದಾ? ನೀರಲ್ಲಿ ಒಂದಾಗಿದ್ದೇವೆ. ಹೌದು. ಹೀಗೆ ಇರುವುದಲ್ಲ, ನಮ್ಮೊಳಗೆ ನಾವೊಂದು ಸಂಬಂಧ ಬೆಳೆಸಬೇಕು. ಸಂಬಂಧ? ನಿನ್ನನ್ನು ಆಗಿನಿಂದ ನೋಡ್ತಾ ಇದ್ದೇನೆ. ಶರೀರದಲ್ಲಿ ಸಣ್ಣವ, ಆದ್ದರಿಂದಲೇ ನೀನು ಬೇರೆ ಯಾರಲ್ಲ, ನನ್ನ ಪಾಲಿನ ತಮ್ಮ. ಅಯ್ಯೋ, ನಾನು ಸಹ ನಿನ್ನನ್ನು ದೂರದಿಂದ ಕಂಡೆ. ಯಾಕೋ ಏನು ನಿನ್ನಲ್ಲಿ ಪ್ರೀತಿ ಪ್ರೇಮ ಮಾತ್ರವಲ್ಲ, ಗೌರವ ಭಾವನೆ ಅಧಿಕವಾಗುತ್ತಾ ಇದೆ. ಸರಿ, ಆದ್ದರಿಂದ ನನಗಿಂತ ನೀನು ಹಿರಿಯವ ತಿಳಿದುಕೊಂಡಿದ್ದೇನೆ. ಆದ್ದರಿಂದ ನಾನು ಕರೆಯುತ್ತೇನೆ ಅಣ್ಣ. ಅಧಿಕವಾಗುತ್ತಾ ಇದೆ. ಹಣ ಮಾಡುವುದು ಸರಿಯಲ್ಲ. ವಿಶಾಲವಾಗಿ ಕಾಣುತ್ತಾ ಇದೆ ನೀರು. ಈ ನೀರನ್ನು ಬಡಿಬೇಕು. ಬಡಿಯುವಂತಾದ್ರೆ ಯಾವ್ದಾದ್ರು ಪ್ರಾಣಿ ಮೇಲೆ ಬರಲಿಕ್ಕೆ ಸಾಧ್ಯತೆ ಉಂಟು. ಸರಿ, ಆವಾಗ ಅದನ್ನು ಹಿಡಿದು ತಿನ್ನಬಹುದು. ನಾನು ಈ ಬದಿಯಿಂದ. ನಾನು ಈ ಬದಿ.
ನನ್ನ ತಮ್ಮ ಕಾಣುವುದಿಲ್ಲಲ್ಲ. ಎಲ್ಲಿ ಹುಡುಕುವುದು? ನೀರಲ್ಲಿ ಎಂತದ್ದು ಗುಳ್ಳೆ ಹುಡುಕುವುದ? ತಮ್ಮ ಎಲ್ಲಿದ್ದಿ ಪುಣ್ಯಾತ್ಮ? ನಾನು ಇಲ್ಲಿದ್ದೇನೆ. ನಿನ್ನ ಕರೆ ಕೇಳುವುದಿಲ್ಲಲ್ಲ. ಕಣವು ಸಹ ಹಾಗೆ. ಬಹುಶಃ ನೀನು ವ್ಯಾಪ್ತಿ ಪ್ರದೇಶದ ಹೊರಗಡೆ ಇರಬೇಕು. ಹತ್ತಿರ ಬಾ, ಹತ್ತಿರ ಬಾ. ಹತ್ತಿರ ಹತ್ತಿರ ನೀನೇ ಅಲ್ವಾ? ಮತ್ತೆ ಏನ್ ಮಾಡಿಕೊಂಡಿದ್ದೆ ಅಲ್ಲಿ? ಅದೇ ಯಾವ್ದಾದ್ರು ಸಿಗ್ತಾ ಎಂಬುದಾಗಿ ಹುಡುಕ್ತಾ ಇದ್ದ. ಸಿಕ್ಕಿತಾ? ಏನು ಸಿಗುವುದು? ಏನಿಲ್ಲ ಅನ್ನ. ಏನಿಲ್ವಾ? ಬಿಡು ತಮ್ಮ. ಏನು? ನಾನು ಹುಡುಕುತ್ತಾ ಮುಂದುವರಿತಿರುವಾಗ ನಾನೊಂದು ಸಣ್ಣ ಪ್ರಾಣಿ ನೋಡಿದ್ದೇನೆ. ಸಣ್ಣ ಪ್ರಾಣಿ? ಹೌದು. ನೀನ್ ನೋಡಿಲ್ವಾ? ಹತ್ತಿರ ಬಾ ತಮ್ಮ. ಓ ಅಲ್ಲಿ ಒಂದು ಅರಳಿದ ಕಮಲ ಕಾಣ್ತದ ತಮ್ಮ. ಓ ಅಲ್ಲಿ ನೋಡು. ಕೇವಲ ಕಮಲ ಮಾತ್ರ ಕಾಣುವುದಲ್ಲ, ಕಮಲದ ಮೇಲೆ ಪ್ರಾಣಿಯೊಂದು ಕುಳಿತು ಗಡಗಡನೆ ನಡುಗುತ್ತಾ ಇದೆ. ಬಹುಶಃ ಭಯಗೊಂಡಿದೆ. ಹೆಚ್ಚು ಮಾತಾಡಿದ್ರುಂಟಲ್ವಾ, ಸಿಕ್ಕಿದ್ದಿಲ್ಲ ಅಂತ ಆಗ್ತದೆ. ನಾನು ತೋರಿಸ್ತೇನೆ, ಬಾ. ಕಾಣುವುದಿಲ್ಲ ತಮ್ಮ. ಎಂತ ಬಾ, ಸಮಯ ಇಲ್ಲ ಬಾ. ಏನಾಯ್ತು ನಿನ್ಗೆ? ಓ ನೀನಾ? ನಾನೇನೋ ತಪ್ಪು ಮಾಡಿದ್ದೇನೆ. ಏನು ಬಿದ್ದುಕೊಂಡದ್ದು ನೀನು? ಮತ್ತೆ ಅಲ್ಲಿ ನನಗೆ ಹಿಂದಿನ ಬಡಿಬೋದು ಕೇಳಿಸಿತ್ತು. ಯಾವಾಗ ತಿರುಗಿ ನೋಡಿದ್ರೆ ನೀನನ್ನ. ಅದು ಟಪೋ 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 ಅಂತ ಶಬ್ದ ಕೇಳಿದ್ದ. ಅದಲ್ಲ ಮತ್ತೆ ಅದೆಲ್ಲಿಂದ? ಅಲ್ಲಿಂದ ದೂರದಿಂದ. ಹೌದು. ಇದು ಇಲ್ಲಿಂದ. ತಮ್ಮ ಬಹುಶಃ ಹೀಗಾಗಿದೆ. ಏನಾಗಿದೆ? ನಾನು ಪ್ರಾಣಿಗೆ ಅಂತ ಬಡಿದದ್ದು, ತಪ್ಪಿ ನಿನ್ನ ಮೇಲೆ ಬಿದ್ದಿದೆ. ಹೆಚ್ಚು ದೂರ ಹೋಗ್ಲಿಕ್ಕೆಲ್ಲ, ಇಲ್ಲೇ ಇರಬೇಕು. ಕೇಳುವುದಕ್ಕೆ ಸಾಧ್ಯವಿಲ್ಲ. ತುಂಬಿರುವ ಜಲಮಧ್ಯದಲ್ಲಿ ಇಬ್ಬರು ದಾನವರು ಹುಟ್ಟೆ ಮೆರೆಯುತ್ತಾ ಇದ್ದಾರೆ. ನನ್ನನ್ನೇ ತಿನ್ನುವುದಕ್ಕಾಗಿ ಬೆನ್ನಟ್ಟಿಗಳು ಬರ್ತಾ ಇದ್ದಾರೆ. ದುಷ್ಟರ ಕೈಯಿಂದಾಗಿ ಅದೆಷ್ಟೋ ದೂರ ತಪ್ಪಿಸಿಕೊಂಡು ಬಂದಿದ್ರು ಕೂಡ ಮತ್ತೆ ಮತ್ತೆ ದಾನವರನ್ನು ಬೆನ್ನಿಡುತ್ತಾ ಇದ್ದಾರಲ್ಲ. ಮುಂದೇನು ಮಾಡಲಿ? ಕಷ್ಟ ಕಾಲ ಬಂದಾಗ ಭಕ್ತಿಯಿಂದ ನುಚಿಸು ಮಕ್ಕಳಂತ ಅಮ್ಮ ನುಡಿದ ಮಾತು ನಿಜ. ತಡ ಮಾಡು ಸರಿಯಲ್ಲ. ಅಮ್ಮನೇ ಭಕ್ತಿಯಿಂದ ಭರಿತನಾಗಿ
ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡಬೇಕಾದ ನೀನು ತುಂಬಿರುವಂತಹ ಜಲರಾಶಿಯ ಮಧ್ಯೆ ನನ್ನನ್ನೇ ಏಕೋ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡವನಿದ್ದೀಯ. ನಿನ್ನ ಮುಖವನ್ನು ಅವಲೋಕನ ಮಾಡಿದೆ ಎಂದಾದರೆ ಧಾರಾಕಾರವಾಗಿ ಕಣ್ಣೀರ ಧಾರಿಯನ್ನೇ ಸುರಿಸುತ್ತಾ ಇದ್ದೀಯ. ನಿನ್ನ ಪಾಲಿಗೆ ಬಂದಂತಹ ಕಷ್ಟವಾದರೂ ಏನು ಹೇಳಿಕೋ, ಪರಿಹರಿಸಿಕೊಡುತ್ತೇನೆ. ಅಮ್ಮ, ದುಃಖಿಸುವುದಕ್ಕೆ ಬಲವಾದ ಕಾರಣ ಉಂಟು. ತುಂಬಿರುವ ಜಲಮಟ್ಟದಲ್ಲಿ ಇಬ್ಬರು ದಾನವರು ಹುಟ್ಟಿ ಮರೆಯುತ್ತಾ ಇದ್ದಾರೆ. ನನ್ನನ್ನೇ ತಿನ್ನುವುದಕ್ಕಾಗಿ ಬೆನ್ನಟ್ಟಿಸಿಕೊಂಡು ಬರ್ತಾ ಇದ್ದಾರೆ. ದುಷ್ಟರ ಕೈಯಿಂದಾಗಿ ತಪ್ಪಿ ಅದೆಷ್ಟು ದೂರ ಬಂದರೂ ಕೂಡ ಮತ್ತೆ ಮತ್ತೆ ದಾನವರನ್ನು ಬೆನ್ನಿಡುತ್ತಾ ಇದ್ದಾರಮ್ಮ. ನನ್ನನ್ನು ಪೊರೆಯಬೇಕು, ನನ್ನನ್ನು ಕಾಪಾಡಬೇಕಾದರೂ ನೀನೇ ಅಮ್ಮ, ನೀನೇ ಕಾಪಾಡಬೇಕು. ಮರುಗದಿರು ವಿಧಾತ, ಆದಿಮಾಯೆಯಾದ ನಾನು ಯೋಗ ಮಾಯೆಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಅವನೀಗ ಯೋಗ ನಿದ್ರೆಯಲ್ಲಿದ್ದಾನೆ. ಶೀಘ್ರದಲ್ಲಿ ಅವನನ್ನು ಅಗಲಿ ಹೋಗುವಳಿದ್ದೇನೆ. ಆ ಸಂದರ್ಭದಲ್ಲಿ ಈ ಸುದರ್ಶನ ಚಕ್ರವನ್ನು ಅವನ ಕೈಗೆ ಒಪ್ಪಿಸು. ಕಳ್ಳರ ವಧೆಯನ್ನು ಅವನು ಮಾಡುತ್ತಾನೆ. ಅಷ್ಟರವರೆಗೆ ನಾನೆಲ್ಲಿರ್ಬೇಕು ತಾಯಿ? ಅಷ್ಟರವರೆಗೆ ಶ್ರೀಹರಿಯ ನಾಭಿ ಕಮಲ ನಾಳದಲ್ಲಿ ಅಡಗಿರು. ನಿನಗಿದು ಶುಭವಾಗಲಿ. ಬೆರ್ತೆರೆಗಳು ಏಳುವುದಕ್ಕಾರಂಭವಾಯಿತು. ವಿಪರೀತ ಎನ್ನುವ ಹಾಗೆ ಯೋಚಿಸಿದಾಗ ಬ್ರಹ್ಮನೇ ಆಡಿದ್ದಾನೆ. ಜಲದಿಯಲ್ಲಿ ಉದಿಸಿದ ಧೂರ್ತರಿರುವರು ತಿನ್ನುವುದಕ್ಕಾಗಿ ಬೆನ್ನಟ್ಟಿ ಬರ್ತಾ ಇದ್ದಾನೆ. ಜೊತೆಗೆ ಸುದರ್ಶನವನಿತ್ತಿದ್ದಾನೆ. ಬರ್ಲಿ ನೋಡುವ. ಎಂತದ್ದು ಗಟ್ಟಿ ಬೇಡ. ನಿನಗೆ ಗಟ್ಟಿ ಕೊಟ್ಟದ್ದು ಯಾರು? ಮತ್ತೆ ಬೊಬ್ಬೆ ಹೊಡಿಬೇಡ ಅಂತ. ಈಗ ಗಟ್ಟಿ ಅಂದ್ರೆ ಬೊಬ್ಬೆಯಾ? ಹೌದು, ಗೊತ್ತಿಲ್ವಾ? ಇದು ಒಂದು ಬೊಬ್ಬೆಯಾ ಅಲ್ವಾ? ಇದು ನಮ್ಮ ಅಭ್ಯಾಸ ಅಲ್ವೇನಾ? ಮೆಲ್ಲ ಮಾತಾಡಿದ್ರೆ ಸಾಯ್ತೀರಾ? ಅಲ್ಲ, ಜೋರು ಮಾತಾಡಿದ್ರೆ ಕೇಳಿದ್ರೆ ನೀನ್ ಸಾಯ್ತೀಯಾ? ಅಲ್ಲ, ನಮಗೆ ಆಗುವುದಿಲ್ಲ. ಅಲ್ಲ, ನಮಗೆ ಅಭ್ಯಾಸ. ಕರ್ಣ ಕರ್ಕಶವ. ಎಂತ ಕರ್ಕು? ಕರ್ಕಶ. ಯಾವ ಕರ್ಕು? ಹಾಗಲ್ಲ, ಕೇಳಲಿಕ್ಕೆ ಆಗುದಿಲ್ಲ. ಕರ್ಕ ಮತ್ತೊಂದ ಕರ್ಣದ. ಏನಾಯ್ತು? ಏನು ಕುಳಿತದ್ದ? ನಿನಗೆ ಕಣ್ಣು ಕಾಣೋದಿಲ್ವಾ? ಅದೇ ಕುಳಿತದ್ದ ಅಂತ ಕೇಳಿದ್ದು. ಕುಳಿತದ್ದೆ. ಯಾವ್ದರ ಮೇಲೆ? ಎಲೆಯ ಮೇಲೆ. ಯಾವ ಎಲೆ? ಇದು ಆಲದ ಎಲೆ. ನೀನ್ ಯಾರಿಗೆ ಬಾಲಪಾಠ ಮಾಡುದು? ಅದು ನಿನಗೆ. ಎಂತದಿದ್ಯಾ ಆಲದ ಎಲೆ? ಪಾಠ. ಅದರಲ್ಲಿ ನಾನು ಕುಳಿತಿರ್ಪೆ. ಯಾವ ಇರ್ಪೆ? ನಾನು. ಕುಳಿತುಕೋ. ಸರಿ, ನಾವು ಆಕ್ಷೇಪ ಮಾಡುವುದಿಲ್ಲ. ಬೇಡ. ಆಕ್ಷೇಪ ಮಾಡುದು ಯಾವುದನ್ನು ಗೊತ್ತಾ? ಯಾವುದನ್ನು? ನಮ್ಮ ಇಬ್ಬರನ್ನು ನೋಡಿ ನೀನು ನಕ್ಕಿದ್ಯಲ್ವಾ? ಅದ್ಯಾಕೆ? ವಿಷಯ ಅಲ್ಲಿ ಅದು ಹಾಗಲ್ಲ. ಮತ್ತೆ ನಗು ಬೀರಿದ್ದು. ಹೌದಾ? ನಾನು ಹಾಗೆ ನಗ್ತಾ ಇರುವುದು. ಎರಡೆರಡು. ಹೌದೌದು, ಎರಡೆರಡು ಬಾರಿ ನಗು ಬೀರಿದೆ. ಒಮ್ಮೆ ನನ್ನನ್ನು ನೋಡಿ, ಒಮ್ಮೆ ಅವನನ್ನು ನೋಡಿ. ಏನು ಹಾಸ್ಯ ಮಾಡ್ತೀಯ? ಇಲ್ಲ. ಮತ್ತೆ ನೀನ ಅಲ್ಲ ನಗುದು, ಮತ್ತೆ ಸುಮ್ಮನೆ ಹಾಗೆ ನಿಮ್ಮನ್ನು ಕಂಡಾಗ ಒಮ್ಮೆ ನಗುವ ಅಂತ ಆಯ್ತು. ಮೆಲು ನಗು, ಹುಸಿ ನಗು, ಮುಸಿ ಮುಸಿ ನಗು. ನಿಮ್ದು ಮೊದಲೊಂದು ಪ್ರಾಣಿ ಈ ನೀರಿನಲ್ಲಿ ನಾವು ನೋಡಿದ್ದೇವೆ. ಸರಿ. ಕಾಣುವುದಕ್ಕೆ ಬೆಳ್ಳಗೆ 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 ತೆಲ್ಲಗೆ ತೆಲ್ಲಗೆ ಇತ್ತು. ಹೌದಾ? ಅದನ್ನು ತಿನ್ಬೇಕೆಂಬ ಉದ್ದೇಶದಿಂದ ಓಡಿಸಿ 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 ಅಲ್ಲಿವರೆಗೆ ಹೋಗಬೇಡ. ಓಡಿಸಿ
ಅದು ನಮಗೆ ಗೊತ್ತು. ಸ್ವಲ್ಪ ಎಳೆದು ಮಾತಾಡ್ಬೇಕು. ನಮಗೆ ಎಳೀಲಿಕ್ಕೆ ಸಮಯ ಇಲ್ವಾ? ಶಬ್ದ ಎಳಿ. ನೀನು ಮತ್ತೆ ನೋಡುವ. ಆಯ್ತಾ, ಗೊತ್ತಾಯ್ತಲ್ಲ? ಇಲ್ಲಿ ತನಕ ಬಂದು ನೋಡಿದ್ರೆ ಅದು ಕಾಣುವುದಿಲ್ಲ. ಸರಿ, ನೀನು ಕಾಣುತ್ತಾ ಇದ್ದಿ. ಅದಕ್ಕೂ ನಿನಗೂ ವ್ಯತ್ಯಾಸ ಉಂಟು. ಏನಪ್ಪ ವ್ಯತ್ಯಾಸ? ಅದು ಬೆಳ್ಳಗೆ ಸರಿ. ನಿನ್ನ ಮೈಯ ಬಣ್ಣವೇ ಕಪ್ಪು ಕಪ್ಪು, ಕರ್ಗುಡ, ಚೋಟುದವ, ಎಣ್ಣೆ ಮಸಿ. ಅಲ್ಲ, ನೀಗ ಅಷ್ಟೆಲ್ಲ ಯಾಕೆ ಕಷ್ಟಪಡುದು? ಅದಕ್ಕೆ ಸುಲಭ ಒಂದು ಶಬ್ದ ಉಂಟು. ಯಾವುದು? ಚಂದ. ಯಾವುದು? ನಾನು. ನೀನು ಚಂದನ? ಮತ್ತೆ ನೀನ್ ಅಲ್ವಾ? ಮತ್ತೆ ಯಾರು? ನಾವು ನೋಡು. ಅದು ಚಂದಪ್ಪ. ಚಂದಪ್ಪ ನಿನ್ನ ಅಪ್ಪ. ಹಾಗಲ್ವ, ಚಂದಕ್ಕಿಂತ ಚಂದ ಅಂತ ಹೇಳಿ ನಾವು ಚಂದ. ಈಗ ಏನಾಯ್ತು? ಈಗ ನೀವು ನನ್ನ ಮುಂದೆ ಮಾತಾಡು. ಈಗ ಆ ಪ್ರಾಣಿ ಸಾಮಾನ್ಯದವರಲ್ಲ. ಮತ್ತೆ ವಿಷಯ? ನಾನೇ ವೀರ, ಆಮೇಲೆ ಶೂರ. ಸೇರಿ ಸಿಕ್ಕರೆ ಧೀರರು ಶೂರರು ಘನಗಂಭೀರರು ಅಂತ ನಿಮ್ಮನ್ನು ಹೊಗಳಿದ್ದು. ಆ ಹೊಗಳಿಕೆ ಮಾಡ್ತೀನಿ. ಹೌದು ಹೌದು, ಹೊಗಳಿಕೆ ಮಾಡಿ ನಿಮ್ಮನ್ನು ಕಂಡು ಕೆನ್ನಿಗೆ ಬರಿಸ್ತೇನೆ. ಕಂಡು ಯಾರು ಕಂಡು? ಅವ ಕಂಡುವ ಅಲ್ವಾ? ಕಾಪಾಳಕ್ಕೆ ಬಾರಿಸಿ ನಾನು ಕಂಡು. ಕಂಡುವ ನೀನಾ? ನಾನು ಕಂಡುವ. ಮತ್ತೆ ಅಲ್ಲ ಅಂತಾದ್ರೆ ಮತ್ತೆ ಯಾರು? ದೊಡ್ಡ ಕಂಡು ನೀನೆ ಕರಿಯ. ಅದು ಹಾಗಲ್ಲ, ಮತ್ತೆ ನಿಮ್ಮನ್ನು ನೋಡಿ. ಈಗ ಕಂಡು ಅಂದ್ರೆ ನೋಡಿಯಾ? ಹೌದು. ಮೊದಲ ಹೆಣ್ಣಿಕ್ಕೆ ಸಂಕಟ ಈಗ ಹೇಳಿದೆ ಅಲ್ಲ. ಭೂರಿ ತಮ್ಮ ನಿನಗೆ ಬಂತ? ನನಗೆ ಬರ್ಲಿಲ್ಲ. ಇವನ ಪೂರಿ ಅದೇ ಇಲ್ಲಿ ಪೂರಿ ಕೊಟ್ಟದ್ದು ಯಾರು? ಅಲ್ಲ, ಯಾರ ಪೂರಿ ಕೊಟ್ಟದ್ದು? ಯಾವುದರ ಬಗ್ಗೆ ಮಾತಾಡ್ತಿ ಅಂತ ನನಗಂತೂ ಗೊತ್ತಿಲ್ಲ. ಅಲ್ಲ, ನೀನು ಯಾವುದರ ಬಗ್ಗೆ ಮಾತಾಡ್ತೀಗ? ಭೂರಿ ತೋಷವಾಯ್ತು ಅಂತ ಹೇಳಿದ್ರೆ ಹೆಚ್ಚು ಸಂತೋಷ. ನೋಡು, ಸಂತೋಷಕ್ಕೆ ಮಿತಿಯೇ ಇಲ್ಲ. ಅದ್ಯಾಕೆ ನಿಮಗೆ ಹೆಚ್ಚು ಸಂತೋಷ? ಅದು ಕಾರಣ ಉಂಟು. ಏನದು? ಜಲದಿಯಲ್ಲ, ನಾನೇ ಒಬ್ಬನೇ ಇದ್ದವ. ಇನ್ನು ಯಾರಾದ್ರೂ ಬರ್ತಾರೆ ಅಂತ ಯೋಚನೆ ಮಾಡಿದೆ. ಬಂದಾರು ಬಂದಾರು ಬಂದಾರು. ಎಂತ ಬಂದಾರು ಬಂದಾರು? ಹೀಗೆ ಮಾತಾಡಿ ನೀನು ಹೀಗೆ ಮಾತಾಡಿದ್ರೆ ಕೊಂದಾರು. ಯಾರಾದ್ರೂ ಬಂದಾರು ಅಂತ ಯೋಚನೆ ಮಾಡಿದೆ. ನನಗೆ ಸಮಾನವಾಗಿ ಮಾತಾಡೋದಕ್ಕೆ ನೀವು ಬಂದಿದ್ದೀರಲ್ಲ. ನಿನಗೆ ಸಮಾನರು ನಾವ ಅಲ್ವಾ? ನಮ್ಮ ಯೋಗ್ಯತೆ ಏನು? ನಿನ್ನ ಹಣೆ ಬರೆ. ಹೌದು, ನಿಮಗೆ ಸಮ ಇಲ್ಲ. ನಿನಗೆ ಸಮ ಇಲ್ಲ. ಹಾಗಲ್ಲ, ಸರಿ ಸಮಾನರಾದವರು ಯಾರು? ನಮಗೆ ಜೊತೆಗಾರರು ಯಾರು ಇಲ್ಲ. ಮತ್ತೆ ಸಂತೋಷ ಆಗ್ತದೆ. ಬೇರೆ ಕಾರಣ ಉಂಟು. ನಿಮ್ಮ ನಾಗದಿಂದ ನೋಡ್ತಾ ಇದ್ದೇನೆ. ನೋಡು, ಸರಿ ನೋಡು. ಏನು ಆಯ, ಏನು ಕಾಯ, ಏನು ಅಂದ, ಏನು ಚಂದ. ಅದು ಎಂತದ ಆಯ ಕಾಯ? ನಿಮ್ಮ ದೇಹದ ಸೌಂದರ್ಯ ಹೇಳ್ತಾ ಇರೋದು. ನಿನ್ನ ಕೇಶ ಅವನ ಮೇಸೆ, ನಿನ್ನ ಹುಬ್ಬು ಅವನ ಮೀಸೆ, ನಿನ್ನ ಕೈ ಅವನ ಬೆರಳು, ನಿನ್ನ ಸೊಂಟ ಅವನ ಕಂಠ, ಅವನ ಮುಂದೆ ಬಾ. ಏನು ಇಷ್ಟು ಬೇಗ ಸಾಕಾಯ್ತು ನಿನಗೆ? ಅಲ್ಲಿ ಯಾರಿದ್ದಾರೆ? ಮುಂದೆ ಮುಂದೆ ಎಲ್ಲಿ ಹೋಗ್ತೀನಿ? ಸಾಕಾ? ಏನು ಇಷ್ಟು ಉದ್ದ ಪಟಪಟ ಮಾಡಿದ್ಯಲ್ವಾ? ಹೌದು, ನಮ್ಗೆ ಅರ್ಥ ಆಗ್ಲಿಲ್ಲ. ಹೇಳ್ತೇನೆ ಕೇಳು. ಎಂತದ್ದು? ನಿನ್ನ ಸೊಂಟ ಅವನ ಕಂಠ, ನಿನ್ನ ಕೊಳ್ಳ ಅವನ ಬೆರಳಿನ ಬಾಯ. ಕೇಳಿದ್ದಕ್ಕೆ ಉತ್ತರ ಕೊಡು. ಏನು?
ಅವನ ಬಾಯಿ ನನ್ನ ಕೈಯ ಅಲ್ವಾ? ಹೌದಾ? ಅಲ್ಲ, ಮತ್ತೆ ನೀನು ಹೇಳಿದೆ ಅಲ್ವಾ ಮಧ್ಯದಲ್ಲಿ ಮತ್ತುಂಟಲ್ಲ. ನೀನು ಮತ್ತೆ ಯಾಕೆ ಬಿಟ್ಟದ್ದು? ನಿನ್ನ ಬಾಯಿ ಬೇರೆ, ಅವನ ಕೈ ಬೇರೆ. ಅವನ ಬಾಯಿ ಮತ್ತು ನಿನ್ನ ಕೈ ನೀನು ಮತ್ತು ಬಿಟ್ಟರೆ ಎಷ್ಟು ಕಷ್ಟ ಆಗ್ತದೆ ಸೇರಿಸ್ಲಿಕ್ಕೆ. ನೀವಿದ್ದೀರಾ ಏನು? ನೀನು ಬಿಟ್ಟದ್ದನ್ನು ಸೇರಿಸುವುದಕ್ಕೆ ನಾವಿರುದಾ? ಅದಕ್ಕೆ ಆದೀತು. ಎಂತ ಅದಕ್ಕೆ ಆದೀತು? ಬಿಟ್ಟದ್ದನ್ನು ಸೇರಿಸುವುದಕ್ಕೆ. ಮತ್ತೆ ಹೇಳಿದ್ದೆ ಅಲ್ವಾ? ಏನು? ಅವನು ಹುಬ್ಬಿನಿಂದ ನನ್ನ ಮೀಸೆಯ. ಹೌದಾ? ಇದು ಮಾಡಿದ ಮೀಸೆನಾ? ಅದು ಮಾಡಿದ್ದ ಯಾರು? ಯಾರು ಅಂತ ಗೊತ್ತಿಲ್ಲ ನನಗೆ. ಮೂಡಿದ್ದದು. ಮೂಡಿದ ಮೀಸೆ. ಮೂಡಿದ ಮೀಸೆ. ಮತ್ತೆ ಮಧ್ಯದಲ್ಲಿ ಮತ್ತು ಸೇರಿಸಬೇಕು. ಹೌದಾ? ಹೌದು ಹೌದು. ಮತ್ತು 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 ಬಿಡಬೇಡ. ಆಯ್ತಾಯ್ತಾಯ್ತು. ಈಗ ಈಗ ಬಂದು ಕೇಳಿದ್ದೇನು ನೀವು? ತೋರು ಬೇಗ ಮೊದಲು ಕಂಡ ಪೋರನಲ್ಲಿ ಹೋದ ಬಂಡ. ತೋರು ಬೇಗ ಮೊದಲು ಕಂಡನೆ ಇದು. ಹಾ, ಗೊತ್ತಿಲ್ಲ. ಎಂತ ಗೊತ್ತಿಲ್ಲ. ಈಗ ನಿನಗೆ ಇದನ್ನು ಹೇಳಿಕ್ಕೆ ಇಷ್ಟು ಹೊತ್ತು ಬೇಕು? ಹೊತ್ತ ಅಲ್ಲ, ಗೊತ್ತಿಲ್ಲ ಹೇಳಿಕ್ಕೆ ಅಷ್ಟೇ ಹೊತ್ತು. ಗೊತ್ತಿಲ್ಲ. ಓ ತಮ್ಮ, ಸುಮ್ಮನೆ ಇವನಿಗೆ ಮಾತಾಡಿ ಇಲ್ಲ ಇಲ್ಲ ಇಲ್ಲ. ಇವನಿಗೆ ವಿಷಯ ಗೊತ್ತಿಲ್ಲ ಅಂತ ಹೇಳಿದ ಮೇಲೆ ಮಾತು ಯಾಕೆ? ಇವನ ಬಗ್ಗೆ ಇವನಿಗೆ ಗೊತ್ತುಂಟಾ? ಇಲ್ಲ. ನೀನ್ ಯಾರ? ಏನು ಗೊತ್ತಿಲ್ಲದೆ ತೋರ್ಪ ಜಲದಿಗೆ ನಾನು ಒಡೆಯ. ಕಾಂಬ ಜಲದಿಗೆ ನಾನೇ ಒಡೆಯ. ನಾವೇನು ಸಾಮಾನ್ಯರ? ನಮ್ಮ ವಿಷಯ ನಿನಗೆ ಗೊತ್ತಿಲ್ಲ. ನಾವು ಏನು ಮಾಡ್ತೇವೆ ಅಂತ ಗೊತ್ತಿಲ್ಲ ನಿನಗೆ. ನಿನ್ನನ್ನು ಹೀಗೆ ಹಿಡಿ, ಹೀಗೆ ಹೀಗೆ ಹಿಡಿದು ಅಲ್ಲಿ, ಆಮೇಲೆ ಇಲ್ಲಿ ಇಡುವುದು, ಆಮೇಲೆ ಹೀಗೆ ಮಾಡುದು, ಅಲ್ಲಿಂದಲೇ ಸ್ವಾಹ. ನಾನು ವಿಷಾದೇನು ಕರಗಿಸಿಕೊಂಡು ಒಳ್ಳೆ ಮಾತಿನ ಇಲ್ಲಿಂದ ಹೋದ್ರೆ ಸರಿ. ಓಡಿ ಹೋಗಿದ್ದಾನಲ್ಲ ಅವನ ಅಲ್ಲಿ ಸತ್ತು ಹೋಗಿದ್ದೆ ಪಾಪಿ ಕೆಟ್ಟವರೇ. ನೀನು ಎಲ್ಲಿಗೆ ಹೊಡೆಯುವುದು ತಮ್ಮ? ಒಂದು ಜಾಗ ನೋಡಿ ಹೊಡೆಯುವುದಲ್ವಾ? ಅದು ಸಾಯ್ಬೇಕಲ್ವ? ಸತ್ತ ಮೇಲೆ ಎಂತದಕ್ಕೆ ಜಾಗ ತಪ್ಪಿದ ನಾನು ಹಾಗೆ ಅಲ್ವಾ? ಅದದ್ದು ಸತ್ತು ಬಿದ್ದಿದೆ. ಹೌದೌದು. ಇನ್ನು ಸುಮ್ಮನೆ ಹೊಡೆಯುವುದು ನನಗೆ ಹಸಿವಾಗ್ತದೆ, ನಿನಗೂ ಹಸಿವಾಗ್ತದೆ. ಹೌದೌದು. ಒಮ್ಮೆಲೆ ತಿನ್ನುವುದಲ್ಲ, ಮತ್ತೆ ಸಮ ಪಾಲು ಮಾಡಿ ತಿನ್ಬೇಕು. ಪಾಲು ಮಾಡಿ ಒಂದು ಕೈ ಒಂದು ಕಾಲನಿಗೆ, ಹಾ. ಒಂದು ಕೈ ಒಂದು ಕಾಲಿನಿಗೆ ನನಗೆ ಸರಿಯಾಗಿ ಎಳೆಯುವ. ಈಗ ತಿನ್ನುವುದು ಬೇಡ, ಮತ್ತೆ ಸ್ವಲ್ಪ ಹೊತ್ತು ಕಳೀಲಿ. ಬಾ, ಸಾರಿ ನೋಡು. ಏನು ಮಾಡಲಿ? ಮನದಲ್ಲಿ
ನಾಲಿಗೆ ಜಯಲಭಿಸದೆ ಹೋಯಿತು. ಏನು ಮಾಡಲಿ ಎನ್ನುವ ಹಾಗೆ ಜಗನ್ಮಾತೆಯನ್ನು ಪ್ರಾರ್ಥಿಸಿಕೊಂಡಾಗ ಶಕ್ತಿಯಿಂದ ಆಗದನ್ನ ಯುಕ್ತಿಯ ಮುಖೇನ ಮಾಡು, ಅವರಿಗೆ ಮುಕ್ತಿ ಕರುಣಿಸು ಅಂತ ಆಡಿದ್ದಾಳೆ. ಬರ್ಲಿ ನೋಡ್ರಿ. ನಿಮ್ಮ ಹೆಚ್ಚಿನ ತೋಳಿನ ವಿಕ್ರಮಕ್ಕೆ ನಾ ಮೆಚ್ಚಿದೆ. ಎಲ್ಲಿಂಟು ಹೆಚ್ಚು ತೋಳು? ನಿಮ್ಮ ತೋಳೊಳಗಿರುವ ಶಕ್ತಿಯನ್ನು. ನಡೆದಂತಹ ಯುದ್ಧದಲ್ಲಿ ಏನಾಯ್ತು ಗೊತ್ತಾ? ಏನಾಯ್ತು? 5,000 ನಷ್ಟ. ಹೋಗ್ಲಿ, ನಿನಗಲ್ವಾ? ನಿನಗೆ ಧರ್ಮಕ್ಕೆ ಸಿಕ್ಕಿದ್ದಲ್ವಾ 5,000? ಹಾಗಲ್ಲ, ನಿನ್ನ ಕಟ್ಟು ಅಲ್ಲಿ ಬಿದ್ದಿರ್ಬೇಕು. ಹಾಗಲ್ಲ, ಅದು ಮತ್ತೆ 5,000 ವರ್ಷಗಳು ಕಳೆದು ಹೋಯಿತು ಅಂತ. ಈಗ ದಿವಸ ಹೋದತ್ತೆ ಗೊತ್ತಾಗ್ಲಿಲ್ಲ. ಹೌದಾ? ಹಾಗಂತ ಏನಾದ್ರೂ ಒಂದು ನಿರ್ಣಯ ಆಯ್ತಾ? ಆಯ್ತು. ಏನಾಯ್ತು? ನಡೆದಂತಹ ಯುದ್ಧದಲ್ಲಿ ಗೆದ್ದವ ನಾನೇ. ಗೆದ್ದವನ ನೀನು? ಅಲ್ಲ, ನೀನು ಅಲ್ಲನಾ? ಗೆದ್ದವ ನಾನಲ್ಲ. ಮತ್ತೆ ಸೋತವರು ನೀವೇ. ಅಲ್ಲ, ಇವನ ಜೊತೆ ನಮ್ಮನ್ನು ಅಲ್ಲ ಮಾಡಿದಲ್ಲ. ಹಾಗಲ್ಲ, ಗೆದ್ದವ ನಾನಲ್ಲ, ಸೋತವರು ನೀವು. ಮತ್ತೆ ಗೆದ್ದವರು ಯಾರು? ಅದ ಗೊತ್ತಾಗ್ಲಿಲ್ವಾ? ನಿನ್ನಂತವನಿಗೆ ಹೇಳಿ ಪ್ರಯೋಜನ ಏನು? ಅಲ್ಲ, ನೀನು ಹೇಳುವಾಗ ಸರಿ ಹೇಳು. ಅದು ಸುಲಭ. ಬಿಡಿಸಿ ಹೇಳು. ಗೆದ್ದವರು ನೀವು, ಸೋತವ ನಾನು ಅಷ್ಟೇ. ಏನು ಬಂತು? ಕಾರಣ ಉಂಟು. ಗೆದ್ದಂತಹ ನಿಮಗೆ ಏನಾದ್ರೂ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಏನು ಬೇಕು, ಎಷ್ಟು ಬೇಕು? ನೀನು ಕೊಡು. ಹೌದು. ಓ ಕರಿಯ, ಯಾರಿಗೆ ಕೊಡು? ಯಾರು ನಿನ್ನನ್ನು ಕರೀತದ್ದು? ಕರಿಯ ಅಂತ ಹೇಳುವಾಗ ನೀನು ಕಪ್ಪು ಇದ್ಯಲ್ವಾ, ಅದಕ್ಕೆ ನಿನ್ನ ಕರಿಯ ಅಂತ ಹೇಳಿ. ಲಕ್ಷಣದ ಗುಣ. ಎಂತದ್ದು ಲಕ್ಷಣ ಗೊತ್ತಿಲ್ಲ ನಿನಗೆ. ಆಯ್ತು, ಗೊತ್ತಾಯ್ತಲ್ವಾ? ಬೇಡುವ ಕಾಲ ನಿನಗೆ ಬಂದದ್ದು. ಆಯ್ತು. ಸೋತವ ನೀನು, ಕೊಡುವವರು ನಾವು. ತಲೆ ತಗ್ಗಿಸಿ, ಬೆನ್ನು ಬಗ್ಗಿಸಿ, ಕೈ ಮುಂದೆ ಮಾಡಿ ಬೇಡು, ನಾವು ಕೊಡ್ತೇವೆ. ವಿಶ್ವಾಸ, ವಿಶ್ವಾಸ ಅದೆಲ್ಲಿ ಸಿಗ್ತದೆ? ಎಲ್ಲೆಲ್ಲಿ ಸಿಗುದಿದ್ರೆ ಎಷ್ಟು ಜನರ ಮತ್ತೆ ಹಾಗಲ್ಲ, ಅದು ಮತ್ತೆ ಇಲ್ಲಿಂದ ಬರಬೇಕಾದ. ಇಲ್ಲಿಂದ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಕಾರಣ ಉಂಟು. ನೀವಿಬ್ರು ಕರ ತಟ್ಟಬೇಕು. ನಾವು? ಹೌದು ತಮ್ಮ, ನಿನಗೆ ಕರ ತಟ್ಟಿ ಅಭ್ಯಾಸ ಉಂಟು? ನನಗಿಲ್ಲ. ಇಲ್ಲ, ನನಗಿಲ್ಲ. ನಿನಗೆ? ನನಗಿಲ್ಲಲ್ಲ. ಏನದು? ನಿಮಗಿಬ್ಬರಿಗೂ ಗೊತ್ತಿಲ್ವಾ? ನಮಗೆ ಕರ ತಟ್ಟಿ ಅಭ್ಯಾಸ ಇಲ್ಲ. ಇಡಿ, ನಾನೇ ಹೇಳ್ತೇನೆ. ನನ್ನ ಕರದ ಮೇಲೆ ನಿಮ್ಮ ಕರವನ್ನಿರಿಸಿ ತ್ರಿಕರಣ ಪೂರ್ವಕವಾಗಿ ಭಾಷೆ ಕೊಡಿ. ಕೇಳಿದ್ದನ್ನು ಕೊಡ್ತೀನಿ. ದೀರ್ಘದೇಹ ನಮ್ಮದು, ಸಣ್ಣ ಮುಷ್ಟಿ ನಿನ್ನದು. ಹೇಗೆ ಸಿಕ್ಕಿಕೊಂಡದ್ದು? ಮೂರ್ಖ. ಯಾರು ನೀನು? ತಮಾಷೆ ಮಾಡಬೇಡ. ಏನೋ ಮೂರ್ಖ ಅಂತ ಕರೀದು. ಮೂರ್ಖ ಅಂದ್ರೆ ಒಳ್ಳೆಯವ. ಒಳ್ಳೆಯವ ಅಂತ? ಹೌದಾ? ಅರ್ಥ ಹಾಗೆ ಗೊತ್ತಾಯ್ತಲ್ಲ. ಚೋಟುತ್ತದವ. ಸರಿ ಸರಿ, ಒಳ್ಳೆಯವನಲ್ಲ. ನಿನ್ನಲ್ಲೇ ಹೇಳಿ. ಏನೀಗ ನಿಮ್ಮ ಬದಿಗೆ ಎಂತದ್ದು ಕುಚು ಕುಚು ಕುಚು? ಅವನಿಗೆ ಕೊಟ್ಟದ್ದು. ನೀನು ಕೊಟ್ಟದ್ದ? ಹೌದು. ಏನು ಕೊಟ್ಟದ್ದು? ಒಂದು ಅವನಿಗೊಂದು ಬಿರುದು. ಹೌದಾ? ಈಗ ನಿನಗೆ ಕೊಡ್ಲಿಕ್ಕೆ ಮನಸ್ಥಿತಿ ಉಂಟಲ್ವಾ? ಇಬ್ಬರಿಗೆ ಹಂಚಿ ಕೊಡ್ಬೇಕು. ಸರಿ, ಈಗ ಮೂರ್ಖ ಅಂತ ಒಳ್ಳೆಯವ ಹೇಳಿದವನು ಮೂರ್ಖ. ಈಗ ಅವನಿಗೆ ಅಣ್ಣ ನಾನು. ಸರಿ, ಈಗ ಅವ ಮೂರ್ಖ ಅಂದ್ರೆ? ಮೂರ್ಖ ಅಂದ್ರೆ ಒಳ್ಳೆಯವ, ನೀನು ಶತಮೂರ್ಖ ಅಂದ್ರೆ 100 ಪಟ್ಟು ಒಳ್ಳೆಯವ. ಎಂತದ ನಿನ್ನದು? ನೀನು ಮೂರ್ಖ ಒಳ್ಳೆಯವ, ಅವ ಶತಮೂರ್ಖ 100 ಪಟ್ಟು. ಮೂರ್ಖ 100 ನನಗೆ, ಅವ ಶತ ಅಂದ್ರೆ 100. ಮೂರ್ಖ ಅಂದ್ರೆ 103. ನನಗೆ ಕೇವಲ 3. ನಿನ್ನದು ನಿನಗೆ ಸಾಕ. ಅಯ್ಯೋ, ನಾನು ನಾವೆಲ್ವೇನಾ? ನಾನು ಹೇಳಿದ್ದು ಹಾಗಲ್ಲ. ಮತ್ತೆಂತದ್ದು? ನೀವು ಮಾತು ಕೊಟ್ಟಿದ್ದೀರಾ? ಹೌದು. ಮಾತಿನಲ್ಲಿ ಸಿಕ್ಕಿದ್ದೀರಿ ಅಂತ. ಹೇಗೆ ನನಗೆ ಬೇಕಾದದ್ದು ಬೇರೇನೋ ಅಲ್ಲ ಮಕ್ಕಳೇ. ಭಾಷೆ ಕೊಟ್ಟಿದ್ದೀರಲ್ಲ, ನಿಮ್ಮಿಬ್ಬರ ಪ್ರಾಣ. ಏನು ಮಾಡುವುದೆಂಬ ಪ್ರಾಣವ ಕೇಳಿದ ಜಾನತನದಲ್ಲಿ ವಂದಿಸುತ್ತ ಸಾಯುರಾಜದಲ್ಲಿ ಮನದಿರ ಬಿಡುತ್ತ
ಅಯ್ಯವ್ವೋ ಅಯ್ಯಯ್ಯೋ ತಮ್ಮ ಅಣ್ಣ ಮಾತಾಡಿ ಮಾತಾಡಿ ಮೋಸ ಮಾಡಿಬಿಟ್ಟನಲ್ವಾ? ಇವ ಈ ರೀತಿ ಮಾಡ್ತಾರೆ ನಾನು ಎಣಿಸಲಿ. ಇವ ದೊಡ್ಡ ಮೋಸಗಾರ ತಮ್ಮ. ವಂಚಕ ಇವ ವಂಚಕ. ವಂಚಿಸಿ ಬಿಟ್ಟನಲ್ವ ತಮ್ಮ. ತಮ್ಮ ಇವನಿಗೆ ಪ್ರಾಣ ಕೇಳುವುದಕ್ಕಿಂತ ಬದಲು ಬೇರೆ ಏನಾದ್ರೂ ಕೇಳಬಹುದಿತ್ತು, ಕೇಳಬಹುದಿತ್ತು, ಬೇಗ ಬಿಚ್ಚಿ ಕೊಡಬಹುದಿತ್ತು. ಕೊಡ್ತಾ ಇದ್ರು. ಅದನ್ನೂ ಕೇಳಲಿಲ್ಲ. ಅದರಲ್ಲೂ ಇಬ್ಬರ ತಲೆ ಕೇಳುವುದಕ್ಕಿಂತ ಬದಲು ನಿನ್ನ ಒಬ್ಬನ ತಲೆಯನ್ನಾದ್ರೂ ಕೇಳಬಹುದಿತ್ತು. ನಾನಾದ್ರೂ ಒಂದು 4 ದಿವಸ ಇಲ್ಲಿ ಬದುಕುತ್ತಿದ್ದೆ ತಮ್ಮ. ಓಹೋ ತಮ್ಮ ಒಂದು ಕೆಲಸ ಮಾಡು. ಏನದು? ಅವ ಕೇಳಿದ್ದಕ್ಕೆ ಒಮ್ಮೆ ನಿನ್ನ ತಲೆ ಕೊಡು, ಆಮೇಲೆ ನಾನು ನೋಡಿಕೊಳ್ತೇನೆ. ನಾನು ಎಣಿಸಿದ್ದು ಇವ ವಂಚಕ ಅಂತ. ಈಗ ನೋಡಿದ್ರೆ ನೀನು ಅದರಲ್ಲೂ ಮೀರಿದವ ನಯ ವಂಚಕ. ನಿನ್ನ ತಮ್ಮನ ಪ್ರಾಣ ತೆಗೆದು ನೀನು ಬದುಕುದ? ಎಂತದ ನಯವಂಚಕ ಅಂತ? ಎರಡಲ್ಲ 4 ಮಾತಾಡಬೇಡ. ನಾನು ಸಾಯ್ಬೇಕು, ನೀನು ಬದುಕಬೇಕಲ್ಲ. ಕೇಳಿದ್ದಕ್ಕೆ ಒಮ್ಮೆ ತಲೆ. ಯಾರು? ನಾನು ಹಾಗೆ ಕೊಡುದಿಲ್ಲ. ಹೌದಾ? ನಾನು ಬಿಟ್ಟು ಕೊಡುದಿಲ್ಲ. ಬೇಡ ತಮ್ಮ, ಬದುಕಿದ್ರು ಜೊತೆಯಲ್ಲಿ, ಸತ್ತರೂ ಜೊತೆಯಲ್ಲಿ. ಅದು ಸರಿ. ಜೀವನ ಇಷ್ಟು ಚಿಕ್ಕ ತಲೆಯಲ್ಲಿ ಇಷ್ಟು ವಿಷಯ ಇರಬೇಕಾದ್ರೆ ಹಾ, ನಮ್ಮ ಇದರಲ್ಲಿ ಎಷ್ಟು ಬೇಕು ಗೊತ್ತಾಗಬೇಕು ಇವನಿಗೆ. ಸ್ವಲ್ಪ ಯೋಚನೆ ಮಾಡಿ. ಬಾ, ಸರಿ. ಎಲ್ಲಿದ್ಯಾ? ಹತ್ತಿರ ಬಾರ. ಏನು ತಮ್ಮ ಏನು? ಮುಂದೇನು? ಆ ಬದಿಯಲ್ಲಿ ನೀರು, ಅಲ್ಲಿ ನೀರು, ಹಿಂದೆ ನೀರು. ಸಾಕು ಬಾ. ಎಲ್ಲಿಯೂ ಕೂಡ ನೀರು. ಕೊಡಿ 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 ಅಲ್ಲ, ಇಡಿ ಬೇಕು. ಕೊಡ್ತೇವೆ, ಅವಸರ ಮಾಡಬೇಡ. ಮತ್ತೇನು ಸಮಸ್ಯೆ? ಒಂದು ಪ್ರತಿಜ್ಞೆ ಉಂಟು. ಅದು ಹೇಗೆ? ಒಂದೇ ಒಂದು ಬಿಂದು ನೀರು ನಮ್ಮ ಶರೀರಕ್ಕೆ ತಾಗದ ರೀತಿಯಲ್ಲಿ ಪಡೆದು ಅಜ್ಞಾನಿಗಳಾದಂತಹ ಇವರಿಗೆ ನಾನು ಯಾರು ಎನ್ನುವಾಗ ತಿಳಿಯಬೇಕು. ಅದಕ್ಕಾಗಿ ವಿಶ್ವ ವಿರಾಟ್ ಸ್ವರೂಪದಲ್ಲಿ ಕಾಣಿಸಿಕೊಳ್ಳು. ಶ್ರೀರಾಡವ ಶಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹಾರ ಘೋರ ದುರಿತ ಸಂಹಾರ ದೀನೋದ್ಧಾರಕ ಮಾರಣ ನಾರಾಯಣ ಶ್ರೀರಾಡವ ಶಯನ ನಾರಾಯಣ ನೀರಜದಳ ನಯನ ಜಯ 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 ಜಯ. ಓ ಕ್ಷೀರಾರ್ಣ ಶಯನನೇ, ನಾರಾಯಣನೇ, ನೀರಜ ದಳ ನಯನನೇ, ಘೋರ ದುರಿತವನ್ನು ಪರಿಹರಿಸುವವನೇ. ಓ ಶ್ರೀಹರಿ, ಅಜ್ಞಾನದಿಂದ ಕಂಗೆಟ್ಟಂತಹ ನಮಗೆ ಸುಜ್ಞಾನವನ್ನಿತ್ತೆಯ. ನೀನಿಟ್ಟ ಮೇಲೆ ನಾವ್ಯಾರು ನೀನ್ಯಾರೆಂಬುದು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ನಮ್ಮ ಜನ್ಮಕ್ಕೆ ಕಾರಣೀಭೂತನು ನೀನೇ ಅನ್ನೋದು ಸ್ಪಷ್ಟವಾಯಿತು. ಅಳಿಸುವುದಕ್ಕೂ ಉಳಿಸುವುದಕ್ಕೂ ಸರ್ವ ಸಮರ್ಥನು ನೀನಾಗಿದ್ದಿ. ನಾವು ಮಾಡಿದ್ದು ತಪ್ಪು, ತಪ್ಪನ್ನು ಮನ್ನಿಸಿ ಉದ್ಧರಿಸು. ಜಯ 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 ಜಯ. ಓಂ ಮೃತ್ಯುಂಜಯ ಮಿತ್ರನೇ, ನಿತ್ಯ ಸನ್ನತಿ ಪಾತ್ರನೇ, ದೇವರೇ ನೀನು ಯಾರು ನಾವ್ಯಾರೆಂಬುದನ್ನು ತಿಳಿಯಲಾರದಂತ ಅಜ್ಞಾನಿಗಳು ನಾವು ಆಗಿ ಹೋದೆವು. ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿದಂತ ನಮಗೆ ಸುಜ್ಞಾನದ ದಿವ್ಯ ದೇವಿಗೆಯನ್ನು ನೀಡಿದಂತಹ ಹಿಪ್ಪು ನೀನು ಜಗದಾದಿ ದೈವ ಎಂಬುದನ್ನು ನಾವು ತಿಳಿದಿದ್ದೇವೆ ಸ್ವಾಮಿ. ದೇವರೇ, ಕೊಟ್ಟ ಮಾತಿಗೆ ನಾವು ತಪ್ಪವರಲ್ಲ. ನಮ್ಮ ಈ ತಲೆಯನ್ನು ಕತ್ತರಿಸುವುದರ ಮೂಲಕ ಮುಂದಕ್ಕೆ ನಮಗೆ ಮೋಕ್ಷವನ್ನು ಕರುಣಿಸಬೇಕು. ಕಠಿಣ ಮದ ತಲುವಿ ಪಯಮನದರಿಲ್ಲ ಕೈತ ಬಂದ ಮುದದಿ ನಿಮ್ಮಿಷ್ಟದಂತೆ ನಡೆಸುವಿನಿಂದ ನಾನು ಯಾರು ಎನ್ನುವ ಹಾಗೆ ತಿಳಿಯದೆ ನನ್ನೊಡನೆ ಹೋರಾಟವನ್ನು ಮಾಡಿದವರು, ನನ್ನ ವಿಶ್ವವಿರಾಟ್ ಸ್ವರೂಪವನ್ನು ಕಂಡ ಬಳಿಕ ನಿಮ್ಮಲ್ಲಿದ್ದಂತಹ ಅಜ್ಞಾನ ದೂರವಾಯಿತು. ನಾನು ಯಾರು ಎನ್ನುವ ಸತ್ಯವನ್ನು ತಿಳಿದಿದ್ದೀರಾ. ನನ್ನ ಕರ್ಣ ಕಿಲ್ಮಿಷದಿಂದಲೇ ಹುಟ್ಟಿಕೊಂಡವರು ನೀವು. ನೀವೇ ಯೋಚನೆ ಮಾಡಿ, ವಿಶೇಷವಾದಂತಹ ಶಕ್ತಿಯ ಕಾರಣದಿಂದಲಾಗಿ ನಿಮ್ಮ ಸೃಷ್ಟಿಯಾಗಿದೆ. ಇಲ್ಲ ಅಂತಾದ್ರೆ ಕರ್ಣದ ಕಿಲ್ಮಿಷ ನೀರಿಗೆ ಬಿದ್ದ ಕೂಡಲೇ ಕರಗಿ ಹೋಗಬೇಕಿತ್ತು, ಅದು ಜೀವಕಳೆಯನ್ನು ತಂದಿದೆ. ಆದರೂ ಕೂಡ ನಿಮಗೆ ತಂದೆಯೂ ನಾನೇ, ತಾಯಿಯೂ ನಾನೇ. ಆದ ಕಾರಣ ಹೆಸರನ್ನು ಇಡಬೇಕಾದದ್ದು ನನ್ನ ಕರ್ತವ್ಯ. ಮಧುವಿನ ಕಾಂತಿ ಮೃದುವಾದ ದೇಹವುಳ್ಳ ನೀನೇ ಮಧು. ಧನ್ಯನಾದೆ. ಕಠಿಣವಾದ ತನುವುಳ್ಳ ಕರ್ಕಶವಾದ ಧ್ವನಿಯುಳ್ಳಂತಹ ನೀನೇ ಕೈಟಬ. ದೇವರ ಮಕ್ಕಳಾದಂತಹ ನಮಗೆ ಒಂದು ಒಳ್ಳೆಯ ಬುದ್ಧಿ ಬರಬೇಕು. ಸರಿ, ಈ ಕೆಟ್ಟ ಬುದ್ಧಿ ಯಾಕೆ? ಮಕ್ಕಳೇ,
ಹುಟ್ಟಿದಾಕ್ಷಣ ನನ್ನಿಂದ ದೂರವಾದಿರ. ಯಾವುದೇ ಮಕ್ಕಳಿಗಾದರೂ ಕೂಡ ಎಳವೆಯಲ್ಲೇ ಸಂಸ್ಕಾರ ಎನ್ನುವುದು ಸಿಗಬೇಕು. ಅದು ಇಲ್ಲ ಅಂತ ಆದ್ರೆ ನಿಮ್ಮ ಹಾಗೆ ದುಷ್ಟರಾಗಿ ದುಷ್ಟತನವೇ ಅವರನ್ನು ಆವರಿಸಿಕೊಳ್ಳುತ್ತದೆ. ಹಾಗಾಗಿ ಎಳವೆಯಲ್ಲಿ ಬಾಲ ಸಂಸ್ಕಾರ ಎನ್ನುವುದು ಬಹಳ ಅಗತ್ಯವಾದುದು. ತಪ್ಪಿನ ಅರಿವಾಗಿ ಪದದ್ವಯಗಳಲ್ಲಿ ಸ್ತುತಿ ಮಾಡುತ್ತಾ ಇದ್ದೀರಾ. ಭಕ್ತಿಗೆ ಮೆಚ್ಚಿದ್ದೇನೆ. ಮನದಾಸೆಯನ್ನು ಹೇಳಿಕೊಂಡ್ರೆ ಅನುಗ್ರಹಿಸುತ್ತೇನೆ. ಕೊನೆಯ ಗಳಿಗೆಯಲ್ಲಿ ಆಶೆ ಇರುವುದು ಒಂದೇ, ಏನು? ನಮ್ಗೆ ಯೋಗ್ಯವಾದ ಹೆಸರು ಬೇಕು. ನಮ್ಮ ಹೆಸರು ನಿನ್ನ ಹೆಸರಿನೊಂದಿಗೆ ಸ್ಥಾಯಿಯಾಗಿ ಉಳಿಯುವ ಹಾಗೆ ಅನುಗ್ರಹಿಸುವ. ಮಕ್ಕಳೇ, ಮಧುಕೈಟವರಾದ ನಿಮ್ಮ ಶಿರವನ್ನು ಕತ್ತರಿಸಿದ ಬಳಿಕ ನಿಮ್ಮ ಮೇಧಸ್ಸನ್ನು ಜಲದಿಗೆ ಸೇರಿಸಿ ಭೂಮಿ ನಿರ್ಮಾಣವನ್ನು ಮಾಡುತ್ತೇನೆ. ಸರಿ. ಅದಕ್ಕೆ ಮೇದಿನಿ ಎನ್ನುವ ಹಾಗೆ ಹೆಸರನ್ನಿರಿಸಿ ಶಾಶ್ವತವಾಗಿ ಉಳಿಯುವಂತೆ ನಾನು ಅನುಗ್ರಹಿಸುತ್ತೇನೆ. ಕೊಟ್ಟ ಮಾತಿನಂತೆ ಒಂದು ಬಿಂದು ನೀರು ನಿಮ್ಮ ಮೈಗೆ ಸೋಕದ ತೆರದಲ್ಲಿ ಶಿರವನ್ನು ಕತ್ತರಿಸಲು ಜಂಗೆಯನ್ನು ವಿಶಾಲವಾಗಿ ಬೆಳೆಸಿದ್ದೇನೆ. ಶಿರವನ್ನು ಇಡಿ ಕತ್ತರಿಸಿ. ಮಧುಕೈಟವರ ಮೇಧಸ್ಸಿನಿಂದ ಮೇದಿನಿಯನ್ನು ಸೃಷ್ಟಿಸಿದ್ದೇನೆ. ಹಾಗಿದ್ರೆ ಮುಂದೆ ಆಗಬೇಕಾದದ್ದು ಸೃಷ್ಟಿಯ ಕಾರ್ಯ. ಅದನ್ನೇ ಅರಿತೆ ನನ್ನುದರೊಳಗಿದ್ದಂತಹ ಬ್ರಹ್ಮ ಸತ್ಯಲೋಕಕ್ಕೆ ತೆರಳಿದ್ದಾನೆ. ಹರನು ಕೈಲಾಸವನ್ನು ಸೇರಿಕೊಂಡಿದ್ದಾನೆ. ಬ್ರಹ್ಮ ಸೃಷ್ಟಿಸಿದಂತಹ ಜೀವರಾಶಿಗಳನ್ನ ಪಾಲಿಸುವ ಹೊಣೆಗಾರಿಕೆ ನನ್ನದು. ಆ ಕಾರಣಕ್ಕಾಗಿ ಜನನಿಯಾಜ್ಞೆಯಂತೆ ಪಾಲನಾ ಕಾರ್ಯವನ್ನು ಮಾಡುವುದಕ್ಕಾಗಿ ವೈಕುಂಠದೆಡೆಗೆ ಸಾರ್ತೇನೆ. ನೀರಿಗಿಂತಹ ತಿಳಿಯಾಗಿರುವಂತಹ ಜ್ಞಾನವನ್ನು ಸಂಪಾದಿಸಿಕೊಂಡು ಮಂಜಿಗಿಂತ ಹಗುರವಾಗಿರುವಂತಹ ಪುಣ್ಯವನ್ನು ಸಂಪಾದಿಸಿಕೊಂಡು ಪಾವನ ಸ್ವರೂಪ ಕಶ್ಯಪ ಬ್ರಹ್ಮ ಹಾಗೂ ಅಸುರಕುಲ ಮಾತೆನಿಸಿಕೊಂಡಂತಹ ದಿತಿದೇವರಿಗೆ ಮಗಳಾಗಿ ಜನಿಸಿದೆ. ಅವರ ಮಗಳಾಗಿರುವಂತಹ ನನಗೆ ಮಾಲಿನಿ ಎನ್ನುವ ಹಾಗೆ ಹೆಸರಿನಿಸಿದ್ದಾರೆ. ಯೋಗ್ಯ ಗುರುಗಳ ಮುಖೇನವಾಗಿ ವಿದ್ಯಾಭ್ಯಾಸ ಮುಗಿಸಿ ಈ ಅರಮನೆಯನ್ನು ಸೇರುವಂತಹ ಸಂದರ್ಭದಲ್ಲಿ ಮಗಳ ಮುಖವನ್ನು ಕಂಡು ಸಂತೋಷ ಪಡಬೇಕಂತ ನನ್ನಮ್ಮ ನೇರವಾಗಿ ಶೋಕಾಗಾರವನ್ನು ಸೇರಿ ದುಃಖಿಸುತ್ತಿರುವಂತಹ ದೃಶ್ಯವನ್ನ ಕಂಡೆ. ಹೋಗಿ ದುಃಖದ ವಿಚಾರವನ್ನೇ ಕೇಳಿದೆ. ಕರುಳನ್ನೇ ಕತ್ತರಿಸುವಂತಹ ಆಳವಾದ ಕಥೆಯನ್ನೇ ಹೇಳಿಬಿಟ್ಟಳು. ಈ ಹಿಂದಕ್ಕಾದ್ರೂ ಅದೆಷ್ಟು ಮಂದಿ ಗಂಡು ಮಕ್ಕಳಿದ್ದರಂತೆ ಅವರೆಲ್ಲರೂ ಸುರಲೋಕವನ್ನು ವಶಪಡಿಸಿಕೊಳ್ಳುವ ಉದ್ದೇಶದಿಂದಾಗಿ ನೇರವಾಗಿ ಅಮರಾವತಿಗೆ ಮುತ್ತಿಗೆಯನ್ನು ಹಾಕಿದ್ರು. ಏನು ಮಾಡೋಣ ಹೇಳಿ, ಆ ದೇವತೆಗಳ ಮೋಸದಿಂದಾಗಿ ತನ್ನೆಲ್ಲ ಗಂಡು ಮಕ್ಕಳೆಲ್ಲ ಕಳೆದುಕೊಂಡಳು. ಹೀಗೆ ನನ್ನ ಅಮ್ಮನಲ್ಲಿ ಶೋಕ ಎಂಬುದು ಸದಾ ಕಾಡುತ್ತಾ ಇತ್ತು. ಅದು ಅಂತಿದ್ದ ಶೋಕವಲ್ಲ, ಅದು ಪುತ್ರ ಶೋಕ. ಮೂರು ವಿಧವಾದಂತಹ ಮೋಹ ನಮ್ಮನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲವಂತೆ.
ಪುತ್ರೇಶನ ವಿತ್ತೇಶನ ದಾರೇಶನೆನ್ನುವ ಹಾಗೆ ಈ ವಿತ್ತೇಶನದ ಮೋಹನಾದ್ರೂ ಬಿಡಬಹುದು, ದಾರೇಶನದ ಮೋಹನಾದ್ರೂ ಬಿಡಬಹುದು. ಆದರೆ ಪುತ್ರೇಶನದ ಮೋಹ ಎಂಬುದು ಬಿಟ್ಟು ಹೋಗುವುದಕ್ಕೆ ಸಾಧ್ಯವೇ ಇಲ್ಲ. ಪುತ್ರ ಶೋಕದಿಂದ ಅಳಲುತ್ತಿರುವಂತಹ ನನ್ನ ಅಮ್ಮನಿಗೆ ಹೋಗಿ ಧೈರ್ಯದ ಮಾತನ್ನು ಹೇಳಿದೆ. ಅಮ್ಮ, ಈ ದೈತ್ಯಕುಲ ಉದ್ಧಾರ ಆಗಬೇಕಂತಾದ್ರೆ ನನ್ನಿಂದ ಏನು ಮಾಡಲು ಸಾಧ್ಯ ಎನ್ನುವ ಹಾಗೆ ನನ್ನ ಮಾತನ್ನು ಕೇಳಿ ಸಂತೋಷಭರಿತಳದಂತಹ ನನ್ನಮ್ಮ ನನಗೊಂದು ಆಜ್ಞೆಯನ್ನು ಮಾಡಿದಳು. ಮಗಳೇ, ಘೋರವಾದಂತಹ ಕಾಂತಾರವನ್ನು ಸೇರಿ ವಿಧಾತನ ಕುರಿತಾಗಿ ತಪಸ್ಸನ್ನು ಆಚರಿಸಿ ಒಲಿದು ಬಂದಂತಹ ವಿಧಾತನಲ್ಲಿ ತ್ರಿಪುರದಲ್ಲಿ ವಿಭುವಾಗಿ ಮೆರೆಯುವಂತಹ ಮಗನನ್ನು ವರವಾಗಿ ಪಡೆದು ಬಾ ಮಗಳೇ ಎನ್ನುವ ಹಾಗೆ ಅಮ್ಮನ ಆಜ್ಞೆಯನ್ನು ಪಡೆದುಕೊಂಡು ಬಂದಿದ್ದೇನೆ. ಇದಲ್ವೇ ಯೋಗ್ಯವಾದಂತಹ ಸ್ಥಳ, ಪ್ರಶಾಂತವಾದಂತಹ ವಾತಾವರಣ, ಇನ್ಯಾಕೆ ಸಾವಕಾಶ? ಆ ಬ್ರಹ್ಮದೇವನ ಕುರಿತಾಗಿ ನಾನು ತಪಸ್ಸನ್ನು ಆಚರಿಸಲೇಬೇಕು. ಆದರೆ ನನ್ನ ಬಗ್ಗೆ ನಾನು ಸ್ವಲ್ಪ ಆಲೋಚನೆ ಮಾಡಬಾರದೆ. ಕಾಣುವುದಕ್ಕೆ ಹೇಗಿದ್ದೇನೆ ನಾನು? ಚೆಲುವಿಕೆ ಯೌವನದಿಂದ ಕಂಗೊಳಿಸುತ್ತಾ ಇದ್ದೇನೆ. ವರ್ಣ, ಆಕೃತಿ, ಶ್ರುತಿ, ಗತಿ, ಮತಿ ಇವೆಲ್ಲವೂ ಜೊತೆಯಾಗಿ ಸೇರಿತು ಅಂತಾದ್ರಿ ಅದು ಸೌಂದರ್ಯ ನೆನೆಸಿಕೊಳ್ಳುವಂತೆ. ಈ ರೂಪನೀಳೆಯ ಕಾಮಕರು ಕಂಡರು ಅಂತಾದ್ರಿ ಖಂಡಿತವಾಗಿ ಮೋಹಿಸುತ್ತಾರೆ. ಅವರ ಮಾತು ಬಿಡೋಣ ಸ್ವಾಮಿ. ಇನ್ನೊಂದು ಪಕ್ಷ ಉಂಟಲ್ಲ, ಸುರರೆಮ್ಮ ಹಗೆಗಳಾಗಿ ಹರು ನಿಜವರಿತರೆ ತಪಕ್ಕಿಂದು ಭಂಗವನ್ನು ತಂದೇ ತರುತ್ತಾರೆ. ಹಾಗಾದ್ರೆ ನಾ ಹೇಗೆ ತಪಸ್ಸನ್ನು ಆಚರಿಸಲಿ? ನಾವ್ಯಾಕೆ ಚಿಂತಿಸದೆ ಹೇಳಿ? ನಾವು ರಾಕ್ಷಸರಲ್ವಿ? ಅನಿಮಾದ್ಯ ಅಷ್ಟ ಸಿದ್ಧಿ ನಂಬಲ್ಲವರು. ಕಾಲಕ್ಕೆ ತಕ್ಕಂತಹ ವೇಷವನ್ನು ಧರಿಸಬಹುದು. ಯಾವ ವೇಷ ಆದಿತ್ತು? ಹೀಗೆಂದು ಆಲೋಚನೆ ಮಾಡಿದ್ದೇ ತಕ್ಷಣ ಚಿತ್ತ ಬಿತ್ತಿಗೆ ಹೊಳೆಯುತ್ತಲೊಂದು ಪಾಯ. ಓಯ್, ಅದೇನದು? ಮಹಿಷಿಗಳ ಹಿಂಡಲ್ವಿ? ಇದೇ ಸರಿಯಾದಂತಹ ರೂಪ. ಈಗಿಂದೀಗಲೇ ಮಹಿಷಿ ರೂಪವನ್ನಾತು ಆ ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಆಚರಿಸುತ್ತೇನಂತೆ. ಎಂತಹ ಆಶ್ಚರ್ಯಕರ ಘಟನೆ ನಡೆದು ಹೋಯಿತು. ಪರೋಪಕಾರಂ ಇದಂ ಶರೀರಂ ಎನ್ನುವ ಹಾಗೆ ಲೋಕದ ಹಿತವನ್ನು ಬಯಸುವ ಮುನಿ ಸುಪಾರ್ಶಕ ನಾನು. ತಪಸ್ಸಿನಲ್ಲಿ ನಿರತನಾಗಿದ್ದಾಗ ನನ್ನ ತಪಸ್ಸು ಭಂಗವಾಯಿತು. ಇದಕ್ಕೆ ಕಾರಣವನ್ನು ಹುಡುಕಬೇಕಲ್ಲ. ಧ್ಯಾನ ದೃಷ್ಟಿಯಿಂದ ನೋಡಿದೆ. ಏನು ನೋಡುವುದು? ದಿತಿಸುದೇ ಆದಂತಹ ಮಾಲಿನಿಯು ಯೋಗ್ಯ ಪುತ್ರನನ್ನು ಪಡೆಯಬೇಕೆಂಬ ಆಸೆಯಿಂದ ಮಹಿಷಿ ರೂಪವನ್ನಂತೂ ತಪಸ್ಸನ್ನಾಚರಿಸುತ್ತಾ ಇದ್ದಾಳೆ. ಇವಳು ಮಾಡಿದ ಕೃತ್ಯ ಹೇಗಾಯಿತು ಗೊತ್ತೇ? ಮುನಿಕುಲಕ್ಕೆ ಅಪಮಾನವಾಗಿದೆ. ಹಾಗಾಗಿ ಇವಳನ್ನು ಸುಮ್ಮನೆ ಬಿಡುವುದು ಸರಿಯಲ್ಲ. ಮಹಿಷಿ ರೂಪವನ್ನು ಅಂದು ತಪಸ್ಸನ್ನು ಆಚರಿಸಿದ ಈಕೆಯ ಉದರದಲ್ಲಿ ಮಹಿಷನೇ ಜನಿಸಲಿ, ಮಹಿಷನೇ ಜನಿಸಲಿ, ಮಹಿಷನೇ ಜನಿಸಲಿ. ನನ್ನ ಈ ಶಾಪಕ್ಕೆ ಮೂರು ಮೂರ್ತಿಗಳಿಂದ ಪರಿಮಾರ್ಜನೆ
ಸಿಗಲೇ ಹೋಗಲಿ. ಇದು ಮುನಿ ಸುಪಾರ್ಶಕನ ಶಾಪ. ಇನ್ನು ನನಗೆ ತಪಸ್ಸಿಗೆ ಯೋಗ್ಯವಾದ ಸ್ಥಳವಲ್ಲವಿದು. ಸೂಕ್ತವಾದಂತಹ ತಪೋಭೂಮಿಯನ್ನು ಆರಿಸುತ್ತಾ ಮುನ್ನಡೆಯುತ್ತೇನೆ. ಕಾಡನ್ನು ಸೇರಿಕೊಂಡು ಘನಘೋರವಾದ ತಪಸ್ಸನ್ನು ಮಾಡುತ್ತಾ ಇದ್ದಿ. ನೀನು ಯಾರ ಕುರಿತಾಗಿ ತಪಸ್ಸನ್ನು ಮಾಡುತ್ತಾ ಇದ್ದೀಯೋ ಆ ಬ್ರಹ್ಮದೇವನಾದಂತ ನಾನೇ ಪ್ರತ್ಯಕ್ಷಗೊಂಡಿದ್ದೇನೆ. ತಪಸ್ಸನ್ನು ಬಿಡಬಾಗಲೇ ಮನದ ಇಂಗಿತವನ್ನು ತಿಳಿಸು. ಕರುಣಾಸಾಗರ ದೇವನೇ, ಕರುಣಸಾಗರ ದೇವ ಮಮತೆಯ ಮಗಳದಂತಹ ಮಾಲಿನ್ಯ ಭಕ್ತಿಗೆ ಮೈದೋರಿದೆಯಾ ತಂದೆ? ಹೌದಮ್ಮ. ಬತ್ತಿ ಹೋದ ಕೆರೆ ಬಾವಿಗಳನ್ನು ತುಂಬಿಸಲು ಮಳೆ ಬಂದ ಹಾಗೆ, ಕತ್ತಲೆಯನ್ನು ದೂರೀಕರಿಸಲು ಮಣಿ ದೀಪ ಇದ್ದ ಹಾಗೆ ನಿಜ ನನ್ನ ಭಕ್ತಿಗೆ ಮೈದೋರಿದಂತಹ ನಿನ್ನಲ್ಲಿ ನನ್ನ ಬೇಡಿಕೆಯನ್ನು ಕೇಳಲಿ ದೇವ. ಏನಮ್ಮ? ಇನ್ನು ಮುಂದಕ್ಕೆ ಉತ್ತಮ ವರನನ್ನು ನೋಡಿ ನಮ್ಮ ದಾಂಪತ್ಯದಲ್ಲಿ ಹುಟ್ಟುವಂತಹ ಮಗ ದುರಧೀರನಾಗಿರಬೇಕು. ಅಂತಹ ವರವನ್ನು ಅನುಗ್ರಹಿಸಬೇಕು ತಂದೆ. ತತಸ್ತು ಮಗಲೇ, ಧನ್ಯಳಾದಿ. ಆದರೆ ನಿನ್ನ ಉದರದಲ್ಲಿ ಹುಟ್ಟುವ ಮಗು ಕೋಣಾಗಿರುತ್ತಾನೆ. ಶಿವನೇ 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 ತಂದೆ, ನಿನ್ನ ಕುರಿತಾಗಿ ನನ್ನ ತಪಸ್ಸನ್ನಾಚರಿಸಿದಿ. ಸರಿ, ನಿನ್ನನ್ನು ಪ್ರತ್ಯಕ್ಷೀಕರಿಸಿಕೊಂಡಿ. ನಿಜ. ಆದ್ರೆ ನೀನಾಡುವಂತಹ ಮಾತು ನನ್ನ ಉದರದಲ್ಲಿ ಹುಟ್ಟುವಂತಹ ಮಗ ಕೋಣನಾಗಿ ಜನಿಸುತ್ತಾನೆ. ಹೌದು. ಹುಟ್ಟಿದಂತಹ ಮಗನನ್ನು ಹೇಗೆ ಎತ್ತಿ ಮುದ್ದಾಡಲಿ, ಹೇಗೆ ತನೆಯ ಹಾಲನ್ನು ತನಗೆ ಉಣಿಸಲಿ, ಯಾವ ಕೈಗಳಿಂದ ಜೋಗುಳವನ್ನೇ ಪಾಡಲಿ, ಇದಕ್ಕಿಂತ ನನಗೆ ಸಾವನ್ನೋದಕ್ಕೆ ಸಮದಲ್ವೇ ನೀನು? ಮರುಗಬೇಡ ಮಾಲಿನಿ, ಮರುಗದಿರುವ ಮುನಿವರ ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮೆರೆಯುವರು ಘನ ಶೌರ್ಯದಿಂದಲೇ ತೈಲಗದಿ ಮರಿಯಮ ಕಣ್ಣೀರಿನ ನನ್ನ ಪಾದವನ್ನೇ ಬರುತ್ತಾ ಇದ್ದಿ. ದುಃಖಿಸಬೇಡ, ಭಯಪಡಬೇಡ. ಇಷ್ಟೆಲ್ಲ ಆಗುವುದಕ್ಕೆ ಕಾರಣಕರ್ತರು ಬೇರೆ ಯಾರಲ್ಲ ಮಗನೇ, ಯಾರು? ಅದು ನೀನೇ. ನಾನೇ? ಹೌದು. ಹೇಗೆ? ದಟ್ಟವಾದ ಕಾಡನ್ನು ಸೇರಿಕೊಂಡಂತ ನೀನು ನನ್ನ ತಪಸ್ಸನ್ನು ಮಾಡುವುದಕ್ಕೆ ಮುಂದಿರುವಂತಹ ಸಂದರ್ಭದಲ್ಲಿ ಕಾಮುಕರಿಗಾಗಿ ಹೆದರಿ ತನ್ನಾತ ರೂಪವನ್ನು ಮರೆಗೊಳಿಸಿ ಮಹಿಷಿ ರೂಪವನ್ನು ಅಂತ ತಪಸ್ಸನ್ನು ಕೈಗೊಂಡೆ. ಸತ್ಯ. ಈ ಕಾಡಲ್ಲಿ ಭಾರ್ಗವ ಶಿಷ್ಯರಾದಂತಹ ಸುಪಾರ್ಶಕ ಕೂಡ ತಪಸ್ಸನ್ನು ಮಾಡುತ್ತಾ ಇದ್ದ. ನಿನ್ನ ತಪಸ್ಸಿನಿಂದಾಗಿ ಅವನ ತಪಸ್ಸಿಗೆ ವಿಘ್ನ ಬಂತು. ಮುಣಿದು ಶಾಪವನ್ನೇ ಕೊಟ್ಟು ಬಿಟ್ಟಿದ್ದಾನೆ. ಹೇಗೆ? ನಿನ್ನ ಉದದಲ್ಲಿ ಹುಟ್ಟುವ ಮಗು ಮಹಿಷರಾಗಿರುತ್ತಾರೆಂದು. ಶಾಪ ಕೊಟ್ಟದ್ದು ಕೇವಲ ಮುನಿಪೋತ್ತಮನಲ್ವಿ? ಹೌದು. 3 ಮೂರ್ತಿಗಳಲ್ಲಿ ನೀವೊರುವರಾಗಿದ್ದೀರಾ. ಈ ಶಾಪಕ್ಕೆ ಪರಿಮಾರ್ಜನೆ ಮಲ್ಯ ಸ್ವಾಮಿ ಪರಿಮಾರ್ಜನೆ ಮಾಡಬಹುದಿತ್ತು ಮಗಳೇ. ಮತ್ತೊಂದು ವಚನವನ್ನೇ ನುಡಿದು ಬಿಟ್ಟಿದ್ದಾನೆ. ನಾನು ಕೊಟ್ಟಿರುವಂತಹ ಶಾಪವು 3 ಮೂರ್ತಿಗಳನ್ನು ಪರಿಮಾರ್ಜನೆ ಆಗದೆ ಹೋಗಲಿ. ಮತ್ತೆ ನಾನೇನು ಮಾಡೋದಕ್ಕೆ ಸಾಧ್ಯ ಉಂಟಮ್ಮ? ನನ್ನ ಗತಿಯೇನು ಹಾಗಾದ್ರಿ? ದುಃಖಿಸಬೇಡ, ಕಣ್ಣೀರನ್ನು ಸುರಿಸಬೇಡ. ಹುಟ್ಟುವ ಮಗು ಕೋಣಾಗಿದ್ರು ಕೂಡ ಜಾಣಾಗಿರುತ್ತಾನೆ. ವೀರನಾಗಿ ಧೀರನಾಗಿ ಶೂರನಾಗಿ ಮೆರೆದು 3 ಲೋಕದಿಂದ ಕೀರ್ತಿಯನ್ನು ಮೆರೆದಿಸ್ತಾನೆ. ಶುಭವಾಗಿ. ಧನ್ಯಳಾದಿ, ಧನ್ಯಳಾದಿ. ರೂಪವನ್ನು ತಲೆ ಮಲಗದಿ ಜನನಿಯೇ
ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಹಿರಿಯವಳಾದ ದಿತಿದೇವಿ ಎಂದರೆ ನಾನೇ ಸರಿ. ನನ್ನ ಮನದಾಸೆಯನ್ನು ಈಡೇರಿಸುವುದಕ್ಕೋಸ್ಕರವಾಗಿ ಮಗಳಾದ ಮಾಲಿನಿಯನ್ನು ಘೋರವಾದ ಕಾನನಕ್ಕೆ ಕಳುಹಿಸಿದ್ದೇನೆ. ವಿಧಿಯ ಕುರಿತಾಗಿ ತಪಸ್ಸನ್ನಾಚರಿಸಿ 3 ಲೋಕದಲ್ಲಿ ವಿಭವಾಗಿ ಮೆರೆಯುವಂತಹ ಪುತ್ರನನ್ನೇ ವರವನ್ನಾಗಿ ಪಡೆದುಕೊಂಡು ಬಾ ಎನ್ನುವ ಹಾಗೆ ನನ್ನ ಮಾತನ್ನು ಕೇಳಿದಂತ ಆಕೆ ಆಜ್ಞೆ ರೂಪವಾಗಿ ಘೋರವಾದ ಕಾನನಕ್ಕೆ ಸೇರಿದ್ದು ಮಾತ್ರವಲ್ಲ, ಬೇಕಾದಂತಹ ವರವನ್ನು ಪಡೆದುಕೊಂಡು ಬಂದಿದ್ದಾಳೆ. ಅವಳನ್ನು ಗಮನಿಸಿದೆ ಎಂದಾದರೆ ಪ್ರಾಯ ಪ್ರಬುದ್ಧಳಾಗಿದ್ದಾಳೆ. ಆ ಕಾರಣಕ್ಕಾಗಿ ಪಾತಾಳ ಲೋಕದ ಮಧುವನಪುರದ ವೀರ ವಿದ್ಯುನ್ಮಾಲಿಯ ಜೊತೆಗೆ ವಿವಾಹಗೈದವಳಿದ್ದೇನೆ. ಅವರಿರುವ ಪ್ರೀತಿಯ ಜೋತಕವಾಗಿ ಮಗನೋರು ಹುಟ್ಟಿಕೊಂಡಿದ್ದಾನೆ. ಆಟದಲ್ಲಿ ಪಾಠದಲ್ಲಿ ತೊಡಗಿರುವಂತಹ ಅವನನ್ನು ಕಾಣುವಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಉಂಟು ಸ್ವಾಮಿ. ಏನು ಮಾಡೋಣ ಹೇಳಿ, ಎಲ್ಲ ಇದ್ದವರಿಗೂ ಕೆಲವೊಮ್ಮೆ ಮನಸ್ಸಿಗೆ ಬೇಸರವೆನ್ನುವುದು ಆವರಿಸಿಕೊಳ್ಳುತ್ತದೆ. ನನಗೆ ಯಾಕೆ ಬೇಸರ? ಈ ಹಿಂದೆ ನಾನು ಕಂಡಂತಹ ಕನಸು ಸುರಲೋಕ ನಮ್ಮದಾಗಬೇಕು ಎನ್ನುವ ಹಾಗೆ. ಮಗಳಾದಂತಹ ಮಾಲಿನಿಯನ್ನು ಮದುವೆಯಾದ ಬಳಿಕ ಒಬ್ಬಂಟಿತನವನ್ನು ಅನುಭವಿಸುತ್ತಾ ಇದ್ದವಳು ನಾನು. ಹಾಗಿದ್ದರೆ ಈ ಕಾಲಕ್ಕಾಗುವ ನನ್ನ ಕನಸು ಕನಸಾಗಿ ಉಳಿಯಿತಲ್ಲ. ನನ್ನ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಯಾರಿದ್ದಾರೆ ಶಿವನೇ? ಯಾರಿದ್ದಾರೆ? ಎದ್ದೇಳು ಕಂದ, ಶುಭವಾಗಲಿ. ರಾಜ ಮಾತನೇವು ನಿಮ್ಮ ಮಗಳು ಮಾಲಿನ್ಯ ನಾನು ಮದುವೆ ಆಗಿದ್ದೇನೆ. ನಮ್ಮ ದಾಂಪತ್ಯದಿಂದ ಒಂದು ಗಂಡು ಮಗುವಿಗೆ ಅಪ್ಪ ಅಮ್ಮ ಆಗಿದ್ದೇವೆ. ಆ ಮೊಮ್ಮಗಳನ್ನು ಹಿಡ್ಕೊಂಡು ಸಂತೋಷದಿಂದ ಕಾಲಹರಣ ಮಾಡಬೇಕಂತ ನೀವು ಏಕಾಂತ ಒಂದು ಸೇರಿ ಕಣ್ಣೀರು ಸುರಿಸ್ತಾ ಇದ್ದೀರಿ. ಏನಾಯ್ತು? ಯಾಕೆ ದುಃಖ ಹೇಳಿ ಬಂದಲ್ಲಿ? ನನ್ನ ಕಣ್ಣೀರ ಕಥೆಯನ್ನು ಕೇಳುತ್ತಾ ಇದೆಯಾ ಕಂದ? ಏನೆಂದು ಹೇಳಲಿ? ಸುರ ಲೋಕವನ್ನು ಪಡೆಯುವ ಉದ್ದೇಶದಿಂದ ಅನೇಕ ಗಂಡು ಮಕ್ಕಳನ್ನು ಕಳುಹಿಸಿದವಳು ನಾನು. ಏನು ಮಾಡೋಣ ಹೇಳು? ಆ ಸುರಪ ಮೋಸದಿಂದ ನನ್ನ ಮಕ್ಕಳನ್ನೆಲ್ಲ ಕೊಂದಿದ್ದಾನೆ ಕಂದ. ಶಿವ 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 ಶಿವ. ಅತ್ತೆ, ಪುತ್ರ ಶೋಕ ನಿರಂತರ ಅಂತ ಒಂದು ಮಾತುಂಟು. ಹೌದು. ಬಹುಶಃ ಕ್ಷಣ ಕ್ಷಣಕ್ಕೆ ನಿಮ್ಮನ್ನು ಆ ದುಃಖ ಕೊರೈತಾ ಇದೆ, ಆವರಿಸಿಕೊಂಡಿದೆ. ಸ್ವಲ್ಪ ಸಮಾಧಾನ ಮಾಡಿ. ಇನ್ನು ಹೋದವರು ಬರ್ತಾರತ್ತ? ಖಂಡಿತವಾಗಿಯೂ ಬರುವುದಿಲ್ಲ. ಆದರೆ ನಾನು ಒಬ್ಬಂಟಿಯಾಗಿರುವಂತಹ ಸಂದರ್ಭ ಒಮ್ಮಿಂದೊಮ್ಮೆಲೆ ಬಂದವನು ನೀನು. ಅಳಿಯನಾದರೂ ಕೂಡ ಮಗನ ರೂಪದಿ ತಾಯೇ ನಿಮಗೇನು ಕಷ್ಟ ಬಂದಿದೆ? ಹೌದು, ಮಕ್ಕಳನ್ನ ಮಾತ್ರ ಕೊಟ್ಟದಲ್ಲ, ಈ ಊರಿಗೆ ನನ್ನನ್ನು ಅರಸನ್ನಾಗಿ ಮಾಡಿದ್ದೀರಿ. ನಿಜ. ಈ ಊರಿನವರಿಗೆ ಯಾರಿಗೆ ಏನೇ ಆಗಬೇಕು ನಾನೆಲ್ಲ ಅತ್ತೆ. ಮನಸ್ಸಿಗೆ ಸಂತೋಷವಾಯಿತು ಕಂದ. ನನ್ನ ಕನಸೇನು ಗೊತ್ತೇ? ಸುರಲೋಕ ನಮ್ಮದಾಗಬೇಕು. ಅಷ್ಟು ಮಾತ್ರವಲ್ಲ, ಮಡಿದು ಹೋದಂತಹ ನನ್ನ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಕಂದ. ಮಕ್ಕಳನ್ನು ಕಳ್ಕೊಂಡಂತ ನೀವು ರಾಜಿಸ್ತಾ ಇದ್ದೀರಿ. ಹೌದು. ಪಾತಾಳದ ಅಧಿಪತಿ ಉಂಟು, ಸ್ವರ್ಗದ ಅಧಿಪತಿ ಈಗ ನನ್ನದು ಉಂಟು. ಸ್ವರ್ಗವನ್ನು ಇಂದ್ರಾದಿಸಿಗ ದೇವತೆಗಳನ್ನು ಸೋಲಿಸಿದ ಅಲ್ಲಿ ಅಧಿಪತ್ಯವು ನನ್ನದಾಗ್ತದೆ. ಎಂತಹ ಭಾಗ್ಯ ಈ ವಿದ್ಯುನ್ಮಾಲದ್ದು. ಆಶೀರ್ವಾದ ಮಾಡಿ ಅಲ್ಲಿಗೆ ಹೋಗ್ತೇನೆ. ದೇವತೆಗಳ ತಲೆಯನ್ನು ಕಾಡಿದು ಆ ರಕ್ತದಿಂದ ನಿಮ್ಮ ಮಕ್ಕಳಿಗೆ ತರ್ಪಣೆ ಕೊಟ್ಟು ಬರ್ತೇನೆ. ಆದಷ್ಟು ಬೇಗನೆ ತೆರಳು ಮಗನೇ. ನಿನಗೆ
ಏಕಕಾಲದಲ್ಲಿ 33 ಕೋಟಿ ಸಂಖ್ಯೆಯಲ್ಲಿ ಯುದ್ಧಕ್ಕೆ ಬಂದರು. ಅಂತವರನ್ನೆಲ್ಲ ಯುದ್ಧದಲ್ಲಿ ಹೊಡೆದಾಗಿಸಿ ಸ್ವರ್ಗ ನನ್ನದಾಗಿಸಿಕೊಂಡಿದ್ದೇನೆ. ಅವಸರ ಬರಿದಾಗಿ ಯಾರು ಕೊಡ್ತಾರೆ? ಈ ಸಭೆಯ ಪರಿಚಯ ಉಂಟಾ? ಸರಿಯಾಗಿ ಉಂಟು. ಸುಧರ್ಮ ಸಭೆ. ಹೌದು. ಇದು ಊರು ಯಾವುದು? ಯಾವುದು? ಸ್ವರ್ಗ ಲೋಕ. ನಿಜ. ಅಷ್ಟು ಗೊತ್ತುಂಟ? ಆ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದಾರಲ್ಲ, ಧರ್ಮಕ್ಕೆ ಸಿಕ್ಕಿದ ಸ್ವಾರ್ಜಿತವಾಗಿ ಬೆಳೆದದ್ದು. ಇಷ್ಟು ಮಂದಿಯನ್ನು ಸೋಲಿಸಿದ್ದೇನೆ. ಸ್ವರ್ಗದ ಅಧಿಪತ್ಯ ಒಂದು ಸ್ವೀಕಾರ ಮಾಡಿ ಸಿಂಹಾಸನ ಕೊಡಿದಂತ ಸಂದರ್ಭ ಹಕ್ಕಿ ಅಂತ ಹಾರಿ ಬಂದು ನನ್ನ ಮುಂದೆ ನಿಂತಿದ್ದಲ್ಲ. ಯಾರು ಯಾಕೆ ಬಂದ? ಸುರಲೋಕವನ್ನು ಪ್ರವೇಶಿಸಿ ಸುಮನಸರನ್ನೆಲ್ಲ ಬಡಿದೋಡಿಸಿ ಸುರಪೀಠದ ಮೇಲೆ ಏರಿ ಕುಳಿತೆಯ ಅದ್ಭುತವಾದ ಸಂಪತ್ತು. ದೇವತೆಗಳನ್ನೆಲ್ಲ ಬಡಿದೋಡಿಸಿದ ಮಾತ್ರಕ್ಕೆ ನೀನೋರ್ವ ಶೂರ ಎನಿಸಿಕೊಳ್ಳಬೇಡ. ನಿನ್ನನ್ನು ಪ್ರಶ್ನಿಸುವುದಕ್ಕೆ ಬಂದವನು ಸಾಮಾನ್ಯನಲ್ಲ, ಯಕ್ಷರಾಜ ಪಿಂಗಲಾಟ.
ಸ್ವರ್ಗವನ್ನು ಸ್ವಾಧೀನಪಡಿಸುತ್ತೇನೆ. ಇದು ನನ್ನ ಸ್ವಾರ್ಜಿತವಾದ್ದು ಇರಬಹುದು. ಹಾಗೆ ಮಾಲಿನ್ಯ ಮದುವೆ ಆಗಿ ಅವಳ ಊರಿನ ಅಧಿಪತ್ಯ ನನ್ನಲ್ಲಿಂಟು. ನನ್ನ ಹಿರಿಯರ ಬಳುವಳಿಯಾಗಿ ಪಾತಾಳವು ನನ್ನದಾಗಿತ್ತು. ಈಗ 3 ಲೋಕಕ್ಕೆ ಅಧಿಪತ್ಯವನ್ನು ವಹಿಸಂತ ನನ್ನ ಸಾಮರ್ಥ್ಯ ಸಣ್ಣ ಅಂತ ಭಾವಿಸಿ ಬದುಕುವುದಕ್ಕೆ ಆಸೆ ಎಂಬುದಾಗಿದ್ರೆ ಸುರಪೀಠವನ್ನು ಸುರಪಾಲನಿಗೆ ಒಪ್ಪಿಸು. ಇಲ್ಲದಿದ್ರೆ ನನ್ನ ರೆಕ್ಕೆಯಲ್ಲೇ ಸುರಪಾಲನಿಗೆ ಒಪ್ಪಿಸಿದ್ದೇನೆ. ನನ್ನ ನಡೆ ಕುಡಿಯುವುದು ಯಾವುದರಲ್ಲಿ? ಕಪಾಳಕ್ಕೆ ಬರಿಸೇನು ಅಂತ ನೀನು ಆಡಿದಂತಹ ಮಾತುಗಳು ಹಾಗಿತ್ತು. ನಾ ಏನ್ ಹೇಳಿದೆ? ನೀನು ನಾನು ಮತ್ತು ನಿಮ್ಮ ಗಂಡ ಒಟ್ಟಿಗೆ ಸೇರಿಕೊಂಡು ಹಾಗೆ ಗುರುಪುರಕ್ಕೆ ಹೋದೆವು ನೋಡಿ. ಎಲ್ಲಿಗೆ? ಗುರುಪುರಕ್ಕೆ. ಏನು ಕೆಲಸ ಇತ್ತು ಅಲ್ಲಿ? ನನ್ನ ಮನೆಗೆ ಹೋಗಿ ಬರ್ಲಿಕ್ಕೆ ಕಷ್ಟ ಆಗ್ತದೆ. ಲೋಕ ಪುಣ್ಯಾತ್ಮ, ಅದು ಸುರಪುರ. ಅಲ್ಲಿಂದ ಇಲ್ಲಿಗೆ ಬಂದವ. ವಿಚಾರ ಏನಾಯ್ತು? ಹೇಳ್ತೀರಮ್ಮ.
ಅದು ಹಾಗಲ್ವು? ಎಷ್ಟು ಸಮಯ ಹಾಕಿದ್ರು ಮೈ ಮೇಲೆ ಆವೇಶ ಬಂದ ಹಾಗೆ ಮಾಡ್ತೀನಿ. ಆವೇಶ ಬಂದದ್ದಲ್ಲ, ಮತ್ತೆ ನನಗೆ ಭಾವ ಬಂದಾತು. ನಿನ್ನ ಭಾವ ಅಲ್ಲಿಂದ ಇಲ್ಲಿಗೆ ಬಂದ್ರ? ಅಕ್ಕನ ಗಂಡ ಭಾವ ಅಲ್ಲ, ಮತ್ತೆ ಯಾರು? ಅವನಿಗೂ ನನಗೂ ಸರಿ ಇಲ್ಲ. ಅದೇನು? ಅದು ಮಧ್ಯಾಹ್ನದ ಹೊತ್ತಿಗೆ ಒಂದು ವಿಷಯದಲ್ಲಿ ನಮಗೆ ತಾಗಿ ಬರೋದು. ಯಾವುದರಲ್ಲಿ? ಅದು ಇದರಲ್ಲಿ ಕೊಳ್ಳಿ. ಓ ಪುಣ್ಯಾತ್ಮ, ಅದು ಆರೋಗ್ಯಕ್ಕೆ ಹಾನಿಕಾರ, ಬೇಗ ಸಾಯ್ತಿ ನೀನು. ಅದರಲ್ಲೇ ಬರ್ಕೊಂಡಿಲ್ವ ಆರೋಗ್ಯಕ್ಕೆ ಹಾನಿ ಅಂತ? ಇಷ್ಟರವರೆಗೆ ಯಾವ ಮಗ ಬಿಟ್ಟಿದ್ದಾನೆ? ಅದರ ಯಾವುದಕ್ಕೂ ಹಿತಮಿತೆಯ ಮುದಬೇಕು, ಮೀರಿ ಹೋಗಬಾರದು. ನನ್ನದುಂಟು, ನನ್ನ ಪಣದು ಮಾತ್ರ ಇಲ್ಲ. ಅದು ಅದ್ಯಾರು? ನನ್ನ ಭಾವ. ನೀನು ಅವನಿಗೆ ಸ್ವಲ್ಪ ಬುದ್ಧಿ ಹೇಳಬೇಕು. ಚಮನ್ ಹಾಕಿಲ್ಲ ಅದನ್ನು ಇಟ್ಟು ಬಿಡುವ. ನಾಯಿ ಬಲ ಡೊಂಕಿ. ನಾವು ಮೇಲಿನ ಲೋಕಕ್ಕೆ ಹೋದ ಕೂಡಲೇ ಬಂದ್ರಮ್ಮ. ಯಾರು? ದೇವರ ಕಳ್ಳರು. ದೇವರ ಕಳ್ಳರೆಲ್ಲ ಜೊತೆಯಾಗಿ ಬಂದ್ರು. ಯಾರೆಲ್ಲ ಬಂದವು? ಮೊದಲು ಬಂದವ ಯಾರು? ಅಗ್ನಿ. ಮೊದಲು ಬಂದವ ಅಗ್ನಿ. ಮಗನೇ ಉರಿಯುತ್ತಾ ಬಂದ. ನಮ್ಮ ರಾಯರು ತೆಗೆದು ಒಂದು ವರುಣಾಸ್ತ್ರ ಬಿಟ್ಟು, ವರುಣಾಸ್ತ್ರವನ್ನು ಬಿಟ್ರು. ಆಮೇಲೆ ಅಗ್ನಿ ಚೂಯಿ ಬಂದಂತ ಅಗ್ನಿ ಹಿಂದೆ ಉಡಿ ಹೋದ. ಆ ಬಳಿಕ ಯಾರು ಬಂದ್ರು? ವಾಯು ಬಂದ. ಹೇಗೆ ಬಂದ? ವಾಯು ಬರುವಂತ ವೇಗ ಹಾಕಿದ್ದ. ರಫಸ್ಸಿನಲ್ಲೇ ಬರುವುದು. ಯಾವುದರಲ್ಲಿ? ರಫಸ್ಸಿನಲ್ಲಿ. ವಾಯು ಬರುವುದು ರಫಸ್ಸಿನಲ್ಲಿ. ಅಷ್ಟೊತ್ತಿಗೆ ರಾಯರು ತೆಗೆದು ಒಂದು ಪರ್ವತಾಸ್ತ್ರ ಅಡ್ಡ ಬಿಟ್ಟು, ಅಡ್ಡವಾಗಿ ಒಂದು ಅಸ್ತ್ರವನ್ನು ಬಿಟ್ರು. ಆಮೇಲೆ ವಾಯು ಏನಾಯ್ತು? ನೀರು ಬೇಕೇನು? ಸಂಬಂಧವಿ ವಾಯು ಏನು? ಶುದ್ಧಿಲ್ಲದ ಹಿಂದಿನಿಂದಲೇ ಓಡಿದ್ದು ಯಾರಿಗೂ ಗೊತ್ತೇ ಆಗಲಿಲ್ಲ. ನೀನು ಹೋಗಿ ನಮ್ಮವರಿಗೆ ಒಂದು ಸೂಚನೆ ಕೊಡಬೇಕಿತ್ತು. ಯಾಕೆ? ಓಡಿದವನ ಸುದ್ದಿ ನಮಗೆ. ಅದು ಹೌದು, ಓಡಿ ಹೋದ ಸುದ್ದಿ ನಮಗೆ ಬೇಡ. ಹೋಗ್ಲಾಚೆ ಪಾಪಿ. ಆಮೇಲೆ ಶೂರಪ್ಪ ಬಂದ. ಅವರ ಒಡೆಯ ಸುರಪಾಲ ಏನಂತೆ? ಉಜ್ಜಲಾಯುಧ ಏರಿ ಐರಾವತ ಕೈಯಲ್ಲಿ ಗಿರ್ರನೆ ತಿರುಗಿಸುತ್ತ. ಹಾಗೆ ಬರೋದಕ್ಕೆ ಸಾಧ್ಯ ಉಂಟೇನು? ಅವನಾಗಿ ಬರೋದು. ಅದು ಹಾಗಲ್ವೂ. ಐರಾವತನ ಏರಿಕೊಂಡು ವಜ್ರಾಯುಧನ ಕೈಲಿ ಹಿಡಿದುಕೊಂಡು ಬಂದಂತಹ ಸುರಪಾಲ ಆಚೀಚಾಯ್ತು. ಸರಿ ಮಾಡಿಕೊಳ್ಳಿ. ಹಾಗೆ ಬಂದ ಕೂಡಲೇ ಆರಂಭ ಆಯ್ತಮ್ಮ. ಭಯಂಕರ ಕಾಳಗ ಪ್ರಾರಂಭ ಆಯ್ತಾ? ಪರಿಣಾಮದಲ್ಲಿ ಏನು? ದೇವತೆಗಳೆಲ್ಲ ಸೋತು ಓಡಿದ್ರಮ್ಮ. ಏನು? ದೇವತೆಗಳೆಲ್ಲ ಸೋತು ಓಡಿ ಹೋದ್ರ? ಅಪ್ಪ ದೇವ್ರಿ. ರಾಯರು ಸ್ಮಶಾನ ಏರಿದ್ರಮ್ಮ. ಮುಚ್ಚಬಾಯಿ. ಇಂಥದ್ದು ಅಲ್ಲಿಯ ಸೇವನಿಷ್ಠಾರ ರಾಯರು ಏರಿಕೊಂಡದ್ದು ಸಿಂಹಾಸನವನ್ನು, ಸಿಂಹವಿಷ್ಟರವನ್ನು. ಅದುವೇ ಕೂಡಲೇ ಬಂದಿರಲ್ಲ ಅಲ್ಲಿಗೆ. ಯಾರು? ಆಫೀಸರ್ ಎಲ್ಲ ಆಫೀಸರ್ ಅಂದ್ರೆ ಅಲ್ಲಿ ಕುಣಿತಾರಲ್ಲ ಅಪ್ಸರ ನಾರಿಯರು. ಅವರೇ. ಯಾರೆಲ್ಲ? ದಂಬೆ, ರಂಬೆ, ಊಂದುಬತ್ತಿ, ಊರ್ವಶಿ, ಮೇಣದಬತ್ತಿ, ಮೇನಕಿ, ಮಂದದೋಷ, ಮಂಜುಘೋಷ, ತಿಲಕನಮನೆ, ತಿಲೋತ್ತಮೆ. ಇತ್ತ ಗೊತ್ತಿದ್ದ ಜಾರ್ಜ ಮುಜಿ ಕಸ್ತಾಳೆ. ಏನಾಡಿದ್ರು ನೀನು? ಇತ್ತ ಗೊತ್ತಿದ್ದ ಅದು ಘೃತಾಚಿ, ಚಾರುವಕ್ತಲೆ, ಪುಂಜಿಕಸ್ತಲೆ. ಎಷ್ಟು ಒಳ್ಳೆ ಹೆಸರು ಬರೋದಿಲ್ಲ. ಶಾವ ನನಗೆ ಬರಬೇಕೆ? ಅವರ ಹೆಸರಿನ ಬಾಯಲ್ಲಿ ಬರುವುದೇ ಬೇಡ. ಬಲದಿಂದ ನಿಂತು ಒಂದು ನೃತ್ಯ ಮಾಡಿದ್ರು. ನಾಟ್ಯ ವೈಭವಿತ್ತಲ್ಲಿ ಇವ್ರದ್ದು ಅದು ಬೇಕಲ್ವೇನು? ನಾನೊಂದು ಬೈತಾಳ ಕಲಿತೆ. ಓಹೋ, ನಿನ್ನ ಅಭ್ಯಾಸ ನೋಡಿದು ಮಾತ್ರವಲ್ಲ, ಅದನ್ನ ಅಭ್ಯಾಸವೂ ಮಾಡಿದ್ದಿ. ಹೇಗೆ ಅದು? ಅದು ಹೀಗೆ ತಂಗತಿನ ಪರಶೆ ತಂಗತಿನ ಪರಶೆ ಎಂಗ ತಮ್ಮನ್ನ ಯಾಕಿಲ್ಲ ತಂದೆ ಜನರ ಮೇಲೆ ಮಹಿಳೆ ಸದಸ್ಯನ ತಿನ್ನ ತುತ್ತನ್ನ ನಿಕ್ಕ
ಕೊಂಡೊಂಜಿ ಕೊಟ್ರೆ ನೀನೀಗ ಅಳುದು ಯಾಕೆ ನೀನೀಗ? ನನಗೆ ಬರ್ತದಲ್ಲಮ್ಮ. ಯಾವುದು ಅಳು? ಈಗ ಅಳುವಂತಹ ಪ್ರಮೇಯ ಆದ್ರೂ ಬೇಕಲ್ವಾ? ಅಲ್ಲಿಯ ಘಟನೆ ನೋಡಿ. ನೋಡು, ಸ್ವರ್ಗಲೋಕ ನಮ್ಮ ಕೈವಶವಾಗಿದೆ, ಅಧಿಕಾರ ನಮ್ಮಲ್ಲುಂಟು. ಇದು ಸಂತೋಷದ ವಿಚಾರಲ್ವೇನು? ಅದಕ್ಕೆ ನಿನ್ನ ಅಳಬಾರದು, ನೀನು ನಗು ನಗುತ್ತಲೇ ಹೇಳ್ಬೇಕಿದನ್ನು. ನಗು ನಗುತ್ತಾ ಹೇಳ್ಬೇಕು. ಯಾರು? ಹಾರಾಡಿ ಹಾರಾಡಿ. ಓ, ಹಾರಾಡಿಯಿಂದ ಅಲ್ಲಿಗೆ ಬಂದ. ಹಾರಾಡಿಯಿಂದ ರಾಮಗಾಣಿಗರು ಎಷ್ಟು ವರ್ಷ ಅಷ್ಟು ಚತ್ತು ಹೋಗಿ. ಮತ್ತೆ ಯಾರು? ಇದು ಹಾರಾಡಿಕೊಂಡು ಬಂದದ್ದು. ಹಾರಾಡಿಕೊಂಡು ಬಂದವ ಯಾರಾಗಿರಬಹುದು? ಪಕ್ಷಿ. ಹಾ, ಬಂದದು ಪಕ್ಷಿ. ಯಕ್ಷನಂತೆ. ಯಕ್ಷನಂತೆ. ಅವರ ರಾಜ ಪಿಂಗಳಿಜ್ಜನಂತೆ. ಎಂತದು? ಪಿಂಗಳಿಜ್ಜ. ಹಾ, ಯಕ್ಷರಾಜ ಪಿಂಗಳಾಕ್ಷ. ರಾಯರ ಹತ್ತಿರ ನಿಂತು ಹೇಳಿದ, ಏನು? ಬಹಳ ದೊಡ್ಡ ಜನದ ಹಾಗೆ, ಅಷ್ಟು ದೊಡ್ಡ ಮನೆಯಲ್ಲಿ ದೊಡ್ಡ ಜನದ ಹಾಗೆ ನೀನು ದೊಡ್ಡ ಕುಲ್ಪಿ ಕುಡಿತಿರ್ಪಿ. ಮರ್ಯಾದಲ್ಲಿ ಹೇಳ್ತೇನೆ, ನೀನೇ ಇಳಿತೀಯ ಅಲ್ಲವೊಮ್ಮೆ ಎಳಿಬೇಕು ನಾನು. ಅಧಿಕ ಪ್ರಸಂಗಿ ಅದೇ ಆಯ್ತಿನ ಮಾತುಗಳೆಲ್ಲವೂ ಅವನು ರಾಯರನ್ನೇ ಹೇಳಿದ್ದನ್ನು ಹಾಗೆ. ಓಹೋ, ಅಲ್ಲಿ ನಡೆದಂತಹ ಸಂಭಾಷಣೆ ಹಾಗೆ. ಅದನ್ನು ಕೇಳಿ ರಾಯರಿಗೆ ಸಿಟ್ಟು ಬಂದು ಯಾಕ್ಷಣ ಕೆಟ್ಟದ ಬಿಟ್ಟಂತ ಹೀಗೆಲ್ಲ ಬಿಟ್ಟುಕೊಂಡಿಲ್ಲ. ಈಡಿನಲ್ಲಿಂದ ಎಷ್ಟು ಜನ ಇದ್ದಾರೆ, ಒಬ್ಬರಾದ್ರೂ ಕೈಗೊಡ್ಲಿಕ್ಕೆ ಬರ್ತಾರೆ. ಯಾರು ಇನ್ನ ಹತ್ತಿರವೇ ಬರ್ಲಿಕ್ಕಿಲ್ಲ. ಅನಿಕಪ್ಪೆಯಾಗಿ ಹೊರಲಾಡ್ತೀನಿ, ನಿನಗೇನು ಬಂದ್ರೆ ಬರುದಿಲ್ಲ ಅಂತೆ. ಅದ್ಯಾಕೆ? ನಾನು ನೋಡಿ ಬರ್ಲಿಕ್ಕಿಲ್ಲ ಅವರೆಲ್ಲ. ಅದಷ್ಟು ಆಸನೆ ಮಾಡ್ತೇನೆ ನಾನು. ಅಮ್ಮ, ಅದು ಅವರು ಪೆಟ್ಟು ಮಾಡಿದ್ದನ್ನು ತೋರಿಸಲಿಕ್ಕೆ ಹೋಗಿ ನಾನು ಅಡಿ ಮಗುತ್ತಿ ಬಿದ್ದೆ. ಓಹೋ, ಈಗ ಭಾವನೆ ಇದು. ಅದನ್ನು ತಕೊಂಡು ಯಕ್ಷ ರೆಕ್ಕೆಯಲ್ಲಿ ಪಟ ಪಟ ಬಾರಿಸಿದ. ಆ ಯಕ್ಷ ನಮ್ಮವರಿಗೆ ಬಾರಿಸಿ ಬಿಟ್ಟ. ನಮ್ಮವರಿಗೆ ಏನಾಗ್ಲಿಲ್ಲ. ಏನಾಗ್ಲಿಲ್ಲ. ರಯ್ಯ ಅವರು ಸುತ್ತ ತಿರುಗಿ ದಪ್ಪನೆ ಬಿದ್ದರ. ಕೆಳಗೆ ಬಿದ್ರ. ನೀನು ಹೋಗಿ ಎಬ್ಬಿಸಬೇಕಿತ್ತು. ಬಿಡ್ತೇನೆ ನಾನು. ಹೋಗಿ ಎಬ್ಬಿಸಿದೆ. ಇವತ್ತು ಬೇಡ ಮಾರಾಯ, ಹೊತ್ತಾಯ್ತು, ನಾಳೆ ನೋಡು. ಅಲ್ಲ, ನೀನೊಂದು ಪ್ರೋತ್ಸಾಹ ಮಾಡಬೇಕಿತ್ತು. ನಾನು ಪ್ರೋತ್ಸಾಹಿಸಿದೆ, ಆದರೂ ಅವರು ಹೇಳಿದ್ರು ಆಗುದಿಲ್ಲ ಅಂತ. ಎಲ್ಲಿಗೆ ಆಗೋದು? ಇಷ್ಟುದ್ದ ಹೊರಗೆ ಬಿದ್ದಿದೆಲ್ಲ. ಎಂತದ್ದು? ನಾಲಿಗೆ ನಾಲಿಗೆ ಹೊರಗೆ ಹಾಕಿ ಏನಾಗಲಿಲ್ಲ. ಅವ್ರಿಗೆ ಏನಾಗಿಲ್ಲ ತಾನೆ. ಅವರು ಮಾತ್ರ ಸತ್ತೇ ಶಿವನೇ ಶಿವನೇ ಶಿವನೇ. ಕೇಳುವಂತಹ ಬದಲು ಯಾಕೆ ನಿಂತಹ ಭೂಮಿ ನನ್ನನ್ನು ಬಾಯಿತಿದ್ದು ನುಂಗ ಬರದಿತ್ತು. ಕಾದ ಸೀಸವನ್ನೇ ಕಿವಿಗೆ ರಚಿಸಿದಂತ ಅನುಭವ ಆಯಿತು ನನಗೆ. ನಮ್ಮರ ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಿಬರುದ್ರೆ ಎನ್ನುವ ಹಾಗೆ ಆಶಾ ಗೋಪುರವನ್ನೇ ಕಟ್ಟಿಕೊಂಡಿದ್ದೆ. ಅದೆಲ್ಲವೂ ನುಚ್ಚು ನೂರಾಗಿ ಹೋಯಿತು, ನುಚ್ಚು ನೂರಾಗಿ ಹೋಯಿತು. ನಮ್ಮವರು ಭಾರತ ಲೋಕವನ್ನೇ ಸೇರಿಕೊಂಡರು. ನಮ್ಮನ್ನು ಕಳೆದುಕೊಂಡ ಬಳಿಕವಾಗಿ ಈ ಪ್ರಪಂಚ ಮುಖದಲ್ಲಿ ನಾನು ಹೇಗೆ ಬದುಕಲಿ? ಈ ಸುಟ್ಟ ಮುಖದ ಈ ಪ್ರಪಂಚ ಮುಖಕ್ಕೆ ಹೇಗೆ ತೋರಿಸಲಿ? ಇಲ್ಲ ಇಲ್ಲ, ನಾನು ಬದುಕುವುದಿಲ್ಲ. ನಾನು ಸಾಯುತ್ತೇನೆ, ನಾನು ಸಾಯುತ್ತೇನೆ, ನಾನು ಸುಮ್ಮನೆ ಮಗಿಷಾಸುರಗೆ ಹದನಗ
ನಾನು ಬದುಕುವುದಿಲ್ಲ. ನಾನು ಯಾಕೆ ಸಾಯಬೇಕು? ಸತ್ತು ಸಾಧಿಸುವುದಕ್ಕೆ ಏನುಂಟು? ಬದುಕಿ ಸಾಧಿಸುತ್ತೇನೆ. ಸತ್ತರಿಗೆ ಗೆದ್ದರೆ ಸತ್ತರು ಮತ್ತೆ ಹುಟ್ಟಿ ಬರೋದಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿಯೂ ಇಲ್ಲ. ನನ್ನ ಹಣೆಯ ತಿಲಕವನ್ನೇ ಒರೆಸಿ, ಕೊರೋನಾ ಮಾಂಗಲ್ಯವನ್ನೇ ಕಿತ್ತು, ಮುಡಿಯ ಹೂವನ್ನೇ ಬರಿದಾಗಿಸಿ, ನನಗಿಂತಹ ವೈದ್ಯವಿ ದೀಕ್ಷಿತರು ಯಾರು? ಇದಕ್ಕೆಲ್ಲ ಕಾರಣ ದೇವತೆಗಳು. ಅವರಿಗೆ ಸರಿಯಾದಂತಹ ಪಾಠ ಕಲಿಸಬೇಕು ಅಂತಾದರೆ ನನಗಿದ್ದನೇ ಮಗ ಮಹೇಶ ಆದ್ರೆ ಕರೆಸಿ ಸಮಸ್ತ ವಿಚಾರಣೆ ಬಿತ್ತರಿಸಿ ಆ ದೇವತೆಗಳನ್ನು ಪಾಠವನ್ನು ಕಲಿಸಲೇಬೇಕು. ಹಾಗಾದರೆ ತಡು ಮಾಡೋ ಸರಿಯಲ್ಲ. ಈ ಕೂಡಲೇ ನನ್ನ ಮಗನಾದಂತಹ ಮಹೇಶಾಗಿ ನನ್ನ ಕೂಗಿಗರಿದ್ದರಂತೆ, ಮಗನೇ ಮಹೇಶ ಬಾಕಂದ, ಮಗನೇ ಮಹೇಶ ಬಾಕುಮಾರ, ಮಗನೇ ಮಹೇಶ
ಸಾಷ್ಟಾಂಗ ಪ್ರಣಾಮಗಳು. ಎದ್ದೇಳು ಕಂದ. ಕರದೆಯ ಮಗನ ಮಹಿಷ ಎನ್ನುವಂತಹ ಧ್ವನಿಯನ್ನು ಆಲಿಸಿದ ನಾನು ಆಟದಂಗಳವನ್ನು ನುಡಿದು ನಿನ್ನೆಡೆಗೆ ಧಾವಿಸಿದೆ. ಸುರಿಯುತ್ತಿರುವಂತಹ ಕಳುನೀರು ಇಷ್ಟರವರೆಗೆ ನಿನ್ನ ಕಣ್ಣಲ್ಲಿ ನಾನು ಕಣ್ಣೀರನ್ನು ಕಂಡದ್ದಿಲ್ಲ. ಒಂದು ಕ್ಷಣ ತಪ್ಪಿಕೊಳ್ಳುವಂತಹ ಇಂಥ ಆಕ್ರಾಂತರಾಗಿರುವೆಯಲ್ಲ, ಬರಿದಾದಂತಹ ಹಣೆಯಿಂದ ಇರುವೆ, ಅನಾಥವಾಗಿದೆ ಕೈಗಳೆಲ್ಲ. ಏನಮ್ಮ ಅರ್ಥ? ಕಷ್ಟ ಬಂತು ಮಗನೇ. ಕಷ್ಟ ಬಂತೇ ತಾಯಿ? ಹೌದು ಕಂದ. ನನ್ನ ತಾಯಿಗೆ ಕಷ್ಟವನ್ನು ನೀಡುವಂತಹ ಧೈರ್ಯವುಳ್ಳವರಾದರೂ ಯಾರು? ತ್ರೈಮೂರ್ತಿ
ಮೂರ್ತಿಗಳೇ, ಹರಿಹರ ಬ್ರಹ್ಮರ ಸುರರ ಕಿನ್ನರ ಕಿಂಪುರುಷಾದಿಗಳೇ, ಇಂಥವರ ಎನ್ನುವ ಹಾಗೆ ಬಿಟ್ಟು ಮಾಡಿದರ ಅಂಥವರ ಸೊಕ್ಕಿಲಿಸ್ತೇ ಯಾರಿಂದ ಕಷ್ಟ ಬಂತು? ಸಂತೋಷವಾಯಿತು ಮಗನೇ, ಸಂತೋಷವಾಯಿತು. ಆದರೆ ಏನು ನಮಗೆ ಒದಗಿದಂತಹ ಕಷ್ಟವನ್ನು ಹೇಗೆ ಬಿತ್ತರಿಸಲಿ? ಹೇಳಮ್ಮ. ಇದು ನಿನಗೂ ತಿಳಿದಂತಹ ವಿಚಾರ. ಯಾವುದು? ಈ ಹಿಂದೆ ನಿನ್ನ ಅಣ್ಣನವರು ನಮ್ಮ ಸೇನೆನೆಲ್ಲ ಕೂಡಿಕೊಂಡು ಆ ಸ್ವರ್ಗಲೋಕಕ್ಕೆ ಹೋಗಿ ದುರದಲ್ಲಿ ಸುರಪ ಮುಖ್ಯರೆಲ್ಲ ಸೋಲಿಸಿ ಸುರ ಗದ್ದುಗೆ ಏರಿಕೊಂಡಿರ ಈಗ ಕುಳಿತದ ಯಾವಾಗ ನನ್ನಯ್ಯ ನಾಟವನ್ನು ಗೆದ್ದರು ಮೂರು ಲೋಕರ ಸಾಮ್ರಾಜ್ಯ ಕಣ್ಣೀರಿಸಬೇಕಾದಂತ ಅವಶ್ಯಕತೆ ಇಲ್ಲ, ಆನಂದವನ್ನು ಅನುಭವಿಸಮ್ಮ. ಕಂದ, ನಮ್ಮ ಪಾಲಿಗೆ ಎಂಬುದು ಕೇವಲ ಸಂತೋಷ ಎಂಬುದು ಕೇವಲ ಕ್ಷಣಿಕವಾಯಿತು ಮಗನೇ. ಸೋದಂತಹ ಸುಮನಸರು ಸುಮ್ಮನಿರ್ಲಿಲ್ಲ ಮಗನೇ. ಏನು ಮಾಡಿದ್ರು? ಮೋಸದಿಂದ ನನ್ನ ತಂದೆಯನ್ನ ಕೊಲ್ಲಿಸಿದರು ಮಗನೇ. ನನ್ನಯ್ಯ ವಿದ್ಯುನ್ಮಾಲಿಯ ಮರಣ ಅಸುರ ಕುಲಕ್ಕೆ ಉಂಟಾದಂತಹ ಆಘಾತವೇ ಸರಿ. ಹಾಗೆಂದು ಅಳ್ತಾ ಕುಳಿತುಕೊಂಡೆವು ಅಂತಾದ್ರೆ ನಮ್ಮ ಈ ಅಳುವೆ ದೇವತೆಗಳಿಗೆ ಸಂತೋಷದ ಹೊಣರಾದೀತು. ಆಲೋಚಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ನಿನ್ನ ಮಗನಿರುವುದು ದೇವತೆಗಳ ನಿಗ್ರಹಕ್ಕಾಗಿ ಕಳುಹಿಸಿಕೊಡು. ನಿನ್ನ ತಂದೆಯನ್ನು ಕೊಂದವ ಯಕ್ಷ ಮಗನಿಗೆ
ಯಾವುದೇ ಅರ್ಥ ಇಲ್ಲ ತಾಯಿ. ಇಲ್ಲ ಮಗ. ಯಕ್ಷರಾಗೆ ಲಕ್ಷ್ಯಕ್ಕೆ ತರೇನು ಮುಕ್ಕಣ್ಣನೆ ಸಮರಕ್ಕಿದಿರಾದರೂ ಹೊಕ್ಕಿರಿದು ಜಯಶಾಲನಾಗುತ್ತೇನೆ. ಕಳುಹಿಸಿಕೊಂಡು ಹರುಷವಾಯಿತು. ಸಮರದಿ ನಿನಗೆ ಘನವಲ್ಲ ಅನವರದ ಸುಮನಸರ ಪಕ್ಷ ನೀ ಆಡಿದಂತಹ ಮಾತನ್ನು ಕೇಳಿ ಮನಸ್ಸಿಗೆ ಸಂತೋಷವಾಯಿತು. ನೀನು ವೀರನಾಗಿದ್ದೀಯ, ಧೀರನಾಗಿದ್ದೀಯ, ಶೂರನಾಗಿದ್ದೀಯ. ದುರದಲ್ಲಿ ಸುರಪ ಮುಖ್ಯನು ಸದ್ಯ ಬಡಿತಿನ್ನುವಂತಹ ದೃಢ ವಿಶ್ವಾಸ ಈನ ತಾಯಿಯಲ್ಲುಂಟು ಮಗನೇ. ಆದರೆ ಒಂದು ಸದಾ ಸುಮನಸರ ಪಕ್ಷವನ್ನು ವಹಿಸಿಕೊಂಡು ಬರುತ್ತಾನೆ ಆ ಕಪಟಿ ಹರಿ. ಆತ ಬಂದನು ಅಂತಾದ್ರೆ ಆತನ್ನು ಜಯಿಸುವುದು ಕಷ್ಟ ಸಾಧ್ಯ ಮಗನೇ. ಕೇವಲ ದೇಹ ಬಲದಿದ್ದರೆ ಸಾಲದು, ನಮ್ಮಲ್ಲಿ ದೈವ ಬಲವೆಂಬುದು ಬೇಕು. ಅದನ್ನು ಸಂಪಾದಿಸಬೇಕು ಅಂತಾದ್ರೆ ನೇರವಾಗಿ ನೀನು ಕಾಂತಾರಕ್ಕೆ ಹೋಗಬೇಕು. ಯಾಕೆ ಹೋಗಬೇಕು? ನೀನು ಹೇಳಿಲ್ಲ, ನಾನು ಕೇಳಲಿಲ್ಲ. ಆ ಬ್ರಹ್ಮದೇವನ ಕುರಿತಾಗಿ ನೀನು ತಪಸ್ಸನ್ನು ಆಚರಿಸಬೇಕು. ಒಲಿದು ಬಂದಂತಹ ವಿಧಾನದಲ್ಲಿ ಅಜೇಯನಾದಂತಹ ವರವನ್ನು ಸಂಪಾದಿಸಿಕೊಂಡು ಬರಬೇಕು. ಆ ಬಳಿಕ ನಿನ್ನ ಅಕಲೋಕಕ್ಕೆ ಹೋಗಬೇಕು. ದೇವತೆಗಳಿಗೆ ಸರಿಯಾದಂತಹ ಶಿಕ್ಷೆಯನ್ನು ನೀನು ಕೊಡಬೇಕು ಮಗನೇ. ನಿನ್ನ ಮಾಂಸ ಮಹಿಷ, ನಿನ್ನ ಕರುಳು ಮಹಿಷ, ನಿನ್ನ ಕಣ್ಣೀರು ಮಹಿಷ, ನಿನ್ನ ಕನಸು ಮಹಿಷ. ಕಳುಹಿಸಿಕೊಡುತ್ತಾಯಿ ಮಗನೇ. ಹೋಗುವಂತಹ ಮೊದಲು ಇದೋ ನಮ್ಮ ಶೋಣಿತಾಪುರದ ಪರಂಪರೆ ಕಟ್ಟು ನೀಡುತ್ತಾ ಇದ್ದೀನಿ. ಯಾಕೆ ಹೇಳು? ನಿನ್ನ ರಕ್ಷಣೆಗೆ ಬೇಕಾಗಿ ಸ್ವೀಕರಿಸು ಮಗನೇ. ಹೋಗಿ ಬಾ ಕಂದ, ಜಯ ಶ್ರೀಗಳಾಗಿ ಬಾ. Thank you.
ಸಾಧನೆ ಮಾಡಬೇಕೆಂಬಂತಹ ಉದ್ದೇಶದಿಂದ ಈ ಹಿಂದೆ ಸ್ವರ್ಗವನ್ನೇರಿದವರು ನಾವು. ನಿಜ. ಆದರೆ ಸ್ವರ್ಗ ನಮ್ಮ ಪಾಲಾಯಿತು. ಆದರೆ ಆ ಸುರಪ ಸುಮ್ಮನೆ ಇರಲಿಲ್ಲ. ನೇರವಾಗಿ ಹರಿಯಲ್ಲಿ ದೂರ ನಿಂತ. ದೂರ ಪರಿಣಾಮವಾಗಿ ನಾವು ಅಂಗಾಂಗಗಳನ್ನು ಕಳೆದುಕೊಂಡು ಗಿರಿ ಗುಹೆ ಕಾನನದಲ್ಲಿ ಅಲೆದಾಡುತ್ತಿರುತ್ತೇವೆ. ಸತ್ಯ. ನಾವು ಹೀಗೆ ತಿರುಗಾಟ ಮಾಡುವುದೇ ಮುಂದೇನು ಮಾಡುವುದು? ಮಿತ್ರ, ನನಗೊಂದು ಶುಭವಾರ್ತೆ ಕೇಳಿ ಬಂದಿದೆ. ಶೋಣಿತಾಪುರದಲ್ಲಿ ಮಾಲಿನಿ ಸುಕುಮಾರನಾದ ವೈಶಾಖ್ಯ ಅತುಲ ವಿಕ್ರಮಿಯಾಗಿ ಮೆರೆಯುತ್ತಿದ್ದಾನೆ. ಮಾತ್ರವಲ್ಲದೆ ಬ್ರಹ್ಮನಿಂದ ಬೇಕಾದಂತ ವರಗಳನ್ನು ಪಡೆದಿದ್ದಾನೆ. ಹಾಗಾಗಿ ಅಮ್ಮ ನಡೆ ವಿಧಿಯಿಂದ ವರವನ್ನು ಪಡೆದಿದ್ದೇನೆ. ಯಾರಿದರಿಂದ ಮನೋ ಇಲ್ಲ, ಹರಿಹರ ಬ್ರಹ್ಮರಿಂದ ಸೋಲಿಲ್ಲ. ಇದಿರಾರು ನನಗಿಲ್ಲ. ಯಾರೋ ದ್ವಾರದಲ್ಲಿ ಕಾಯ್ತಾ ಇದ್ದಾರೆ. ಬನ್ನಿ ಹತ್ತಿರ. ಎಲ್ಲರಿಗೂ ಶುಭವಾಗಲಿ ಎನ್ನುವ ಹಾಗೆ ಹಾರೈಸುತ್ತಿದ್ದೇನೆ. ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸುತ್ತಿರುವಂತಹ ನಿಮಗೆ ಸ್ವಾಗತ ಸುಸ್ವಾಗತ. ಬೇಕಾದ ಹಾಗೆ ತಿನ್ನುವುದಕ್ಕೂ ಕುಡಿಯುವುದಕ್ಕೂ ವ್ಯವಸ್ಥೆ ಮಾಡಿದ್ದೇನೆ. ತೃಪ್ತರು ಅಂತ ಭಾವಿಸ್ತೇನೆ. ಅಷ್ಟೇ ಆಶ್ಚರ್ಯವನ್ನು ಕಾಣ್ತಾ ಇದ್ದೇನೆ. ಕಾರಣ ಅಂಗಹೀನತೆ. ಯಾರಿಂದಲೋ ಆಘಾತಕ್ಕೊಳಗಾಗಿ ಇದ್ದೀರಿ ಎನ್ನುವುದು ಸ್ಪಷ್ಟ. ಇಂತಹ ಕಷ್ಟ ಯಾರಿಂದ ಬಂತು, ಯಾಕೆ ಬಂತು? ಬಂದಿರುವಂತಹ ನೀವು ಯಾರು? ಮತ್ತೊಮ್ಮೆ ನಿನ್ನ ಪವಿತ್ರ ಪಾದದಲ್ಲಿ ವಂದಿಸುತ್ತೇವೆ. ಹೇಳಿ. ನಾವ್ಯಾರು ಅನ್ಯರಲ್ಲ. ಯಾರು ನೀವು? ಈ ಹಿಂದೆ ಇದೇ ಶೋಣಿತಾಪುರದಲ್ಲಿದ್ದವರು. ನಾನೇ ಶಂಕಾಸುರ, ಇವರು ದುರ್ಗಾಸುರ, ಬಿಡಲಾಸುರ. ಹಿಂದೆ ಮುಂದೆ ಎಲ್ಲ ನಮ್ಮವರೇ. ಆಗಲಿ. ಇವರನ್ನೆಲ್ಲ ಸೇರಿಸಿಕೊಂಡು ಬರುವುದಕ್ಕೆ ಕಾರಣ ಉಂಟು. ಏನು? ಈ ಹಿಂದೆ ಸ್ವರ್ಗವನ್ನು ಪಡೆಯಬೇಕೆಂಬಂತಹ ಉದ್ದೇಶದಿಂದ ಏರಿದೆವು ಸ್ವರ್ಗ. ಆಮೇಲೆ ಸ್ವರ್ಗ ನಮ್ಮ ಪಾಲಾಯಿತು. ಆದರೆ ಆ ಸುರಪ ಸುಮ್ಮನಿರಲಿಲ್ಲ. ನೇರವಾಗಿ ಹೋದದ್ದು ಹರಿಯ ಬಲಿಗೆ. ಆದರೆ ಹರಿ ಬರಲಿಲ್ಲ. ಬದಲಾಗಿ ಚಕ್ರ ಗರ ಗರನೆ ಗರ ಗರನೆ ತಿರುಗುತ್ತಾ ಬಂದು ನಮ್ಮ ಅಂಗಾಂಗಗಳನ್ನು ಕಳೆದುಕೊಂಡು ಗಿರಿ ಗುಹೆ ಕಾನನದಲ್ಲಿ ಅಲೆದಾಡುವ ಪರಿಸ್ಥಿತಿ ನಮ್ಮದಾಯ್ತು. ವಿಪುಲ ಪರಿಸ್ಥಿತಿಯಲ್ಲಿ ನಮಗೊಂದು ಶುಭವಾರ್ತೆ ಕೇಳಿದೆನು. ಶೋಣಿತಾಪುರದಲ್ಲಿ ಮಾಲಿನಿಗೆ ಸುಧನಾಗಿ ವೈಶಾಖ್ಯ ಹುಟ್ಟಿದ್ದಾನೆ. ಹುಟ್ಟಿದ್ದು ಮಾತ್ರವಲ್ಲದೆ ಇಂದ ಬೇಕಾದಂತಹ ವರವಲನ್ನು ಪಡೆದು ಬಲಿಷ್ಠನಾಗಿದ್ದಾನೆ. ಹಾಗಾಗಿ ರಕ್ಷಣೆಗಾಗಿ ಬಂದೇವೆ. ಅಯ್ಯ, ಆ ದೇವತೆಗಳಿಂದ ನಮಗೆ ಮಾತ್ರ ಅನ್ಯಾಯವಾದದ್ದಲ್ಲ, ನಿನಗೂ ಆಗಿದೆ. ನಿನ್ನ ತಂದೆಯನ್ನು ಕೊಲ್ಲಿಸಿದ್ದು ಆ
ದೇವರ ಪಾಲಿಗೆ ಸಂದೇಹವ ಬಿಡಿ. ಸೊಕ್ಕಿನ ದೇವತೆಗಳ ಅಹಂಕಾರವನ್ನು ಮೆಟ್ಟುವುದಕ್ಕೆ ನಾನಿದ್ದೇನೆ. ದೇವಲೋಕಕ್ಕೆ ಯಾರೆಂದು ಕೇಳಿ ಬಂದೆವು. ನಾನೇ ಸರಿ ನಾನೇ ಕೊಟ್ಟಂತ ವಿಚಾರ ಯಾರದು ನಡುಗುತ್ತಾ ಬಂದಿದ್ದೀಯಲ್ಲ? ನಾನು ದ್ವಾರದ ಬಳಿ ಕಾವಲಿ ಮಾಡ್ತಿದ್ದದ್ದು. ಕಾವಲುಗಾರ ಅದೇ ಮಾಡ್ತಿದ್ದದ್ದು ಎಂದಿನಂತೆ ಇಂದು ಕೂಡ ಅಲ್ಲೇ ಇದ್ದರಾಯರೆ. ಇನ್ನು ನಮ್ಮ ದ್ವಾರದ ಬಳಿ ಒಂದು ವಿಶೇಷ ನಡಿ. ಏನಾಯ್ತು? ಇನ್ನು ನಮ್ಮ ದ್ವಾರದ ಬಳಿ ಸೇಮೆ ಪಡ್ಡೆ ಸೇನಾಪಡೆ ಅದೇ ಬಂತು. ಯಾರು ಅಂತ ವಿಚಾರಿಸಿದೆ. ಸರಿಯಾಗಿ ವಿಚಾರಿಸಿದ್ಯಲ್ಲ? ವಿಚಾರಿಸಿದೆ. ಅವರು ಶೋಣಿತಾಪುರದಿಂದ ಬಂದಿದ್ದಾರಂತೆ. ಓಹೋ, ಶೋಣಿತಾಪುರದ ಮಹಿಷಾಕ್ಯ ಅಂತ. ಮಹಿಷಾಕ್ಯ ಒಬ್ಬನೇ ಬಂದದ್ದಲ್ಲ, ಮತ್ತೆ ಸೇನೆಯನ್ನು ಜೊತೆಗೂಡಿಕೊಂಡು ಬಂದಿದ್ದೆ. ಅಂದೊಂದು ದಿನ ಬಂದಿದ್ರಲ್ಲ ರಾಯರೇ, ಶಂಕ, ದುರ್ಗಾಸುರ, ಬಿಡಲಾಸುರ, ಚಾಮರಾಸುರ, ಶಿಕ್ಷುರಾಸುರ ಮುಂತಾದವರೆಲ್ಲ ಬಂದಿದ್ದಾರೆ. ಒಂದು ನಿನಗೇನಾದರೂ ತೊಂದರೆ ಮಾಡಿದ್ರೆ? ನನಗೆ ತೊಂದರೆ ಮಾಡ್ಲಿಕ್ಕಿಲ್ಲ, ನಾನು ಬಿಡ್ತೇನೆ. ಏನು ಬೇಕಂತ ಕೇಳಿದ್ದೆ. ಇದ್ದಾನಲ್ಲ ನಿನ್ನ ಅಪ್ಪ, ಅವನನ್ನು ಕರಿ, ಯುದ್ಧಕ್ಕೆ ಕರಿ ಅಂತ ಹೇಳಿದ್ರು. ಯಾಕೆ ಕೇಳಿದ? ಈ ಸರಿ ನಮ್ಗೆ ಪೀಠ ಬೇಕಂತ ಹೇಳಿದ್ರು. ಏನು? ಇಲ್ಲಿದ್ದು ಪೀಠ ಬೇಕಂತ. ಇಷ್ಟಾಗುವಾಗ ಸಿಟ್ಟು ಬಂತು. ಅವರು ಕೊಡ್ಲಿಕ್ಕೆ ಪ್ರಾರಂಭಿಸಿದ್ರು, ನಾನು ಬಿಡ್ಲಿಲ್ಲ, ಕೊಟ್ಟದ್ದೆ. ನೀನು ಕೊಟ್ಟದ್ದೇನು? ಅವರು ಕೊಟ್ಟದ್ದು ಬಿಟ್ಟು ನಾನು ಕೊಟ್ಟದ್ದು ಬೊಂಬೆ. ಮಾತನ್ನು ಕೇಳುವಾಗ ಕೋಪನೆತ್ತಿಗೆ ಎತ್ತಾ ಉಂಟು. ಒಂದಹ ದುಷ್ಟರನ್ನು ಸುಮ್ಮನೆ ಬಿಡಬಾರದು. ಎಲ್ಲಿ ನಮ್ಮವರು?
ಮಾಡಿದ್ದಾನೆ. ಒಂದವನನ್ನು ಎದುರಿಸಬೇಕು. ನಿಮ್ಮ ಶಕ್ತಿ ಆಯುಧಗಳನ್ನು ಹಿಡಿದುಕೊಂಡು
ಕಂಡ ಮಹಿಷಾಸುರ ಅಂತ ನನ್ನ ಹೆಸರು. ಸುರಪ್ಪನೆಂಬವನೇ ನೀನು. ಹೌದು. ಗಜವನ್ನ ಯುದ್ಧದಲ್ಲಿದ್ದರೆ ಹೆದರುವ ಮಗ ಮಹಿಷ ಅಂತ ಭಾವಿಸಬೇಡ. ತರವಲ್ಲ ಯುದ್ಧ. ರಕ್ಷಣೆ ಬೇಕು ಅಂತಿದ್ರೆ ಮೂರು ಮೂರ್ತಿಗಳ ದಯೆಯಿಂದ ಈ ಪಡೆದಂತಹ ಈ ನಾಕಲೋಕ ಅದರ ಪೀಠವನ್ನು ನಿನಗೆ ಬಿಟ್ಟು ಕೊಡಬೇಕು. ಈ ಪೀಠದ ಆಸೆಯಿಂದ ಬಂದಂತಹ ನಿನ್ನ ತಂದೆಯನ್ನು ಕೊಲ್ಲಿಸಿದ್ದೇನೆ. ನಿನ್ನನ್ನು ಅಲ್ಲಿಗೆ ಕಳಿಸುತ್ತೇನೆ. ಬಾ. ಮೂರು ಲೋಕಾಧೀಶನಿಗೆ ಶುಭವನ್ನು ಹಾರೈಸುತ್ತಿದ್ದೇವೆ. ಶಂಕರದುರ್ಗರೇ, ಇನ್ನು ನನ್ನದೇ ಪಾರಪತ್ಯ, ನನ್ನದೇ ಅಧಿಕಾರ. ನಾನು ಹೇಳಿದಂತೆಯೇ ಸರ್ವರು ಕೇಳತಕ್ಕದ್ದು. ಸೂರ್ಯ ಚಂದ್ರರಾದ ರಾಜ್ಯವಿನ ಸಂಚರಿಸುವ ಹಾಗಿಲ್ಲ. ಮೀರಿ ನಡೆಯುತ್ತೇವೆ. ವಿಶ್ರಾಂತಿ ಬೇಕು, ಬನ್ನಿ ಜೊತೆಯಲ್ಲಿ. ಆತ್ಮೀಯ ಕಲಾಭಿಮಾನಿಗಳೇ, ಇಂದಿನ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟವರು ಶ್ರೀಮತಿ ಯಶೋಧ ಮತ್ತು ಮಕ್ಕಳು ಮಾತೃಛಾಯಾ ಮೂಡುಪಟ್ಟಣ ಹೊಸಬೆಟ್ಟು. ಇವರಿಗೆ ಕಟೀಲು ಮೇಳದ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬರುವ ರಾತ್ರಿ ನಾವು ಬಂಟ್ವಾಳ ಕೊಳನಾಡು ಎಂಬಲ್ಲಿ ಶ್ರೀ ದೇವಿ ಮಹಾತ್ಮೆ ಎಂಬ ಇದೇ ಪುಣ್ಯಕಥಾ ಭಾಗವನ್ನು ಮಾಡಿ ತೋರಿಸಿದ್ದೇವೆ. ಅಲ್ಲದೆ ತಾರೀಕು 9/12/24 ಅಗರಮೇಲು ತಮ್ಮುಶೆಟ್ಟಿ ಕಾಂಪೌಂಡ್ನಲ್ಲಿ ಶ್ರೀಮತಿ ಯಶೋಧ ಮತ್ತು ಶ್ರೀ ರಮೇಶ್ ಶೆಟ್ಟಿಯವರ ಬಾಪ್ತು ಶ್ರೀ ದೇವಿ ಮಹಾತ್ಮೆ ಎಂಬ ಇದೇ ಪುಣ್ಯಕಥಾ ಭಾಗವನ್ನು ಮಾಡಿ ತೋರಿಸಲಿಕ್ಕಿದ್ದೇವೆ. ಹೀಗೆ ಇನ್ನು ಮುಂದಿನ ನಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ತಪ್ಪದೇ ಆಗಮಿಸಿ ಸರ್ವ ರೀತಿಯಿಂದ ಸಹಕರಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಯಾಚಿಸ್ತೇನೆ. ಯಕ್ಷಗಾನಂ ಗೆಲ್ಗೆ. ಸತ್ಯಲೋಕಕ್ಕೆ ಬಂದು ಪಾದ ಕೆಳಗುತ್ತಾ ಇದ್ದೀರಿ. ಯಾರಿಂದ ಬಂತು ನಿಮಗೆ ಭೀತಿ? ನಿರ್ಭೀತಿಯಿಂದಾಗಿ ತಿಳಿಸಿರಿ. ವಾಣಿನಾಥ, ಕಮಲ ಸಂಜಾತ, ನೀನೇ ರಕ್ಷಿಸಬೇಕು ತಂದೆ, ನೀನೇ ರಕ್ಷಿಸಬೇಕು.
ನಿಮ್ಮಿಂದ ವರವನ್ನು ಪಡೆದಂತಹ ಮೈಸಾಕ್ಯನೆಂಬ ಕಳನು ಸ್ವರ್ಗಲೋಕಕ್ಕೆ ದಾಳಿ ಮಾಡಿ ನಮ್ಮ ಪೀಠವನ್ನು ವಶಪಡಿಸಿಕೊಂಡಿದ್ದಾನೆ. ಅವನಿಂದ ನಮ್ಮನ್ನು ನೀವೇ ರಕ್ಷಿಸಬೇಕು. ಮೈಚಿನಿಗೆ ಕಷ್ಟ ಬಂದದಕ್ಕಿಂತ ಭೀತರಾಗಬೇಕು. ವರವನ್ನು ಕೊಡುವುದಕ್ಕೆ ಸಮರ್ಥ ನಾನು. ಕೊಟ್ಟಿರುವ ವರನ್ನು ಹಿಂದಕ್ಕೆ ಪಡೆಯುವುದಕ್ಕೆ ಅಸಮರ್ಥನಾಗಿದ್ದೇನೆ. ಕೊಡುವುದಕ್ಕೂ ಪಡೆಯುವುದಕ್ಕೆ ಸಕ್ತರೊಬ್ಬನಿದ್ದಾನೆ. ಅವನೇ ವೈಕುಂಠಾಧಿಪತಿಯಾದಂತಹ ಮಾಧವ. ತಮ್ಮ ಕಷ್ಟವನ್ನು ಅವರಲ್ಲಿ ವಿತರಿಸಿಕೊಂಡಂತಾದ್ರೆ ಏನಾದ್ರೂ ದಾರಿ ತೋರಿಸಿಕೊಟ್ಟನೋ ನೇರವಾಗಿ ವೈಕುಂಠ. ಏನು ಈ ಕಡೆಗೆ ಪಯಣ? ನಿನ್ನನ್ನೇ ಹುಡುಕಿಕೊಂಡು ಬಂದವನು ನಾನು. ಎಲ್ಲಿ ಹೋದರೂ ಮಹಿಷ ಮಹಿಷ ಮಹಿಷ. ಆತನ ವಧೆಯಾಗಬೇಕು ತಾನೆ. ಹೇಗೆ ಕೊಲ್ಲುವುದು? ಹೀಗೆ ಯೋಚಿಸುವುದಲ್ಲ, ಮತ್ತೆ ಚಂದ್ರಕಾಂತ ಶಿಲೆಯನ್ನೇರಿ ಕುಳಿತು ಯೋಚಿಸೋಣ. ಆಗ ವೈಕುಂಠಕ್ಕೆ ಬಂದ್ರೆ ಹರಿ ಕಾಣಿಸುವುದಿಲ್ಲವಲ್ಲ. ಕೈಲಾಸಕ್ಕೆ ಬಂದ್ರೆ ಹರಣವು ಕಾಣಿಸುವುದಿಲ್ಲ. ಹೌದಲ್ಲ? ಸುರಪತಿ, ವೈಕುಂಠಕ್ಕೆ ಬಂದ್ರೆ ಹರಿ ಕಾಣಿಸುವುದಿಲ್ಲ, ಕೈಲಾಸಕ್ಕೆ ಬಂದ್ರೆ ಹರನಿಲ್ಲ. ಇವರು ಎಲ್ಲಿ ಹೋಗಿದ್ರಂತ ಯೋಚನೆ ಮಾಡಿಕೊಂಡಾಗ ಅಂಬರವಾಣಿ ಆಗುತ್ತಾ ಇದೆ. ಹರಿಯರಿಬ್ಬರು ಕೂಡ ಚಂದ್ರಕಾಂತ ಶಿಲೆಯನ್ನೇರಿ ದುಷ್ಟ ಮಹಿಷರನ್ನು ನಿಗ್ರಹಿಸುವುದು ಹೇಗೆ ಈ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಂತೆ. ನಾವೆಲ್ಲರೂ ಹೊತ್ತ ಕಡೆಗೆ ಸಾಗುವ. ಒಟ್ಟಾಗಿ ಬಂದಿದ್ದೀರಾ? ಪಾದ ಕೆಡವುದಕ್ಕೆ ಬಲವಾದ ಕಾರಣ ಉಂಟು. ಏನು? ಮುಕ್ಕೋಟಿ ದೇವತೆಯನ್ನು ಕೂಡಿಕೊಂಡು ನೀವಿದ್ದಲ್ಲಿಗೆ ಬರುವುದಕ್ಕೆ ಬಲವಾದ ಕಾರಣವನ್ನಿದೆ. ಏನು? ದುಷ್ಟನಾದ ವೈಶ್ಯನು ಮೂರು ಲೋಕದಲ್ಲಿ ತಲ್ಲೀನಗೊಂಡಿದ್ದಾನೆ, ಬೆಸೆಗೆಡಿಸಿದ್ದಾನೆ. ಅಷ್ಟೇ ಅಲ್ಲ, ದೇವತೆಗಳು ಸಜ್ಜರಾದಂತಹ ದೇವತೆಗಳು ದೆಸೆಗೆಡಿಸಿ ಮೂರು ಲೋಕದಲ್ಲಿ ಕೊಬ್ಬಿ ಮೆರೆಯುತ್ತಾ ಇದ್ದಾನೆ. ಪಂಚ ಮಹಾಪಾತಕ್ಕಾಗಿ ಮೆರೆಯುವಂತಹ ಮಹಿಷನ ನಿಗ್ರಹ. ಅವನ ನಾಶ ಆಗಿರಬೇಕು. ಅದಕ್ಕಾಗಿ ನನ್ನಲ್ಲಿ ಅತ್ಯಸ್ತವಾದಂತಹ ದಿವ್ಯ ತೇಜಸ್ಸನ್ನು ದುರುಳ ಮಹಿಷನ ವಧೆಗಾಗಿ ನನ್ನಲ್ಲಿರುವ ದಿವ್ಯ ತೇಜಸ್ಸನ್ನೇ ಹೊರಕೆಡಿ. ನಾಟಕ್ಕಾಗಿ ನಾಟಕವಾಗಿರುವಂತಹ ಬ್ರಹ್ಮ ತೇಜಸ್ಸನ್ನೇ ಹೊರಕೆಡೆದಿದ್ದೇನೆ. ದಿಕ್ಪಾಲಕರೇ, ಆ ಕಳ್ಳನ ವಧೆಗಾಗಿ ನಮ್ಮಲ್ಲಿರುವ ದಿವ್ಯ ತೇಜಸ್ಸನ್ನು ಹೊರಗೆಡೋಣ. ಹರಿ
ಶರಣ್ಯೇ ತ್ರ್ಯಂಬಕಿ ದೇವಿ ನಾರಾಯಣಿ ನಮಸ್ತುತೆ. ಜಯ ಶಕ್ತಿ ಎಲ್ಲವೂ ನಭದಲ್ಲಿ ಒಂದಾಗಿ ನಾರಿ ರೂಪವನ್ನಂತು ಅಷ್ಟಭುಜೆಯಾಗಿ ನಿಮ್ಮೆಲ್ಲರ ಕಣ್ಣ ಮುಂದೆ ಪ್ರತ್ಯಕ್ಷಳಾದವಳಿದ್ದೇನೆ. ಭಾವಶುದ್ಧಿಯ ಭಕ್ತಿಯಿಂದಲೇ ತುಷ್ಟಮಾನಸಳಾಗಿದ್ದೇನೆ. ನಿಮ್ಮ ಮುಖಾವಲೋಕನವನ್ನು ಮಾಡಿದಾಗ ದುಃಖ ತಪ್ತರಾಗಿದ್ದೀರಿ. ನಿಶಾಕಮಲದಂತಿದೆ ಮಕ್ಕಳೇ, ಸಂಕಟ ಒದಗಿ ಬಂತೆ. ಯಾರಿಂದ ಏನು ಕಷ್ಟವಾಯಿತು ಸಕಲ ವಿಚಾರವನ್ನು ಹೇಳಿಕೊಳ್ಳಿರಿ, ಪರಿಹರಿಸಿಕೊಡುತ್ತೇನೆ. ಪ್ರತ್ಯಕ್ಷಳಾದೆಯ ತಾಯಿ, ನಿನ್ನ ದಿವ್ಯ ಮಂಗಳ ಮನೋಹರ ರೂಪವನ್ನು ಕಂಡು ನಾವೆಲ್ಲರೂ ಧನ್ಯರಾಗಿದ್ದೇವೆ. ಆದರೆ ಇದೇ ಸಂತೋಷದಿಂದ ಮುಂದುವರಿಯುವ ಹಾಗಿಲ್ಲ ತಾಯಿ. ಕಾರಣ ಬೇರೇನುವಲ್ಲ, ಮಾಲಿನಿ ಸುತನಾದಂತಹ ಮಹಿಷ ಎನ್ನುವಂತಹ ದೈತ್ಯ ಬ್ರಹ್ಮದೇವನಿಂದ ಅಭೇದ್ಯವಾದಂತಹ ವರವನ್ನು ಪಡೆದು ನರ ನಾಗಲೋಕವನ್ನೆಲ್ಲ ಗೆದ್ದಾಡಿದ್ದಾನೆ. ದೇವಲೋಕವನ್ನಡರಿ ದೇವತೆಗಳನ್ನೆಲ್ಲ ಸ್ಥಾನಭ್ರಷ್ಟರನ್ನಾಗಿಸಿದ್ದಾನೆ. ಧರೆಯಲ್ಲಿ ಯಾಗ ಯಜ್ಞಾದಿಗಳು ನಡೆಯುತ್ತಾ ಇಲ್ಲ. ಗೋ ಬ್ರಾಹ್ಮಣರನ್ನು ಸ್ತ್ರೀಯರನ್ನು ದಂಡಿಸಿ ಅಧರ್ಮದ ಅಟ್ಟಹಾಸದಿಂದ ದುರುಳ ಮಹಿಷ ಮೆರೆಯುತ್ತಿದ್ದಾನೆ. ಸೂರ್ಯಚಂದ್ರರ ಸಂಚಾರಕ್ಕೆ ತಡೆಯನ್ನು ಒಡ್ಡಿದ ದುರುಳ ಮಹಿಷನನ್ನು ನಿಗ್ರಹಿಸಿ ನಮ್ಮನ್ನು ನೀನೇ ಕಾಪಾಡಬೇಕು. ಪಂಚಮಹಾಪಾತಕಗಳನ್ನೆಸಗಿ ಧರೆಯ ಯಜ್ಞಯಾಗಾದಿಗಳಿಗೆ ಕಂಟಕ ಪ್ರಾಯನಾಗಿ ಸೂರ್ಯಚಂದ್ರನ ಸಂಚಾರಕ್ಕೆ ತಡೆಯನ್ನು ಒಡ್ಡುತ್ತಿರುವ ಕೂಳ ಮಹಿಷನನ್ನು ಸಮರ ಮುಖದಲ್ಲಿ ಧರ್ಮ ಸ್ಥಾಪನೆಗೈಯುತ್ತೇನೆ. ಆತರೊಂದಿಗೆ ಶಂಕದುರ್ಗರ ಸೌಖ್ಯಮಯಳಾಗುತ್ತೇನೆ. ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ.
ಸುಮನಸರೇ, ನಮ್ಮ ಕಷ್ಟವನ್ನು ಅರಿತಂತಹ ಜಗನ್ಮಾತೆ ಖಳರನ್ನು ವಧಿಸಿಕೊಡ್ತೇನೆ ಎನ್ನುವ ಹಾಗೆ ಅಭಯವನ್ನಾಡಿದ್ದಾಳೆ. ದುಷ್ಟರ ವಧೆಗೆ ಹೊರಟು ನಿಂತಹ ಸರ್ವೇಶ್ವರಿಯು ನಿರಾಭರಣೆಯಾಗಿದ್ದಾಳೆ ಎನ್ನುವ ಕಾರಣಕ್ಕಾಗಿ ದೇವಶಿಲ್ಪಿ ವಿಶ್ವಕರ್ಮ ಘನತರದಿ ಶೋಭಿಪ ವಸನ ಭೂಷಣಾದಿಗಳನ್ನು ಭಕ್ತಿಯಿಂದ ತುಂಬಿಸಿದ್ದಾನೆ. ದೇವನಾರಿಯರು ಜಗನ್ಮಾತೆಯನ್ನು ವಿಧಿಯುಕ್ತವಾಗಿ ಅಲಂಕರಿಸಿದವರಿದ್ದಾರೆ. ಖಳರ ವಧೆಗೆ ಹೊರಟು ನಿಂತಹ ಸರ್ವೇಶ್ವರಿಗೆ ಕೈಯಲ್ಲಿ ಆಯುಧದ ಅಗತ್ಯವಿಲ್ಲದಿದ್ದರು. ನಮ್ಮೆಲ್ಲರ ಶಕ್ತ್ಯಾಯುಧಗಳು ಮಾತೆಯ ಕರಸ್ಪರ್ಶದಿಂದ ಮತ್ತಷ್ಟು ಪುನೀತವಾಗಲಿ ಎನ್ನುವ ಕಾರಣಕ್ಕಾಗಿ ಸನ್ನಿಧಾನಕ್ಕೆ ಅರ್ಪಿಸೋಣ, ಸಮರ್ಪಿಸೋಣ. ಅರ್ಪಿಸಿದಂತಹ ಆಯುಧಗಳನ್ನು ಜಗನ್ಮಾತೆ ಅಷ್ಟಭುಜಗಳಿಂದ ಧರಿಸಿಕೊಂಡಿದ್ದಾಳೆ. ಶಿಖಿ ಸೂರ್ಯ ಚಂದ್ರ ನಯನಳಾಗಿ ತಾರಾಭೂಧರ ವಾಸಳಾಗಿ ಸುಮನೋಹರ ಕಾಂತಿಯಿಂದ ಜಗನ್ಮಾತೆ ಕಂಗೊಳಿಸುತ್ತಿದ್ದಾಳೆ. ನಮ್ಮೆಲ್ಲರ ಜಯಘೋಷವು ಅಂಬರದಲ್ಲಿ ಪ್ರತಿಧ್ವನಿಸ್ತಾ ಇದೆ. ಖಳರ ವಧೆಗೆ ಹೊರಟು ನಿಂತಹ ಶ್ರೀದೇವಿಯು ಕಾಲ್ನಡಿಗೆಯಿಂದ ಹೋಗಬಾರದು ಎನ್ನುವ ಕಾರಣಕ್ಕಾಗಿ ಪರ್ವತರಾಜನೇ ಸಿಂಹರೂಪವಾಗಿ ಒದಗಿ ಬರುತ್ತಿದ್ದಾಳೆ. ಸಂತೃಪ್ತಿ ಹೊಂದಿದವಳಿದ್ದೇನೆ. ಸರ್ವಾಲಂಕಾರ ಭೂಷಿತಳಾಗಿದ್ದೇನೆ. ಪರ್ವತರಾಜನೇ ಕೇಸರಿಯಾಗಿ ಬಂದಿದ್ದಾನೆ. ಇದುವೇ ಪ್ರಸ್ಥಾನ ಶುಭ ಮುಹೂರ್ತ. ವಾದ್ಯ ನಿನಾದದೊಂದಿಗೆ ಶಂಖಧ್ವನಿಯನ್ನು ಮಾಡಿ ನೃಶಂಸನಾದ ಕೂಡ ಮಹಿಷನಬ್ಬಲಿಸಬೇಕಾಗಿ ಸಿಂಹವಾಹಿನಿಯಾಗುತ್ತೇನೆ. ಸಿಂಹವಾಹಿನಿಯಾಗುತ್ತೇನೆ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155
ಒಬ್ಬಳಾಕೆ ಹೆಣ್ಣು ಕೊಂದು ಮುಗಿಸಿದ್ದಾಳಂತೆ. ಮಹಿಷಾಸುರನ ಪರಾಕ್ರಮವನ್ನು ಅವಳಿಗೆ ಪರಿಚಯಿಸಬೇಕು. ನನ್ನನ್ನು ಹೆದರಿಸುತ್ತಿರುವ ಶೋಣಿತ ಪ್ರವೇಶ ಮಾಡಿರುವ ನೀನು ಶಂಕದುರ್ಗಾಚಾರ್ಯರನ್ನು ವಧಿಸಿದ ಯಾರು ನೀನು? ಯಾಕೆ ಬಂದೆ? ನನಗೂ ನಿನಗೂ ಹಗೆತನ ಏನು? ಕೆಟ್ಟತನದಿ ತೊಲಗಿರಿಸಿಕೊಟ್ಟೆ. ಶಿರವನ್ನು ಕುಂದಿ ಕೆಳಗೆ ಸುರರ ಪೊರೆಯ ಬಂದವಳು ಸುಲಭವಾಗಿ ಹೇಳಿಬಿಟ್ಟೆ. ಯಾವುದು?
ಸುರರ ಪೊರೆಯ ಬಂದವಳು ನಿಜ. ಅಷ್ಟು ಸುಲಭ ಇಲ್ಲ. ಯಾಕೆ? ದೇವತೆಗಳನ್ನು ಪೊರೆಯಬಹುದು. ಹಾಗೆಂದು ಮಹಿಷರನ್ನು ಶಿಕ್ಷಿಸ್ತೇನೆ. ಕನಸಿನ ಗಂಟು ಅಂತ ತಿಳ್ಕೊ. ಸರಿಯಾದ ನನಗೆ 3 ಲೋಕದಲ್ಲಿ ಧ್ರುವ ವಿಷಯ ಶೋಣಿತಾ ಪಟ್ಟಣದ ಮಣ್ಣಿಗೆ ಕಲಿತ ತಪ್ಪಿಗೆ ಯಾರು ಕೆಟ್ಟವನೇ, ನಾರಿಯನ್ನು ಹಾಗೆ ತಾತ್ಸಾರವಾಗಿ ಕಾಣಬೇಡ. ನಾರಿಯಾದರನಂತೆ ನಿನ್ನ ಪಾಲಿಗೆ ಮಾರಿಯಾಗಿ ಬಂದಿದ್ದೇನೆ. ಅಘಟಿತ ಘಟನಾ ಪಟೀಯ ಸೀಮಾಯ ಅಷ್ಟಭುಜೆ ಅಯೋನಿದೆ ಸಿಂಹವಾಹಿನಿ ನಿನ್ನ ಪಾಲಿನ ಮೃತ್ಯು. ಸರ್ವ ದುಃಖ ಹರೇ ದೇವಿ ಮಹಾದೇವಿ ನಮೋಸ್ತುತೆ. ಜಯ 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 ಜಯ. ಶಾಂತಳಾಗಮ್ಮ ತಾಯೇ ಶಾಂತಳಾಗು. ಶಾಂತಗೊಳಿಸುವರೇ ವಿಧ ವಿಧವಾದಂತಹ ಭಕ್ತಿಯಿಂದಲೇ ನುತಿಸುತ್ತಾ ಇದ್ದಿ. ಇದು ಶಾಂತಳಾಗಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡಿನಿ, ಸ್ಕಂದಮಾತಾ, ಕಾತ್ಯಾಯಿನಿ, ಸಿದ್ಧಿರಾತ್ರಿ, ಕಾಲರಾತ್ರಿ
9 ರೂಪಗಳಿಂದ ದುರುಳನನ್ನು ನಿಗ್ರಹಿಸಿದವಳಿದ್ದೇನೆ. 10ನೇ ದಿನದಂದು ವಿಜಯವನ್ನು ಪ್ರಾಪ್ತಿಸಿಕೊಂಡವಳಿದ್ದೇನೆ. ಈ 9 ದಿನಗಳನ್ನು ನವರಾತ್ರಿ ಎಂದು, 10ನೇ ದಿನವನ್ನು ವಿಜಯದಶಮಿ ಎಂದು ಯಾರು ಆಚರಿಸಿಕೊಂಡು ಬರುತ್ತಾರೋ ಅಂತವರ ಪಾಲಿಗೆ ಕಾಮಿತಾರ್ಥ ಪ್ರದಾಯಕಿಯಾಗಿರುತ್ತೇನೆ. ನಿನಗಿನ್ನು ಭಯವಿಲ್ಲ, ಸ್ವರ್ಗದ ಪೀಠ ಬರಿದಾಗಿದೆ, ನಿಶ್ಚಿಂತೆಯಿಂದಲೇ ನಾಕವನ್ನಾಳು ಮಗನೇ. ಅಮ್ಮ, ಇನ್ನು ಮುಂದೆ ಆ ದುಷ್ಟರಿಂದ ಕಷ್ಟ ಬಂದರೆ ನಾನು ಏನು ಮಾಡಬೇಕು ತಾಯಿ? ನಿಮ್ಮ ಪಾಲಿಗೆ ಆಪತ್ತು ಒಡೆಸಿದರೆ ತುಹಿನಗಿರಿಗೆ ಬಂದು ನನ್ನನ್ನೇ ನಿಷ್ಠೆಯಿಂದಲೇ ಭಜಿಸಿ ಇದೇ ರೀತಿ ಸಂದರ್ಶನವನ್ನಿತ್ತು ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ. ಶುಭವಾಗಲಿ.
ಬಲ್ಲಿರಿ. ಶುಂಭಾನಿಶುಂಭರೆಂದು ಕೇಳಿ ಬಲ್ಲೆವು. ಹಾಗೆಂದುಕೊಳ್ಳಬಹುದು. ಓಲಗವಿತ ವಿಚಾರ ಅನೇಕ ವಿಜಯ ಆಲಿಸಿ ಪರಿಪಾಲಿಸು ತಂದೆ ಪರಿಪಾಲಿಸು. ಅನುಜ ನಿಶುಂಭ ಅಗ್ರಜ ಕಶ್ಯಪ ಬ್ರಹ್ಮರ ಕರುಣೆಯಿಂದಾಗಿ ಧನುರ್ದೇವಿಯ ಪುಣ್ಯಗರ್ಭದಲ್ಲಿ ಲೋಕದ ಬೆಳಕನ್ನು ಕಂಡವರು ನಾವೀರ್ವರು. ನಿಜ. ಹುಟ್ಟಿದರೆ ಸಾಲದು, ಕೀರ್ತಿಯನ್ನು ಗಳಿಸುವ ಉದ್ದೇಶದಿಂದ ನಾವು ಮಾಡಿದ ಸಾಧನೆ ಏನು ತಮ್ಮ? ಅಗ್ರಜ ತಪಸ್ಸಿಗೆ ಮೆಚ್ಚಿದಂತ ಬ್ರಹ್ಮದೇವ ಬೇಕು ಬೇಕಾದಂತಹ ವರವನ್ನೇ ಕೊಟ್ಟ. ದರೆಯೋಣಿಜರಿಂದಳು ಮೂರಮೂರ್ತಿಗಳಿಂದಳು ಮಾರಾಡವೇ ವರವನ್ನು ಬರೆದುಕೊಂಡಿದ್ದೇವೆ. ವರದ ಪ್ರಭಾವದಿಂದಲಾಗಿ ಪಾತಾಳ ಲೋಕ ಭೂಲೋಕವನ್ನು ವಶ ಮಾಡಿಕೊಂಡಿದ್ದೇವೆ. ಮುಂದೆ ನಮ್ಮ ಯಾಚನೆ ಏನನ್ನ ಸಂಗ್ರಾಮದ ಮೂಲಕ ಅವರ ಮತವನ್ನು ಇಳಿಸಿ ಅಧಿಕಾರ ಸ್ಥಾಪಿಸಬೇಕು. ಸಕಲ ಸೇನೆಯನ್ನು ಒಟ್ಟುಗೂಡಿಸು, ಆಯುಧವನ್ನು ಹಿಡಿದು ಏರು. ಯುದ್ಧದ ಮುಖ್ಯವಾಗಿ
ಸೋಲಿಸಿ ಬಡಿದೋಡಿಸಿದ್ದೇನೆ. ಒಬ್ಬೊಬ್ಬರು ಓಡುವ ಚಂದ ನೋಡು, ಅದನ್ನು ನೋಡಿ ನೀನು ಬಂದೆಯಾ? ಒಳ್ಳೆ ಮಾತಿನಲ್ಲಿ ದೇವಲೋಕ ಬಿಟ್ಟು ಬರ್ತೀಯಾ? ಅಧಿಕಾರ ಸ್ಥಾಪಿಸಲು ಬಂದ ಶುಂಭ ನಾನೇ. ಮೂರು ಮೂರ್ತಿಗಳ ವರದಿಂದ ಪಡೆದಂತಹ ಈ ನಾಕಲೋಕವನ್ನು ನಿನಗೆ ಬಿಟ್ಟು ಕೊಡುವುದೇ? ಅದೇನು ಅಷ್ಟು ಸುಲಭದ ಮಾತೆಂದು ತಿಳಿದೆಯಾ? ಯಾಕೆ? ಇನ್ನಂತ ಅದೆಷ್ಟೋ ದಾನವರು ಬಂದಿದ್ದಾರೆ, ಅವರನ್ನೆಲ್ಲ ಕೊಲ್ಲಿಸಿದ್ದೇನೆ. ನಿನಗೂ ಅದೇ ಗತಿ. ಬಾ. ಚತುರ್ದಶ ಬೋಳರಿಗೆ ಶುಂಭಾಡಿಗೆ ಜಯವಾಗಲಿ, ಶುಭವಾಗಲಿ, ಮಂಗಳವಾಗಲಿ. ತಮ್ಮ ಸಂತೋಷವಾಯಿತು ತಾನೆ. ನಾಕದ ಪೀಠ ನಮ್ಮ ವಶವಾಗಿದೆ. ಇನ್ನು ಭೂಲೋಕದಲ್ಲಿ ನಡೆಯುವಂತಹ ಯಾಗ ಯಜ್ಞ, ಹೋಮ ಹವನ, ಅರ್ಪಣ ತರ್ಪಣ ಏನಿದ್ದರೂ ಶುಂಭಾರ್ಪಣ. ಸೂರ್ಯ ಚಂದ್ರ ಸಂಚಾರ ನಮ್ಮ ಆಜ್ಞೆ ಇಲ್ಲದೆ ನಡಿಬಾರದು. ಯುದ್ಧ ಮಾಡಿದ ಪರಿಣಾಮ ದೇಹಕ್ಕೆ ಆಯಾಸ, ಪರಿಹಾರ ಅಗತ್ಯ. ಹೀಗೆ ಬಾರಿ ಸೋಲಾಗಿ ಹೋಯಿತಲ್ಲ. ನಾಕಲೋಕದ ಪೀಠವು ನನ್ನ ಕೈಜಾರಿ ಹೋಯಿತಲ್ಲ. ಏನು ಮಾಡುವುದು? ನನ್ನ ಈ ಕಷ್ಟವನ್ನು ಯಾರಲ್ಲಿ ಹೇಳುವುದು? ಹಾ ಹಾ ಹಾ, ನನ್ನ ಅಮ್ಮನಾಡಿದ ಮಾತು ಒಂದು ನೆನಪಾಗುತ್ತಾ ಉಂಟು. ದುಷ್ಟರಿಂದ ಕಷ್ಟ ಬಂದರೆ ತುಹಿನಗಿರಿಯತ್ತ ಸಾಗಿ ನನ್ನನ್ನು ಪ್ರಾರ್ಥಿಸಿ ಎಂಬ ಹಾಗೆ. ಅದಕ್ಕಾಗಿ ತಾಯಿಯನ್ನೇ ಪ್ರಾರ್ಥಿಸುತ್ತೇನೆ. ಜಯ 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 ಜಯ.
ಶಂಕರಿ ಪಾಲಿತು ಭಯ ಭವಾನಿ ಶಂಕರಿ ಪಾಲಿತು ಭಯ ಭವಾನಿ ಅಂಬಿಕೇಶ್ವರನು ಶಂಭು ಮನೋಗತೆ ಅಂಬಿಕೇಶ್ವರನು ಶಂಭು ಮನೋಗತೆ ನಂಬಿಹ ಸರ್ವಾಣಿ ಶಂಕರಿ ರಕ್ಷಿಸಬೇಕು ತಾಯೇ, ರಕ್ಷಿಸಬೇಕು. ಏಳಯ್ಯ ಏಳಯ್ಯ ಸುರಪಾಲ ಗೋಡು ಗೋಡು ಹೋದಿಗೆ ಕೂಡಬಡಿದ ನಿಮ್ಮನು ಸೋರಿಸುನಾಡುತ್ತಿರಲು ಕಾಲನಾಲಯ ಕೈವೇನು ಏಳಯ್ಯ ಸುರಪಾಲ ಎದ್ದೇಳಯ್ಯ. ಮುಕ್ಕೋಟಿ ದೇವತೆಗಳನ್ನು ಒಡಗೂಡಿಕೊಂಡು ಅಪರಾಜಿತೆಯಾದಂತಹ ನನ್ನನ್ನು ಸ್ತೋತ್ರದ ಮೂಲಕವಾಗಿ ಪ್ರಾರ್ಥಿಸುತ್ತಾ ಇದ್ದೀರಿ. ಚೇತನ ಸ್ವರೂಪದಿಂದ ಪ್ರತ್ಯಕ್ಷಳಾಗಿದ್ದೇನೆ. ಈ ಹಿಂದೆ ಮಹಿಷನೆನ್ನುವಂತಹ ದೈತ್ಯನು ಸ್ವರ್ಗಲೋಕವನ್ನು ವಶಪಡಿಸಿಕೊಂಡಂತಹ ಸಂದರ್ಭ ಆತನನ್ನು ಯಮನಾಲಯ ಕಟ್ಟಿ ನಿಮಗೆಲ್ಲರಿಗೂ ಭರವಸೆಯ ಮಾತನ್ನಿತ್ತವಳು. ಅಂತೆಯೇ ನನ್ನನ್ನು ಪ್ರಾರ್ಥಿಸಿದಿರೆ. ಕಣ್ಣೀರು ಸುರಿಸುತ್ತಾ ಇರುವೆ. ಇಂದ್ರ ಪದವಿಗೆ ಕುತ್ತುವಂತೆ ಎನ್ನಲ್ಲಿ ಹೇಳಿಕೋ ಮಗನೇ. ದೇವಿಯ ಮಕ್ಕಳಾದಂತಹ ಶುಂಭಾನಿ ಶುಂಭರೆಂಬ ದಾನವರು ನಾಕಕ್ಕೆ ದಾಳಿ ಮಾಡಿ ನಮ್ಮ ಸ್ವರ್ಗಲೋಕದ ಪೀಠವನ್ನು ವಶಪಡಿಸಿಕೊಂಡಿದ್ದಾರೆ ತಾಯಿ. ಅವರು ಮಹಿಷನಿಗಿಂತಲೂ ಪರಾಕ್ರಮಿಯಾಗಿದ್ದಾರೆ. ಬದುಕಲು ಅವಕಾಶವಿಲ್ಲ. ಅವರಿಂದ ನಮ್ಮನ್ನು ನೀನೇ ರಕ್ಷಿಸಬೇಕು ತಾಯಿಯೇ, ನೀನೇ ರಕ್ಷಿಸಬೇಕು. ಕರುಣಿಸಿದ್ದೇನೆ ಅಭಯ. ಕರುಣಿಸುಗಲ ಭಯವನ್ನು ನುಡಿದಳು. ಕಿರಿದು ಸಮಯದಲ್ಲಿ ನೆರವಿಯನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ, ಮರೆಯ ಮಾತಲ್ಲ. ಮರೆಸಿರಿಯವನು ತುಹಿನಗಿರಿಯೊಳಗಿರುತ್ತ ನೋಡುವುದೆಲ್ಲ ಲೀಲೆಯ, ನೋಡುವುದೆಲ್ಲ ಲೀಲೆಯ. ಹರುಷದೊಳಗಿರುತ್ತ ತ್ರಿದಶರಿಗರು ಕರುಣಿಸುತ್ತ ಅಭಯವನ್ನು ಸುರಪಾಲ ಸುರಪಾಲ ಮರುಗದಿರಯ್ಯ. ಭೀತರಾದಂತಹ ನಿಮಗೆ ಅಭಯಪ್ರದಳಾಗಿದ್ದೇನೆ. ಮಹಿಷನಿಗಿಂತಲೂ ಅಧಿಕ ವರಬಲಾನ್ವಿತರೇ ಶುಂಭನಿಶುಂಭರು. ತಾವು ಧರ್ಮಭ್ರಷ್ಟರಾದದ್ದು ಮಾತ್ರವಲ್ಲದೆ ನಿಮ್ಮನ್ನು ಕರ್ತವ್ಯ ಭ್ರಷ್ಟರಾಗುವಂತೆ ಮಾಡಿದ್ದಾನೆ. ಇದು ಲೋಕ ನಿಯಮಕ್ಕೆ ವಿರುದ್ಧವಾದದ್ದು. ಯಾರು ಈ ನಿಯಮವನ್ನು ಧಿಕ್ಕರಿಸಿ ಮುನ್ನಡೆಯುತ್ತಾರೆಯೋ ಅಂತವರು ವಧ್ಯರೇ ಸರಿ. ಕಿರಿದು ಸಮಯದ ಒಳಗಾಗಿ ದುರುಳ ದಾನವರನ್ನು ವಧಿಸಿ ನಿಮಗೆಲ್ಲರಿಗೂ ಸೌಖ್ಯಮಯನಾಗುತ್ತೇನೆ. ಅಮ್ಮ, ನಾವು ಅಷ್ಟರವರೆಗೆ ಎಲ್ಲಿರಬೇಕು ತಾಯಿ? ನಿಮ್ಮದ್ದಾದ ನಿಜ ರೂಪವನ್ನು ಮರೆಮಾಚಿ ತುಹಿನಗಿರಿಯೊಳಗಿದ್ದು ಎನ್ನ ಲೀಲಾ ವಿನೋದವನ್ನು ಕಾಣುವಿರಂತೆ. ಶುಭವಾಗಲಿ. ಜಯ 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 ಜಯ.
ಬಲಿಗೆ ಸಿಲುಕಿಸಿ ಧನುಧರೆಲ್ಲರ ಕೊಲ್ಲುವ ಕಾರ್ಯ ಸುಲಭವಾಗಿರುತ್ತದೆ. ತನ್ನ ಮನದೊಳಗೆ ಕಣದೊಳಗೆ ಆಲೋಚಿಸಬೇಕಲ್ಲ ಎಂದು ಯೋಚಿಸಿ ಬಗಮಾಗೆ ಯೋಚಿಸಿ ಬಗಮಾಗೆ ಎಂದು ಯೋಚಿಸಿ ಬಗಮಾಗೆ ಯೋಚಿಸಿ ಬಗಮಾಗೆ ದೈತ್ಯ ವೃಂದವನು ದೈತ್ಯ ವೃಂದವನು ಸುಂದರ ತಳಿರಹುದು ಕೌಶಿಕೆಯಾಗಿ ಯಾವ ರೂಪ ಸುಂದರ ತಳಿರಹುದು ಕೌಶಿಕೆಯಾಗಿ ನಿಂದಳು ಮೆರೆವರದ ಜೀವನದೊಳಗೆ ನಿಂದಳು ಮೆರೆವ ಕದಂಬವನದೊಡನೆ ಸುಂದರ ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬವನದೊಡನೆ ಎಂದು ಯೋಚಿಸಿ ಬಗಮಾಗೆ ಹೀಗೆ ವೃಂದವನು ಯಾರಿಗೆ ಅಳುವಂತಹ ಸಮನಸರಿಗೆ ಧೈರ್ಯದ ಭಯಗಳನ್ನು ಕೊಟ್ಟು ಕಳುಹಿಸಿ ಆಯಿತು. ಕಿರಿದು ಸಮಯದ ಒಳಗಾಗಿ ದುರುಳನ್ನು ತೆರೆದುಕೊಡ್ತೇನೆ. ಶಕ್ತಿ ರೂಪಿಣಿಯಾದಂತಹ ನನಗೆ ದುರುಳರನ್ನು ವಧಿಸುವುದೇನು ಕಷ್ಟವಲ್ಲ. ಸಂಕಲ್ಪ ಮಾತ್ರದಿಂದಲೇ ದುರುಳರನ್ನು ತಡೆಯಬಹುದಾದರೂ ಪ್ರಬಲಾನ್ವಿತರಿದ್ದಾರೆ. ಖಳರ ಬಳಿಗೆ ಇದು ಗೆಲುವಡೆಯದು ಅಸಾಧ್ಯ. ಶಕ್ತಿಯಿಂದ ಆಗದೇ ಇದ್ದದನ್ನು ಯುಕ್ತಿಯಿಂದಲೇ ಮಾಡಬೇಕು. ಅದಕ್ಕಾಗಿ ಮೋಹದ ಬಲೆಯೊಂದನ್ನು ಬೀಸಿ ಧನುಜರನ್ನು ಅದಕ್ಕೆ ಸಿಲುಕಿಸಿ ಕೊಲ್ಲುವ ಕಾರ್ಯವದು ಅತಿ ಸುಲಭ. ಆಲೋಚಿಸಿದವಳು ನಾನು. ದೇವತೆಗಳು ಪ್ರಾರ್ಥಿಸುವಂತಹ ಸಂದರ್ಭದಲ್ಲಿ ಪಾರ್ವತಿಯಲ್ಲೇ ಕೆಳಗಿದ್ದೆ. ಆಕೆ ಹೃದ್ಘೋಷ ಸಂಭವೆಯಾಗಿ ಪಾರ್ವತಿಯ ಕಾಯಕೋಶದಿಂದಲೇ ಹೊರಬಂದಂತಹ ಕಾರಣಕ್ಕಾಗಿ
ಕೌಶಿಕೆ ಎನ್ನುವಂತ ಅಭಿಧಾನದಿಂದ ದೇವತೆಗಳು ನನ್ನನ್ನು ಪ್ರಾರ್ಥಿಸುವುದಕ್ಕೆ ತೊಡಗಿದರಲ್ಲ, ಇರಿಸಿಕೊಳ್ಳುವುದಕ್ಕೆ ನಾಮವೇನೋ ಆಯಿತು. ಕಳರ ಆಧೀನಕ್ಕೆ ಒಳಪಟ್ಟಂತಹ ಕದಂಬ ವೃಕ್ಷಗಳಿಂದಲೇ ಆವೃತವಾದಂತಹ ಕಳಕದಂಬವನ್ನು ವಧಿಸಲು ಸುಖವಾಗಿ ಕದಂಬ ಕಾಂತಾರದಲ್ಲಿ ನಾನಿರಬೇಕು. ನನ್ನದಾದ ಮೈಕಾಂತಿಯನ್ನು ದಿನಕರ ಕೋಟಿ ತೇಜದಿಂದ ಹೆಚ್ಚಿಸಿಕೊಳ್ಳಬೇಕು. ತನುಗಂಧವನ್ನು ಪರಿಸರದಲ್ಲಿ ಪಸರಿಸಿ ಬಿಡಬೇಕು ಎನ್ನುವ ಹಾಗೆ ಆಲೋಚಿಸುತ್ತಿರುವ ವೇಳೆ ಅಂಬರ ಪಥದಿಂದಲೇ ಕನಕದ ಉಯ್ಯಾಲೆಯನ್ನು ಇಳಿದು ಬರುತ್ತಾ ಇದೆಯಲ್ಲ, ಸನುಮತದಿಂದಲೇ ಅದನ್ನು ಏರಿಕೊಂಡು ವಿಧ ವಿಧವಾದಂತಹ ರಾಗಗಳನ್ನು ಹಾಡುತ್ತಾ ಕಳರನ್ನು ನನ್ನತ್ತ ಆಕರ್ಷಣೆಗೊಳಿಸಬೇಕು ಅಂತಾದ್ರೆ ಏರಿಕೊಳ್ತೇನೆ. ಜೀವನದ
ಪ್ರತೀಕವಾಗಿ ಆವಿರ್ಭವಿಸಿದವರು ನಾವು. ಹೌದಣ್ಣ. ವೀರ ಚಂಡಾಮುಂಡರು, ಗಂಡು ಗಲಿಗಳು. ನಮ್ಮ ಜೀವನ ಮರ ಹುಟ್ಟಿ ಮರ ಸತ್ತಂತೆ ಆಗಬಾರದು. ಘೋರವಾದ ಕಾಡನ್ನು ಸೇರಿ ವಿಧಾತನ ಕುರಿತು ತಪಸ್ಸನ್ನು ಮಾಡಿದೆವು. ನಮ್ಮ ಭಕ್ತಿಗೆ ಒಲಿದಂತಹ ಬ್ರಹ್ಮದೇವ 2 ವರವನ್ನು ಕರುಣಿಸಿದ್ದಾನೆ. ಮನೋವೇಗ, ಬ್ರಹ್ಮಚರ್ಯ. ನಂತರ ಸ್ವರ್ಗಕ್ಕೆ ದಾಳಿ, ಅಲ್ಲಿ ಶುಂಭನ ಆಳ್ವಿಕೆ, ಆತನ ಜೊತೆ ಯುದ್ಧಕ್ಕೆ ಹೋಗುವಂತಹ ವೇಳೆಯಲ್ಲಿ ನಾರದರ ಆಗಮನ, ಸಂಧಿಯನ್ನು ಮಾಡಿಸಿದ್ರು. ಸರಿ, ಶುಂಭ ಉಭಯ ತೋಳುಗಳಿಂದ ಅಪ್ಪಿದ, ಬಿಗಿದಪ್ಪಿದ ಪಟ್ಟಣದ ನಮಗೆ ಸಂಚರಿಸಿದವರು ನಾವು. ಎಲ್ಲಿ ಹೋದ್ರೂ ಕೂಡ ನಮ್ಮ ಅಣ್ಣನನ್ನು ಹೊಗಳುತ್ತಾ ಇದ್ದಾರೆ. ಜಗಳಿದವರ ಶಿರವನ್ನೇ ಕತ್ತರಿಸಿದೆ. 3 ಲೋಕ ಸಂಚಾರ ಹಸಿದೆ. ಹಸಿವು ತ್ರಿಷ ಬಾಧಿಸುತ್ತಾ ಇದೆ. ಪರಿಹಾರ ಆಗ್ಬೇಕಲ್ವೇ? ಅದಮ್ಮ ಮನಕ್ಕೆ ಮೃಗ ಬೇಕು.
ಗಂಟೆ ಹೆಚ್ಚಾದ್ರೆ ನಮಗೆ ತಿನ್ನುವುದಕ್ಕೆ ಒಂದು ಸಿಗ್ಲಿಕ್ಕಿಲ್ಲ. ಏ ತಮ್ಮ, ಬೇಟೆಯನ್ನು ಆಡುವುದಕ್ಕೆ ಬಂದವರು ನಾವು. ಎಂತಹ ಬೇಟೆ, ಭರ್ಜರಿ ಬೇಟೆ. ಇಷ್ಟರವರೆಗೆ ಇಂತಹ ಬೇಟೆಯನ್ನು ಆಡಿದವರು ನಾವಲ್ಲ. ಖಂಡಿತವಾಗಿಲ್ಲ. ನನ್ನಿಂದಲೇ ಆಜ್ಞೆಯನ್ನು ಪಡೆದು ಹೋದವ. ಏನನ್ನು ಕೊಂದೆ, ಏನನ್ನು ತಿಂದೆ, ಹೇಳು ನನ್ನ ಮುಂದೆ. ನಾಲ್ಕಾನೆ. ಈಗ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಯಾವ್ದ? ಅದುವೇ ನಾಲ್ಕಾನೆ. ಹಾಗಲ್ಲ, ಮತ್ತೆ ನಾನು ನೋಡಿದಂತಹ ಪ್ರಾಣಿ 4 ಆನೆ ಮರಿಗಳು. ಹೌದಣ್ಣ. ಏನು ಮಾಡಿದೆ? ಹತ್ತಿರ ಹಾಗೆ ಬಾಲದಲ್ಲಿ ಹಿಡಿದೆ, ನೆಲಕ್ಕೆ ಬಾರಿದೆ. ಒಂದೇ ಪೆಟ್ಟಲ್ಲಿ ಅಪ್ಪಚ್ಚಿ. ಏನು ಮಾಡಿದೆ? ರಕ್ತವನ್ನು ಕುಡಿದೆ, ಮಾಂಸವನ್ನು ತಿಂದೆ, ಕಿವಿ ತಂದೆ. ಕಿವಿ ತಿನ್ನುವ ಜಾತಿ ನಾನ? ಯಾರು? ಮತ್ತೆ ನನಗೆ ಕಿವಿ ಹಾಕಿ ತಿನ್ನುವುದಕ್ಕಾಗುದಿಲ್ವೇ? ನಿನಗೆ ಆಗದಿರ ತೊಂದ್ರೆ ಇಲ್ಲ, ಶುಭಾಣಿಗೆ ಆಗ್ಬಹುದು. ನನ್ನಿಂದಲೇ ಒಪ್ಪಿಗೆಯನ್ನು ಪಡೆದಂತಹ ನೀನು ಬೇರೆ ದಾರಿಯಲ್ಲಿ ಹೋದವ ನೀನು. ನಿನ್ನ ಮೃಗ ಬೇಟೆ ಹೇಗೆ? ಏ ತಮ್ಮ, ಸರಿಯಾಗಿ ಆಲೋಚನೆಯನ್ನು ಮಾಡಿ ಈ ದಿಕ್ಕನ್ನು ಹಿಡಿದು ಹೋದೆ. ಹೌದೇ? ಹೋಗುವಂತಹ ಸಂದರ್ಭದಲ್ಲಿ ತಮ್ಮ ಹಂದಿ ಅಣ್ಣ ಕೋಣ ನಿನಗೆ ಹೇಳಿದಲ್ವಾ? ನನ್ನ ಅಕ್ಷಿಗಳಿಗೆ ಒಂದು ಕಾಡು ಹಂದಿ ಗೋಚರಿಸಿದೆ. ಮಾಡಿದೆ? ಅದರ ಬಾಲಕ್ಕೆ ಕೈ ಎಳೆದು ತಂದು ಬಂಡೆಗೆ ಬರ್ತದೆ. ಹೌದಾ? ಅಲ್ಲಿಗೆ ಬುಡುಮ್ಮ ಪುಟ್ಟ ಶಬ್ದ ಬಂದದ. ಶಬ್ದವ? ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಚರ್ಮ ಬೇರೆ ಆಯ್ತು. ಮಾಂಸವನ್ನು ಬುಳುಮ್ಮನೆ ನುಂಗಿದ್ದೇನೆ, ರಕ್ತವನ್ನು ಘಟಘಟನೆ ಕುಡಿದಿದ್ದೇನೆ, ಎಲುಬನ್ನು ದವಡೆ ಅಡಿಗೆ ಸಿಕ್ಕಿಸಿ ಘಟಘಟನೆ ಕಡಿದು ಹಾಕಿದ್ದೇನೆ. ಉಳಿದದ್ದು ಚರ್ಮ ಮಾತ್ರ ತಮ್ಮ. ಹೌದಾ? ಅದನ್ನು ಹಾಗೆ ತೆಗೆದಿರಿಸಿದ್ದು. ಬೇಕು ಬೇಕು ಬೇಕು. ಅದು ತಿರುಗಾಟಕ್ಕೆ ಬೇಕು. ತಿರುಗಾಟ ಮುಗಿದ ಮೇಲೆ ನಮಗೆ ತಿನ್ನುವುದಕ್ಕೆ ಏನಿರುವುದಿಲ್ಲ. ಆವಾಗ ಒಣಗಿಸಿ ಜಗಿಯುವುದಕ್ಕಾಗ್ತದೆ. ಹೌದಾ? ಕರಕರ, ಕುರುಕುರು, ಕರುಕುರು, ಕುರುಕುರ, ಒಳ್ಳೆ ಶಬ್ದ ಬರ್ತದೆ. ಹೌದಣ್ಣ. ತಮ್ಮ, ಬೇಟೆ ನಾಡಿ ಏನು ಕೂಡುವುದಿಲ್ಲ. ಒಂದು ಕೆಲಸ ಮಾಡುವ. ಗಾಳಿ ಅವಶ್ಯಕತೆ ಉಂಟು. ನಾನು ಸ್ವಲ್ಪ ಮಲಗ್ತೇನೆ, ನೀ ಸ್ವಲ್ಪ ಗಾಳಿ ಹಾಕು, ನೀ ಸ್ವಲ್ಪ ಗಾಳಿ ಹಾಕು, ನಾನು ಸ್ವಲ್ಪ ಮಲಗ್ತೇನೆ. ನಿಂಗೆ ಸ್ವಲ್ಪ ಕೂಡ ಕಣಿಕರ ಉಂಟಾ? ಇಲ್ವಾ? ನಿನ್ನ ಜೊತೆಯಲ್ಲಿ ನಾನು ಕೂಡ ಮೃಗ ಬೇಟೆಗೆ ಬಂದವ ನಾನು. ನನಗೂ ಆಯಾಸ ಆಗುವುದಿಲ್ವೇ? ಇಬ್ಬರು ಸಮಾನವಾಗಿ ದುಡಿದವರು. ವಾದ ಮಾಡುವುದು ಸರಿಯಲ್ಲ. ನಮ್ಮ ಸೇವಕರು ಇದ್ದಾರೆ. ಹೌದು. ಆ ವಾಯುದೇವನಿಗೆ ಆಜ್ಞೆಯನ್ನು ಕೊಡುವ. ಇದು ತಗ್ಗು ಪ್ರದೇಶ. ತುಹಿನಗಿರಿಯನ್ನು We
Ah
ಆರಿಸಿದಂತಹ ವಾಯುದೇವ ಮಂದ ಮಂದವಾಗಿಯೂ ಅಲೆ ಅಲೆಯಾಗಿ ಬೀಸುತ್ತಾ ಇದ್ದಾನೆ. ಆಯಾಸ ಎಲ್ಲವೂ ದೂರವಾಗಿ ಹೋಗಿದೆ. ಇನ್ನೊಮ್ಮೆ ಬೇಟೆಯಾಡೋಣವೇ ತಮ್ಮ? ಏರಿದವರು ಕೆಳಗಿಳಿಯುವುದು ಸರಿಯಲ್ಲ. ಗಾಳಿಯ ಜೊತೆಯಲ್ಲಿ ಒಂದು ಹಿಂಪಾದ ಸಂಗೀತ. ಈ ಸಂಗೀತವನ್ನು ಕೇಳುವಾಗ ಯಾವ ಆತನಿಗೆ ಸಂತೋಷವಾಗುದಿಲ್ವೋ ಅಂತವನಿಗೆ ಹೃದಯವೇ ಇಲ್ಲ. ಹಾಗಿದೆ ಗೊತ್ತಾಯ್ತು. ಈ ದಟ್ಟವಾದ ಕಾಡಿಗೆ ಬಂದು ಹಾಡುವವರು ಯಾರು? ಬಿದಿರು ಬಿರುತ್ತಾದಂತಹ ಶಬ್ದ. ಬಿದಿರಿನ ಸ್ವರ ಅಲ್ವಾ? ಮತ್ತೆ ಬಿದಿರಿನ ಸ್ವರ ಆದ್ರೆ ಹೇಗೆ? ಒಮ್ಮೆ ಮೇಲೆ ಹೋಗ್ತದೆ, ಒಮ್ಮೆ ಕೆಳಗೆ ಬರ್ತದೆ. ಇದು ಮೇಲೆ ಹೋಗ್ತದೆ, ಇದರ ಸ್ವರವೇ ಬೇರೆ. ಇದು ಕೋಗಿಲೆಗೆ ಪಂಚಮ ಶ್ರುತಿಯಲ್ಲಿ ಹಾಡ್ತಾ ಗಾನ ಕೋಗಿಲೆ. ಗಾನ ಕೋಗಿಲೆಯ ಸ್ವರವೇ ಅಲ್ಲ. ಇದು ಯಾವುದು ಅನ್ನುವುದನ್ನು ನಾನು ಅರ್ಥವಿಸಿಕೊಂಡಿದ್ದೇನೆ. ಬ್ರಹ್ಮನ ರಾಣಿಯಾದಂತಹ ಶಾರದ ದೇವಿ ಚಂಡಮುಂಡರಾದಂತಹ ನಮ್ಮ ಮನಸ್ಸನ್ನು ಸಂತೋಷಗೊಳಿಸುವುದಕ್ಕೆ ಬೇಕಾಗಿ ಸಂಗೀತವನ್ನು ಹಾಡ್ತಾ ಇದ್ದಾಳೆ. ಯಾಕೆ? ಇದು ಶಾರದಾ ಮಾತೆಯ. ಅವಳೇ ಬಂದದ್ದ? ನಿನಗೆ ಹೆಣ್ಣು ಮಕ್ಕಳ ಸ್ವರ ಮಾತ್ರ ಕೇಳುದಾನೆ. ಮತ್ತೆ ಗಂಡಸರು ಇದ್ದಾರೆ. ಅವಳು ಬಂದದಲ್ವಾ? ಯಾಕೆ ಬಂದದಲ್ಲ ಅಂತ ಹೇಳಿದೆವು. ಯಾಕೆ? ಆ ಬ್ರಹ್ಮದೇವನ ಸೃಷ್ಟಿ ಕಾರ್ಯ ಆಗ್ಬೇಕಾದ್ರೆ ಶಾರದಾ ದೇವಿ ಬಳಿಯಲ್ಲೇ ಇರಲೇಬೇಕು. ಇಲ್ಲದೆ ಹೋದ್ರೆ ಸೃಷ್ಟಿ ಕಾರ್ಯ ಎಲ್ಲವೂ ಅಸ್ತವ್ಯಸ್ತವಾಗ್ತದೆ. ಇನ್ನೊಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡುವನು ವಿಧಾತ. ಕೆತ್ತುವಲ್ಲಿ ಕೆತ್ತಿ, ಒತ್ತುವಲ್ಲಿ ಒತ್ತಿ, ತಟ್ಟುವಲ್ಲಿ ತಟ್ಟಿ ಸರಿಯಾದ ರೀತಿಯಲ್ಲಿ ಸೃಷ್ಟಿಯನ್ನು ಮಾಡ್ತಾನೆ. ಹಾಗಿದ್ರೆ ಅವಳು ಬಂದದಲ್ವಾ? ಮತ್ತೆ ಯಾರು? ಇದು ತುಂಬೂರ ದೇವಲೋಕದ ಸಂಗೀತಗಾರ. ದೇವವೈದಿಕ. ದೇವಲೋಕವನ್ನು ತೊರೆದು ಇಲ್ಲಿ ಬಂದು ಸಂಗೀತವನ್ನು ಹಾಡುವುದಕ್ಕೆ ಸಾಧ್ಯವೇ ಇಲ್ಲ. ಅವ ತುಂಬರಲ್ಲ. ಹಾಗಾದ್ರೆ ನಾರದ. ನಾರದ ಅಲ್ವೇ ಅಲ್ಲ. 3 ಗಳಿಗೆ 3 ಲೋಕವನ್ನು ಸಂಚರಿಸುವನು ಅವನು ಅಲ್ವೇ ಅಲ್ಲ. ಅಲ್ವೇ ಅಲ್ವಾ? ಹಾಗಿದ್ರೆ ವಾಣಿ ಅಲ್ಲ, ನಾರದ ಅಲ್ಲ, ತುಂಬುರ ಅಲ್ಲ, ಯಾರಿರ್ಬೋದು? ಅದು ಅಲ್ಲ, ಇದು ಅಲ್ಲ. ಹಿಂಪಾಗಿ ಕೇಳಿಸ್ತಾ ಉಂಟು ಒಂದು ಸ್ವರ. ನಡೆದರು ತನುವಿನ ಪರಿಮಳವು ಆಸಿಕೆಗೆ ಅಡವರು ತನುವಿನ ಪರಿಮಳವು ಆಸಿಕೆಗೆ ಅಡವರು ಅರರೆ 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 ಪರಿಮಳ ಬಿಡಿ ಪರಿಮಳ ಬಿಡಿ ಮುಂಬರಿಯೇ ಚತುರ್ಭುಜೆ ಚಂದ್ರಕಲಾವತಂತೆ ಕುಚೋನ್ನತೆ ಕುಂಕುಮರಾಗಚೋಡಿ ಪುಂಡೇ ಪುಷ್ಪದಾನಹಸ್ತೆ ನಮಸ್ತೆ ನಮಸ್ತೆ ಜಗದೇಕ ಮಾತಗ ತೂಗಿದೆಯಾನೆಯ ದುರ್ಗಾವಿಗೆ ತೂಗಿದೆಯಾನೆಯ
ಆಶ್ಚರ್ಯ ಪರಮಾಶ್ಚರ್ಯ. ಹೌದಣ್ಣ. ಸ್ವರವನ್ನು ಹಾಗೂ ಪರಿಮಳವನ್ನು ಹಿಡಿದು ಮುಂದುವರಿದು ಬಂದಾವಾಗ ನೋಡಿದೆಯಾ ತಮ್ಮ, ಆಕಾಶದ ಮಿಂಚಿನ ಗೊಂಚಲು ನಮ್ಮ ಕಣ್ಣುಗಳಿಗೆ ಅಪ್ಪಳಿಸಿತ್ತೆ. ಅಲ್ಲ, ರತಿದೇವಿಯ ಕೈಯಲ್ಲಿರುವ ಅಂದದ ಚಂದದ ರನ್ನದ ಕೈಗನ್ನಡಿ ನಮ್ಮ ಮುಂದೆ ಕಾಣಿಸಿತ್ತೆ ಅನ್ನುವಂತಹ ತೆರದಲ್ಲಿ ಒಬ್ಬಳು ಹೆಣ್ಣು ಚಿನ್ನದ ಉಯ್ಯಾಲೆಯನ್ನು ಕಟ್ಟಿ ಗಾನವನ್ನು ಹಾಡ್ತಾ ಇದ್ದಾಳೆ. ಹೌದಣ್ಣ. ಈಕೆಯನ್ನು ಕಂಡಾವಾಗ ಹೊಗಳದಂತಹ ನಾಲಿಗೆ ಆಕೆ, ನಳಿನ ಮುಖಿಯರ ಸಕಲ ಸೃಷ್ಟಿಗೆ ಕಲಶವಿದು, ಲಲನೆಯ ಮಣಿ ಜಗದೊಳಗಿನ ಕಣಿ, ಗುರು ಕುಚದ ಭರಣಿ ಸುಂದರ ಗಜ ರೋಹಿಣಿ, ಮಧುರ ಕಾಮ ಕೇಳಿ ರಾಸಾದ್ರಿ ಸನ್ಮೋಹನ ತಾರೆ, ಶೃಣು ಮೇಷ ಮೀನ ಚಪಲೆ ನೇತ್ರೆ, ಚಕ್ರೋನ್ಮಿತೆ ಕುಂಭ ಕುಚೆ ಮಕರ ಕೇತು ಲಲನೆ, ವರ್ತುಲ ಸುಕಂಠಿ ವರಬಾಹು ಮಾಲೆ, ಮಣಿಭೂಷಣ ಶ್ರಾವೇಣಿ ವಿಸ್ತಾರ ಗುಣಪೂರ್ಣೆ, ಎಸೆಯುವ ಬಾಲಿಕೆರಲ್ಲಿ ಪರಿಶೋಭಿಸುವ ಈ ಕನ್ಯೆಯಾರು, ನಾಕದ ಸತಿಯರ ನೂಕಲು ಮಡುವಿಗೆ ಈಕೆಯ ಕಾಣದ ನೇತ್ರಗಳ ಏತಕ್ಕೆ, ಅಡಿಯನು ಮುಡಿಯನು ಹುಬ್ಬೇನು ನಮ್ಮ ಮನಕ್ಕೆ ಕಂಪನು ಹಿಂಪನು ಸೊಂಪನು ಕೊಡುವ ನಸುಮಗದ ಬಾಲೆ ಯಾರು, ಚಂದ್ರ ಮುಖಿ ಸುಂದರಿ ಸುಮಗಂಧಿ ಕೋಮಲೆ, ಮನಸ್ಸಿಗೆ ಮದದಾನೆ ಮನ್ಮಥನ ರತ್ನಿದ್ದಾನೆ, ಅಂಗಜ ಮಂತ್ರ ಸೂತ್ರ ಟಿಪ್ಪಣಿ, ಮಾನಿನಿಯರಿಗೆ ಅಧಿದೇವರ ಸುಜ್ಞಾನ ಗಣ್ಯ ಮಾತೃಭುವನ ಸ್ಥಾನ, ಮೂರ್ಲೋಕದ ಮೋಹನ ವೈಚಿತ್ರ, ಸಂಸಾರ ಸುಖದಾದಾರಿ ಜನನಯನ ಕಾರಾಗಾರಿ, ಪರಿಕಾಂಶಿಗಳ ಚಿತ್ತಚೌರ್ಯ ವಿಹಾರಿ, ಉತ್ತಮ ನಾರಿ. ಹಾಗಿದ್ರೆ ಇವಳು ಯಾರಿರ್ಬೋದು? ಯಾರೇ ಆಗಿರಲಿ ಇವಳ ರೂಪಕ್ಕೆ ನಾ ಮನಸೋತಿದ್ದೇನೆ.
ಏನು ಅವಸರ ಇಲ್ಲ? ಮದುವೆ ಆಗುದಕ್ಕೆ ಹೊರಟು. ಮದುವೆ ಆಗುದಕ್ಕೆ? ಹೌದು. ಈ ಹಿಂದೆ ಕೊಟ್ಟಂತಹ ವರವನ್ನು ಸರಿಯಾಗಿ ಜ್ಞಾಪಿಸಿಕೊಳ್ಳಂತೆ. ಬ್ರಹ್ಮದೇವ. ಹೌದಲ್ವೇ? ಎಷ್ಟರ ತನಕ ನೀವು ಬ್ರಹ್ಮಚಾರಿ ವೃತ್ತವನ್ನು ಪಾಲಿಸ್ತೀರೋ ಅಷ್ಟರವರೆಗೆ ಮರಣ ಇಲ್ಲೆಂಬುದಾಗಿ ಈ ಹೆಣ್ಣನ್ನು ಕೆಣಕುದಕ್ಕೆ ಹೋಗಿ ಏನು ನನಗೆ ಅಣ್ಣ ಇಲ್ಲ ಅಂತ ಮಾಡ್ತೇನೆ. ಈ ಹೆಣ್ಣು ನಮಗೆ ಬೇಡ. ನಮ್ಮೊಡೆಯ ಶುಂಭ ಅಸುರಕುಲಕ್ಕೆ ಆಧಾರ ಸ್ತಂಭ ಅವನಿಗೆ ಸಂಚರಿಸಿದವರು ನಾವು ನಿರತ ನಿನ್ನನ್ನು ಕೊಂಡಾಡ್ತಾ ಇದ್ದಾರೆ. ಯಜ್ಞ ಎಲ್ಲವೂ ಶುಂಭಾರ್ಪಣವನ್ನು ಹೋಗಿ ಹೇಳ್ತಾ ಇದ್ದಾರೆ. ಈ ಮಾತನ್ನು ಕೇಳಿದವಾಗ ಮನಸ್ಸಿಗೆ ಸಂತೋಷವಾಯಿತು. 3 ಲೋಕವನ್ನು ಸಂಚರಿಸಿದ ಪರಿಣಾಮವಾಗಿ ಹಸಿವು ಬಾಯಾರಿಕೆ ಆಯ್ತಣ್ಣ. ನಮ್ಮದೇ ಆದಂತಹ ಕದಂಬವನಕ್ಕೆ ಹೋಗಿ ಬೇಟೆನಾಡಿ ಆಯಾಸವನ್ನು ಪರಿಹರಿಸುವುದಕ್ಕೆ ಮುಕ್ತ ತುದಿಯನ್ನು ಹೇರಿದಂತಹ ಸಂದರ್ಭದಲ್ಲಿ ಒಂದು ವಿಶೇಷವನ್ನು ವಿಶ್ರಾಂತಿಯನ್ನು ಪಡೆಯುತ್ತಿರುವಂತಹ ವೇಳೆಯಲ್ಲಿ ಸುಶ್ರಾವ್ಯವಾದಂತಹ ಗಾಯನವನ್ನು ಕೇಳಿ ಬರ್ತಾ ಇತ್ತು. ಆ ಗಾಯನದ ಜೋಡಲ್ಲಿ ಹಿಡಿದು ಮುಂದೆ ಮುಂದೆ ಬರುತ್ತಿರುವಂತಹ ವೇಳೆ ಒಬ್ಬಳಾಕೆ ಸೌಂದರ್ಯವತಿಯು ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತು ಸಂಗೀತವನ್ನು ಹಾಡುವಂತಹ ದೃಶ್ಯವನ್ನು ಕಂಡವರು ನಾವು. ಅವಳನ್ನು ನೋಡಿದ ಕ್ಷಣವೇ ನಮ್ಮ ಚಿತ್ತಕ್ಕೆ ಹೊಳೆದುದೊಂದೇ ಆ ಹೆಣ್ಣನ್ನು ಕರೆತಂದು ನೀವು ಮದುವೆ ಆಗ್ಬೇಕು. ಮನಸ್ಸಿನ ಸರಹದಿಗೆ ನಿಮ್ಮ ಮಾತುಗಳನ್ನು ಕೇಳಿ ಮನಸ್ಸಿಗೆ ಸಂತೋಷವಾಯಿತು. ಅಲ್ಲಿರುವ ತರುಣಿಯನ್ನು ವರಿಸುವ ಬಗ್ಗೆ ನಾನು ಯೋಚಿಸುತ್ತೇನೆ. ನೀವು ವಿಶ್ರಾಂತಿಯಲ್ಲಿರಿ. ಸುಗ್ರೀವ ಹೀಗೆ ಬಾರಯ್ಯೋ, ಕೇಳಯ್ಯೋ. ಏನಯ್ಯ? ಸುಗ್ರೀವ, ನಿನ್ನನ್ನು ಅತಿ ಅವಸರವಾಗಿ ಕರೆವರೆ ಕಾರಣವಿದೆ. ನಮ್ಮದೇ ಆದಂತಹ ಕದಂಬವನದಲ್ಲಿ ತರುಣಿಯೋರ್ವಳಿರುವ ವಿಚಾರವನ್ನು ಕೇಳಿ ತಿಳಿದಿದ್ದೇನೆ. ಆಕೆಯನ್ನೇ ವರಿಸಬೇಕು ಎಂಬುದಾಗಿ ಮನ ಮಾಡಿದ್ದೇನೆ. ನನ್ನ ಸಕಲ ವಿಚಾರವನ್ನು ಆಕೆಯಲ್ಲಿ ತಿಳಿಸಿ ಆಕೆಯಲ್ಲಿ ಕರೆತರುವಂತಹ ಹೊಣೆ ನಿನ್ನದು. ಇದು ಶುಂಭನ ಆಜ್ಞೆ. ನಿನ್ನ ಇಚ್ಛೆಯಂತೆ ಆಗಲಿ. ಶೀಘ್ರವಾಗಿಯೇ ಕದಂಬ ವನದೆಡೆಗೆ ನಾನು ಬಂದು ನಿಂತವ. ಬಂದು ನೋಡಿದರೆ ಏನನ್ನು ಕಾಣುತ್ತಾ ಇದ್ದೇನೆ? ಕೋಟಿ ಸೂರ್ಯರ ಬೆಳಕು ಈ ಕದಂಬ ವನದಲ್ಲಿ. ಈ ಕಡೆಗೆ ನೋಡಿದ್ರೆ ಈ ಜಗದಂಬಿಕೆಯ ಲಾವಣ್ಯವನ್ನು ಈ ಕಣ್ಣಿನಿಂದ ನಾನು ಕಾಣುತ್ತಾ ಇದ್ದೇನೆ. ಆಹಾ, ಶಿವ 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 ಶಿವ. ಇಂತಹ ತರುಣಿಯನ್ನು ಚಂಡಮುಂಡರು ಹೇಳಿದ್ರು ಬಂದು ಅಂತ ಹೇಳಿ ಇವಳನ್ನು
ಅಯ್ಯೋ ಅವನ ಬುದ್ಧಿಗೆ ನಾನು ಏನೂ ಅಂತ ಹೇಳಿ. ನಮ್ಮಯ್ಯ ಶುಂಭ ಕೆಟ್ಟ ಅನ್ನುವುದರಲ್ಲಿ ಯಾವ ಸಂದೇಹವೇ ಇಲ್ಲ. ತನ್ನ ಕಣ್ಣ ಕೊನೆಯ ಮೊನೆಯ ಅಂಚಿನಿಂದಲೇ ಸಕಲವನ್ನು ತಿಳಿಯಬಲ್ಲಂತಹ ಸಾಮರ್ಥ್ಯವುಳ್ಳವಳು ಇವಳು. ಈ ಜಗತ್ತನ್ನೇ ರಂಗಸ್ಥಳವನ್ನಾಗಿಸಿ ನಮ್ಮನ್ನೆಲ್ಲ ಕುಡಿಸುವಂತಹ ಸೂತ್ರಧಾರಿಣಿ ಇವಳು. ಇವಳನ್ನು ನಮ್ಮ ಒಡೆಯ ಶುಂಭ ಬಯಸಿ ಕೆಟ್ಟನಲ್ಲ. ಆದ್ರೆ ಏನು ಮಾಡೋಣ, ಸುಗ್ರೀವನಿಗೆ ಆಜ್ಞೆಯಾಗಿದೆ. ಅವನ ಆಜ್ಞೆಯನ್ನು ಮೀರಿ ನಡೆಯುವುದಕ್ಕೆ ನನ್ನಿಂದಂತೂ ಸಾಧ್ಯವಿಲ್ಲ. ಕರೆದುಕೊಂಡು ಬಾ ಸುಗ್ರೀವ ಸಂಧಾನವನ್ನು ಮಾಡಿ ಹೀಗೆ ಹೇಳಿ ಕಳುಹಿಸಿದನಲ್ಲ. ನಾನು ಬಂದು ನಿಂತ ಮೇಲೆ ಅವಳನ್ನು ಮಾತಾಡಿಸಬೇಕಲ್ಲ. ಅಮ್ಮ ಅಮ್ಮ ಮಹತ್ತರವಾದ ಉದ್ದೇಶವೇ ಇದೆ ಅಮ್ಮ. 3 ಲೋಕಕ್ಕೂ ಒಡೆಯನಾದಂತಹ ಶುಂಭ ನನ್ನನ್ನು ಇಲ್ಲಿಯವರೆಗೆ ಕಳುಹಿಸಿಕೊಟ್ಟಿದ್ದಾನೆ ತಾಯೇ. ನೀನು ಇಲ್ಲಿ ಕುಳಿತಿದ್ದೀಯ. ನಿನ್ನನ್ನು ನೋಡುವಾಗ ನನಗೆ ಬೇಸರ ಆಗುತ್ತದಮ್ಮ. ಈ ಕಾಡಿನಲ್ಲಿ ನೀನು ಕುಳಿತು ಏನು ಮಾಡುವುದಕ್ಕೆ ಸಾಧ್ಯತೆ ಉಂಟು? ಸುಮ್ಮನೆ ಕಾಲ ಕಳೆಯುವುದು ವ್ಯರ್ಥ. ಹಾಗಾಗಿ ನಮ್ಮ ಒಡೆಯ ಏನು ಮಾಡಿದ, ನಿನ್ನ ವಿಚಾರವನ್ನು ತಿಳಿದ ಮೇಲೆ ನನ್ನನ್ನು ಕಳುಹಿಸಿಕೊಟ್ಟದ್ದು ಬೇರೆ ಯಾವುದಕ್ಕೂ ಅಲ್ಲಮ್ಮ. ಅವ ಇಷ್ಟರವರೆಗೆ ಮದುವೆ ಆಗಿಲ್ಲಮ್ಮ. ಅದಕ್ಕೆ ಬೇಕಾಗಿ ಆ ತರುಣಿಯನ್ನು ಸಂಧಾನ ಮೂಲಕವಾಗಿ ನೀನು ಕರೆದುಕೊಂಡು ಬರಬೇಕು ಸುಗ್ರೀವ. ನಾನು ಅವಳನ್ನು ಮದುವೆಯಾಗುತ್ತೇನೆ ಅಂತ ಹೇಳಿದ. ಅದಕ್ಕಾಗಿ ಚಿನ್ನದ ರಥವನ್ನು ತಂದಿದ್ದೇನಮ್ಮ. ಇದರಲ್ಲಿ ಕುಳಿತುಕೊಳ್ಬೇಕು. ನಾನೇ ಕರೆದುಕೊಂಡು ಹೋಗ್ತೇನೆ. ಮದುವೆ ಆಗುವುದಕ್ಕೆ ಬರಬೇಕಮ್ಮ. ಅಮ್ಮ 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 ಈತ ನಡೆದರೆ ಎಲ್ಲ ಗಗನವ ಧೂತ ಶುಂಭ ದುರಗಿ ಬೀಳುವ ಬೀಸುವಂತಹ ಮೋಹದ ಬಲಿಗೆ ಧನುಜರೆಲ್ಲರೂ ಬಿದ್ದರು ಎನ್ನುವುದು ಸ್ಪಷ್ಟವಾಯಿತು. ಈತ ನಡೆದರೆ ದೂರ್ತ ಶುಂಭಾಸುರನಿಗೆ ವಿಷಯವನ್ನು ತುಳುಹುವರಾರಿದ್ದಾರೆ. ಕರುಣಾರಸವನ್ನು ಬೀರಿ ಎಪ್ಪಿಸ್ತೇನಂತೆ. ಅಯ್ಯಯ್ಯೋ, ಕ್ಷಣ ಮಾತ್ರದಲ್ಲಿ ಏನು ನಡೆದು ಹೋಯಿತು. ಆ ತಾಯಿಯಲ್ಲಿ ನಾನು ಮಾತನಾಡ್ತಾ ಇದ್ದ ಹಾಗೆ ನನ್ನ ಪ್ರಾಣ ಪಕ್ಷಿಯೇ ಹಾರಿ ಹೋಯಿತು. ಅಯ್ಯೋ, ಅಲ್ಲಿ ನಾನು ನೋಡಿದೆ ನನ್ನ ಅಜ್ಜನನ್ನು. ಯಾಕೆ ಮಗ ಇಷ್ಟು ಬೇಗ ನೀನು ಬಂದದ್ದು ಅಂತ ಕೇಳಿದೆ. ನನಗೆ ಬರಬೇಕಾಯ್ತು, ಮನಸ್ಸಾಯ್ತು, ಹಾಗೆ ಬಂದೆ ಅಂತ ಹೇಳಿದೆ. ಮುನ್ನಡೆಗೆ ನಾನು ನೋಡುವಾಗ ಇಲ್ಲೇ ಇದ್ದೇನೆ. ಹಾಗಿದ್ರೆ ಇವಳು ಯಾರು ಸಾಮಾನ್ಯಳೇ? ಅಬ್ಬ, ಇವಳು ಕೊಲ್ಲುವುದಕ್ಕೂ ಸಿದ್ಧ, ಕೊಲ್ಲಿಸುವುದಕ್ಕೂ ಸಿದ್ಧ, ಬದುಕಿಸುವುದಕ್ಕೂ ಸಿದ್ಧಳಾಗಿದ್ದು ನಿಂತಿದ್ದಾಳೆ. ಹಾಗಿದ್ರೆ ಇಂತಹ ಜಗನ್ಮಾತೆ ಶುಂಭ ಬೇಡ, ಇನ್ನು ಹೇಳಿ ಪ್ರಯೋಜನ ಇಲ್ಲ. ಅಮ್ಮ ಅಮ್ಮ ಅಮ್ಮ, ನಾನು ಮಾಡಿದ್ದ ಅಧಿಕ ಹದನವನ್ನೆಲ್ಲ ಮೊದಲೇ ತಿಳಿದಿದೆ. ಈ ವಿಧ ನಗಾಡಬೇಡಮ್ಮ. ಈ ರೀತಿ ನಗಾಡಿದರೆ ಒಮ್ಮೆ ಸಾಯುವುದು ಮತ್ತೆ ಬದುಕಿಸುವುದು ಇದೇ ಕೆಲಸ ಆದೀತು. ಬೆದರಬೇಡ, ಮತ್ತೊಮ್ಮೆ ಕಿರುನಗೆ ಬೀರುವುದಿಲ್ಲ. ಬೇಡಮ್ಮ. ಕಿರುನಗೆ ಬೀರಿದರೂ ನೀ ಸಾಯುವವನಲ್ಲ. ನಿಗ್ರಹಾನುಗ್ರಹ ಶಕ್ತಿಯನ್ನು ನಿಮಗೆ ಅರ್ಥಪಡಿಸುವುದಕ್ಕೆ ಬೇಕಾಗಿ ಈ ರೀತಿಯಾಗಿ ಮಾಡಿದವಳಿದ್ದೇನೆ. ಶುಂಭನ ದೂತನಾಗಿ ಬಂದವನು ನೀನು. ಇಲ್ಲಿಂದ ತೆರಳುವಾಗ ದೇವಿ ದೂತನಾಗಿ ತೆರಳಬೇಕು. ಮಾತ್ರವಲ್ಲ, ಆಡುವಂತಹ ಮಾತನ್ನು ಆತನಿಗೆ ತಿಳಿಸಬೇಕು. ಯಾವುದು ತಾಯಿ? ಯೋ ಮಾಂ ಜಯತಿ ಸಂಗ್ರಾಮಿ, ಯೋ ಮೇ ದರ್ಪಂ ವ್ಯಪೋಹತಿ, ಯೋ ಮೇ ಪ್ರತಿಫಲೋ ಲೋಕೆ ಸಮೇ ಭರ್ತಾ ಭವಿಷ್ಯತಿ. ಯಾವಾತನ ಯುದ್ಧದಲ್ಲಿ ನನ್ನನ್ನು ಜಯಿಸುವನು, ಯಾರು ನನ್ನ ದರ್ಪವನ್ನು ಹೋಗಲಾಡಿಸುವನು, ಯಾರು ನನಗೆ
ಹುಟ್ಟಿದ್ದೊಂದು ಅಂತವನಿಗೆ ಸುಮಮಾಲಯಕ್ಕೆ ವಿವಾಹವಾಗ್ತೇನೆ ಎಂಬ ಹಾಗೆ ಬಾಲ್ಯದಲ್ಲಿ ನಾ ಕೈಗೊಂಡಂತಹ ಪಣ ನಿನ್ನ ಶುಂಭವೀರನೇ ಹೌದಮ್ಮ ಶುಂಭ ಬಲಾಢ್ಯನೇ ಖಂಡಿತ ಪ್ರತ್ಯಕ್ಷ ಅಳುಕುವವಳು ನಾನಲ್ಲ ಯುದ್ಧ ಮುಖೇನವಾಗಿ ಗೆಲ್ಲಲಿ ಹೋಗಿ ಹೇಳು ನಿನ್ನ ಒಡೆಯ. ನನಗಿನ್ನು ಜನ್ಮವೇ ಬೇಡ ಅಂತ ಆಗಿ ಹೋಗಿತ್ತು. ನೀನೇ ಹೇಳಿದೆಯಲ್ಲ ತಾಯಿ, ನೀವು ದೇವಿದಾಸನಾಗಬೇಕು ಅಂತ. ದೇವಿದಾಸ ಜಯ ಜಯ ಮೊದಲಾಗಿ ಧೂಮ್ರಾಕ್ಷನ ಪ್ರಣಾಮಗಳು. ಒಮ್ಮಿಂದೊಮ್ಮೆಲೆ ನಿಮ್ಮ ದೀರ್ಘವಾದಂತಹ ಧ್ವನಿ ಧೂಮ್ರಾಕ್ಷ ಇತ್ತ ಬಾ ಎಂಬುದಾಗಿ ಕರೆಗೆ ಹೋಗುಟ್ಟು ಬಂದಿದ್ದೇನೆ. ಕರೆಸಿದ ಆದರವೇನು ಜಿಯೋ ಕದಂಬವನದಲ್ಲಿ ತರುಣಿ ಹೊರಬಳಿದ್ದಾಳೆ, ಹೋಗಿ ಆಕೆಯನ್ನು ನಮ್ಮ ಒಡೆಯನಾದಂತಹ ಶುಂಭ ನಿನ್ನನ್ನು ಬಯಸಿದ ಕಾರಣಕ್ಕಾಗಿ ಸಂಧಾನಕ್ಕೆಂದು ಸುಗ್ರೀವನನ್ನು ಕಳುಹಿಸಿಕೊಟ್ಟ. ಆದರೆ ಸಂಧಾನವನ್ನೇ ಮುರಿದೆಯ. ಇದು ಸಂಗ್ರಾಮವನ್ನು ಬಯಸಿದ್ದೆಯಲ್ಲ, ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಧೂಮ್ರಾಕ್ಷ ಬಂದಿದ್ದೇನೆ, ಮಣಿರತ್ನ ತಂದಿದ್ದೇನೆ. ಬಾಯರು
Thank you.
ಚಂಡಮುಂಡರ ಶಿರವನ್ನೇ ಚಂಡಾಡಿದಳೆ. ಸೊಕ್ಕಿಯ ತರುಣಿಯ ಸೊಕ್ಕನ್ನು ಇಳಿಸಕ್ಕಾಗಿ ಮಣಿಮಯ ರಥವನ್ನು ಏರಿಕೊಂಡು ಒಂದು ಕಡೆಯಲ್ಲೇ ರೊಚ್ಚುಗೆಚ್ಚುಗಳನ್ನು ಸ್ವೀಕರಿಸಿದ ನಿಮ್ಮನ್ನು ಕಂಡರೆ ಪ್ರಳಯ ಕಾಲದ ಭೈರವನ ಹಾಗೆ ತಾಮ್ರಾಕ್ಷನಾಗಿ ರಥವೇರಿ ಹೊರಟೆಯಲ್ಲ ಎಲ್ಲಿಗ ಅಪ್ರತಿಮ ಸೌಂದರ್ಯವತಿಯಾದಂತಹ ಆಕೆಯನ್ನು ವರಿಸುವ ಉದ್ದೇಶದಿಂದ ಸಂಧಾನಕ್ಕಾಗಿ ಮಂತ್ರಿ ಸುಗ್ರೀವನನ್ನು ಕಳುಹಿಸಿಕೊಟ್ಟು ಸಂಧಾನವನ್ನೇ ಮುರಿದು ಸಂಗ್ರಾಮವನ್ನು ಬಯಸಿದರು. ಬಳಿಕ ಆಕೆಯನ್ನು ಎಳಕಬೇಕೆಂಬುದಾಗಿ ದುರಧೀರಣ ಅಂತಹ ಧೂಮ್ರಾಕ್ಷನು ಕಳುಹಿಸಿದೆ. ಕರಕೊಂಡು ಬಂದನ ಓಂಕಾರ ಮಾತ್ರದಿಂದ ಧೂಮ್ರಾಕ್ಷರನ್ನೇ ಸುಟ್ಟು ಬಿಟ್ಟಳಂತೆ. ಸುಟ್ಟಳೆ ನಿಜ. ಆಮೇಲೆ ಹೋದವರು ಗಂಡುಗಳಿಗಾಂತ ಚಂಡಮುಂಡರು ಪರಿಣಾಮ ಕರೆ ತರ್ತಾರೆಂಬುದಾಗಿ ಭಾವಿಸಿದೆ. ಭದ್ರಕಾಳಿಯಾಗಿ ಚಂಡಮುಂಡರ ರುಂಡವನ್ನೇ ಕತ್ತರಿಸಿದ. ಶಿವ ಶಿವ ಅತುಳ ವಿಕ್ರಮಿಗಳಾದ ಚಂಡಮುಂಡರು ಇನ್ನು ನಮ್ಮ ಸಭೆಯಲ್ಲಿ ಇಲ್ಲವೇ ಪ್ರಭು? ಈಗ ನಿನ್ನ ಕೊನೆಯ ನಿರ್ಧಾರವೇನು? ಅಂತಹ ಅದಟಿನ ಹೆಣ್ಣು ಅದಟನ್ನು ಅಳಿಸುವುದಕ್ಕಾಗಿ ಆಯುಧ ಹಿಡಿದು ನಾನೇ ಹೊರಟಿದ್ದೆ ಪ್ರಭು. ಸಂಬಂಧದಲ್ಲಿ ನಿಮಗೆ ಅಳಿಯ, ರಾಜಕೀಯದಲ್ಲಿ ನಿಮಗೆ ಸಚಿವ, ರಕ್ತ ಬೀಜನ ಅಂತರಂಗದ ಅನಾವರಣವನ್ನು ಮಾಡಿ ನನ್ನ ಅನಿಸಿಕೆಯನ್ನು ಹೇಳುವುದಕ್ಕೆ ಸನ್ನಿಧಾನ ಒಂದು ಅರೆ ನಿಮಿಷ ಅವಕಾಶವಿದೆ ಹೇಳಬಹುದು. ಧನುಜೇಶ ಪ್ರಭಾ
ಧನುಜೇಶ ಶ್ರೀರಾಮ ಮೊದಲೆಲ್ಲ ನೀನು ಹೇಳುತ್ತಿದ್ದದ್ದು ನಾವು ಕೇಳುತ್ತಿದ್ದದ್ದು ನಿಜ. ಆದರೆ ಈಗಿನ ಪರಿಸ್ಥಿತಿಯನ್ನು ಕಂಡಾಗ ಅಸುರರಲ್ಲಿ ವಿಕ್ರಮಿಯಾದ ಧನುಜರಿಗೆ ಈಶನಾದಂತಹ ಧನುಜೇಶ ರಕ್ತಬೀಜನ ಮಾತನ್ನು ನಿನ್ನ ಒಡತಿಗೆ ಬೇಕಾಗಿ ಕೇಳಬೇಕು ಎಂಬ ಹಾಗೆ ಸನ್ನಿಧಾನದಲ್ಲಿ ಭಿನ್ನಪ. ರಥವೇರಿ ಹೊರಡುವುದು ಇದು ಹೊಸತೇನು ಅಲ್ಲ. ಈ ಮೊದಲು ಕೂಡ ನೀನು ಹೊರಟದ್ದಿದೆ. ಹಾಗೆ ಹೊರಟಾಗ ಕೈ ಚಪ್ಪಾಳೆಯನ್ನು ತಟ್ಟಿ ಪ್ರೋತ್ಸಾಹದ ನುಡಿಯ ನೋಡಿ ನಾವೆಲ್ಲರೂ ಕಳುಹಿಸಿಕೊಟ್ಟಿದ್ದೆವು. ಅದು ನಿನ್ನ ದಿಗ್ವಿಜಯಕ್ಕೆ. ಆದರೆ ಈಗ ರಥವೇರಿ ಹೊರಟು ನಿಂತಾಗ ತಡೆಯಬೇಕನ್ನುವಂತಹ ಮನಸ್ಸಾಯಿತು. ಯಾಕೆ ನೀನು ಇಟ್ಟಂತಹ ಅಡಿ, ಅದರಿಂದಾಗುವಂತಹ ತೊಡಕು, ಇದನ್ನು ಹೇಳುವುದಕ್ಕಾಗಿ ಬಂದಿದ್ದೇನೆ ಪ್ರಭು. ಒಂದು ಕಾಲದಲ್ಲಿ ಏನೂ ಇಲ್ಲದ ನಮಗೆ ಒಂದು ಜೀವನವನ್ನು ಕಲ್ಪಿಸಿಕೊಟ್ಟವ ನೀನು. ವರ್ತಮಾನ ಕಾಲದಲ್ಲಿ ಬಂಗಾರದ ಬಟ್ಟಲಿನಲ್ಲಿ ಹಾಲನ್ನು ಕುಡಿಯುವಂತಹ ಯೋಗ್ಯತೆಯನ್ನು ನಮಗೆ ಒದಗಿಸಿಕೊಟ್ಟೆ ಪ್ರಭು. ಧನುಜೇಶನಾಗಿ ನೀನು ಎತ್ತರವಾದ ಸ್ಥಾನವನ್ನು ಪಡೆಯಬೇಕು ಅಂತಾದ್ರೆ ಬಹಳ ಶ್ರಮ ಪಟ್ಟಿದ್ದಿ. ನಿನ್ನ ಸಾಧನೆ ಎಂದರೆ ಈ ಕೀರ್ತಿ ಶಿಖರವನ್ನು ಏರಿದವ ನೀನು ಪ್ರಭು. ಈ ಲೋಕದಲ್ಲಿ ಏರಬೇಕು ಅಂತಾದ್ರೆ ಬಹಳ ಕಷ್ಟ, ಒಂದು ಪ್ರಯತ್ನ ಪಡಬೇಕು ನಾವು. ಆದ್ರೆ ಏರಿದವ ಕೆಳಗೆ ಬೀಳಬೇಕು ಅಂತಾದ್ರೆ ಕಷ್ಟ ಪಡಬೇಕು ಅಂತ ಇಲ್ಲ. ನಾವು ಇಡುವಂತಹ ಒಂದು ತಪ್ಪು ಹೆಜ್ಜೆ ಸಾಕು ನಮ್ಮನ್ನು ಪರ್ವತದಿಂದ ಪ್ರಪಾತಕ್ಕೆ ತಳ್ಳುವುದಕ್ಕೆ. ಈಗ ಹಾಗಾಗಿ ಹೋಯ್ತಲ್ಲ, ಚಂಡಮುಂಡರು ಹೇಳಿದ ಮಾತನ್ನು ಕೇಳಿ ಕದಂಬ ವಾಸಿನಿಯನ್ನು ಮದುವೆಯಾಗುತ್ತೇನೆ ಎಂಬ ಹಾಗೆ ಮನಸ್ಸಿನ ಶರಕ್ಕೆ ಈಡಾದಂತಹ ನೀನು ಹೊರಟಿರುವೆ ಪ್ರಭು. ನಿನಗೂ ಮನ್ಮಥನ ಬಾಧೆಯೇ ಹೇಳು. ಹೆಣ್ಣಿನ ವ್ಯಾಮೋಹವನ್ನು ತಾಳುವ ಕಾಲ ಬಂದಿತ್ತು, ಅದು ನಿನ್ನ ಹರೆಯ. ಆವಾಗ ಹೆಣ್ಣಿನ ಸೌಂದರ್ಯಕ್ಕೆ ನೀನು ಮಾರು ಹೋಗಲಿಲ್ಲ. ಪರಮೇಶ್ವರನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಭೇದ್ಯವಾದ ವರವನ್ನು ಪಡೆದೆ. ಬ್ರಹ್ಮಚರ್ಯ ವ್ರತವನ್ನು ಇಲ್ಲಿಯವರೆಗೆ ಉಳಿಸಿಕೊಂಡು ಬಂದೆ. ನೈಷ್ಠಿಕ ಅಲ್ಲ, ಬಾಲ ಅಲ್ಲ, ಅಖಂಡವಾದ ಬ್ರಹ್ಮಚರ್ಯ. ನಿನ್ನ ಬ್ರಹ್ಮಚರ್ಯದ ಪಂಚಾಂಗದಲ್ಲಿ ದಾನವ ಸಮುದಾಯ ಅನ್ನುವಂತಹ ಭವನ ಇಲ್ಲಿ ಭದ್ರವಾಗಿ ನಿಂತಿದೆ ಪ್ರಭು. ಹಾಗಿರುವಾಗ ಹೆಣ್ಣಿನ ಬಗ್ಗೆ ಈ ರೀತಿಯಾಗಿ ಭ್ರಮೆಯಂತಹದ್ದು ಇದು ಎಷ್ಟು ಸರಿ ಹೇಳು? ಬಿಸಿಲು ಕುದುರೆ ಅಂತ ಅರ್ಥ. ಬೇಸಿಗೆ ಕಾಲದಲ್ಲಿ ಕುದುರೆಯನ್ನು ಬಳಲಿ ಓಡುವಾಗ ಮುಂದಿನಲ್ಲಿ ಬಿಸಿಲನ್ನು ಕೊಂಡು ನೀರು ಅಂತ ಭಾವಿಸ್ತದೆ. ಹತ್ತಿರ ಹೋದಾಗ ನೀರಲ್ಲ, ಅದು ಬಿಸಿಲು ಕುದುರೆ. ಹಾಗಾಯ್ತು ನಿಮ್ಮ ಪರಿಸ್ಥಿತಿ. ಇಂದ್ರಿಯ ಚಾಪಲ್ಯವನ್ನು ತೀರಿಸುವುದಕ್ಕೆ ಬೇಕಾಗಿ ಮನಸ್ಸಿನ ಶರಕ್ಕೆ ಈಡಾಗಿ ಬಂದಂತಹ
ಕದಂಬವಾಸಿನಿ ಯಾರು, ಅವಳ ತಂದೆ ತಾಯಿ ಯಾರು, ಬಂಧು ಬಳಗ ಏನು, ಅವಳ ಇರವೇನು, ಪೂರ್ವಾಪ ಏನು ಅನ್ನುವುದನ್ನು ನೀನು ಆಲೋಚನೆಯನ್ನು ಮಾಡಲಿಲ್ಲ. ಬಂದ ಚಂಡಮುಂಡರು ಕೂಡ ಹೇಳಿದ್ದದೆ, ಇಲ್ಲಿಯವರೆಗೆ ಅವಳನ್ನು ನೋಡಿಲ್ಲ, ಅಂತಹ ಅಪ್ರತಿಮ ಸೌಂದರ್ಯವತಿ ಇದ್ದಾಳೆ ಎಂಬ ಹಾಗೆ. ಹಾಗಾಗಿ ಹೇಳ್ತೇನೆ ಪ್ರಭು, ಯಾರನ್ನು ನೀನು ಕಾಮಿನಿ ಎಂಬ ಹಾಗೆ ಹೇಳಿದೆಯೋ ಅವಳು ಖಂಡಿತ ಕಾಮಿನಿ ಅಲ್ಲ. ದಾನವ ಸಮುದಾಯವನ್ನು ನಾಶ ಮಾಡುವುದಕ್ಕಾಗಿ ಬಂದಂತಹ ಆ ಕಾಮಿನಿಯ ಸರಿಗೆ ಕೈ ಹಾಕಿದ್ರೆ ನಮ್ಮ ನಾಶ ಪ್ರಭು, ನಾಶ. ರಕ್ತ ಬೀಜ, ನಾನು ತರುಣಿಯನ್ನು ಬಯಸಿದ್ದೆ ತಪ್ಪು ಅಂತ ಹೇಳುದ? ಯಾರು ತರುಣಿ? ಆಕೆ ಅಜ್ಞಾನಿ ಅಲ್ಲ ಪ್ರಭು ನೀನು, ಸುಜ್ಞಾನಿ. ನಾವು ತಪ್ಪಿದರೆ ಅದು ಹಾಗಲ್ಲ ಹೀಗೆ ಎಂಬ ಹಾಗೆ ದಾರಿಸುವರಿಸುವ ನೀನು. ಅಂತಹ ನೀನೇ ಯಾಕೆ ಭ್ರಾಂತಿತನದಿಂದ ಈ ರೀತಿಯಾಗಿ ಮಾತಾಡ್ತಿ? ಅವಳನ್ನು ತರುಣಿ 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 ಅಂತ ಹೇಳ್ತಿ. ಆಲೋಚಿಸು ಪ್ರಭು. ಏನು? ಮೃಗಬೇಟೆಗೆ ಹೋದವರು ಚಂಡಮುಂಡರು ನಿಜ. ಕದಂಬವನವನ್ನು ಪ್ರವೇಶ ಮಾಡಿದರು. ದೇವಭೂಮಿ ಸಾಮಾನ್ಯರಿಗೆ ಪ್ರವೇಶ ಮಾಡೋದಕ್ಕೆ ದುಸ್ಸಾಧ್ಯವಾದಂತಹ ದೇವಭೂಮಿಗೆ ಮನೋವೇಗದ ಬಲಮೆಯನ್ನು ಹೊಂದಿದ ಚಂಡಮುಂಡರು ಏನು ಹೋದರು. ಅಲ್ಲಿರುವಂತಹ ಕದಂಬ ವಾಸಿನಿಯನ್ನು ನೋಡಿದರು. ತಾವು ನೋಡಿದ್ದನ್ನು ಬಂದು ನಿನ್ನಲ್ಲಿ ಹೇಳಿದರು. ನೀನವರು ಹೇಳಿದ ಮಾತನ್ನು ಕೇಳಿ ಅವರನ್ನು ನೋಡುವುದಕ್ಕಾಗಿ ಮನ ಮಾಡಿದೆ. ಪ್ರಭು, ಈ ಲೋಕದಲ್ಲಿ ನೋಡುವುದು ಬೇರೆ, ಕಾಣುವುದು ಬೇರೆ. ನೋಡುವುದಕ್ಕೆ ಮಾಂಸಾಕ್ಷಿಗಳು ಸಾಕು, ಆದ್ರೆ ಕಾಣಬೇಕು ಅಂತಾದ್ರೆ ಅಂತರಂಗದ ಕಣ್ಣನ್ನು ತೆರೆಯಬೇಕು. ಮಾಂಸಾಕ್ಷಿಯಿಂದ ಅವಳನ್ನು ನೋಡುವುದಕ್ಕೆ ಹೋಗಬೇಡ.
ಅಂತರಂಗದ ಕಣ್ಣನ್ನು ತೆರೆ. ಕದಂಬವನ ಅವಳು ಬಂದು ಎಷ್ಟು ಸಮಯ ಆಯ್ತು ಪ್ರಭು? ಒಂದು ವೇಳೆ ಮದುವೆ ಆಗುವಂತ ಉದ್ದೇಶ ಹೌದಂತಾದ್ರೆ ಕಾಡಿನಲ್ಲಿ ಇರ್ಬೇಕಾ? ಅವಳು ಬರಬೇಕಾದ ನಾಡಿಗೆ ಅವಳಿಗೆ ಆಹಾರವನ್ನು ಕೊಡ್ತಾ ಇದ್ದವರು ಯಾರು? ಅವಳ ತಂದೆದಾಯಿ ಯಾರು? ಅವಳು ಬದುಕುವುದು ಯಾರ ಧೈರ್ಯದಲ್ಲಿ? ನಮ್ಮಂತಹ ಗಂಟೆದೆಯ ಎಂಟೆದೆಯ ಬಂಟರಿಗೂ ಪ್ರವೇಶ ಮಾಡುವುದಕ್ಕೆ ದುಸ್ಸಾಧ್ಯವಾದ ಕಾಡಿನಲ್ಲಿ ಯಾವುದೇ ಭೀತಿ ಇಲ್ಲದೆ ನಿರ್ಭೀತಳಾಗಿ ಅವಳು ಕುಳಿತಿದ್ದಾಳೆ ಪ್ರಭು. ಹಾಗಿರುವಾಗ ಕಲ್ಪಿಸುವುದಕ್ಕೆ ಬರ್ತದೆ ಅವಳು ಸಾಮಾನ್ಯ ತರುಣಿ ಅಲ್ಲ. ಹಾಗಿದ್ರೆ ಯಾರು ಎಂಬ ಪ್ರಶ್ನೆ ಹುಟ್ಟುತ್ತದೆ. ನಾನು ತಿಳಿದ ಮಟ್ಟಿಗೆ ಸುಗ್ರೀವ ಹೇಳಿದ ಹಾಗೆ ಅವಳನ್ನು ನಾನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡೆ. ಹೇಗೆ? ಅವಳು ಆದಿ ಮಾಯೆ. ಅಂದರೆ ಆದಿ ಮಾಯೆ. ಆದಿ ಅಂತ ಹೇಳಿದ್ರೆ ಮೂಲ ಅಂತ ಅರ್ಥ. ಮಾಯೆ ರಕ್ಕಸರಾದ ನಮ್ಮಲ್ಲಿಯೂ ಇದೆ. ನಮ್ಮದು ಅಧರ್ಮದ ಮಾಯೆ. ಆದ್ರೆ ಈಗ ಕಾಣಿಸಿಕೊಂಡದ್ದು ಧರ್ಮದ ಮಾಯೆ ಪ್ರಭು. ಪ್ರಪಂಚವನ್ನು ಸ್ಥಾಪಿಸಿದವಳು, ತ್ರಿಮೂರ್ತಿಗಳನ್ನು ಹುಟ್ಟಿಸಿದವಳು, ಅವಳಿಗೆ 3 ಗುಣವನ್ನು, 3 ಲೋಕವನ್ನು, 3 ಉದ್ಯೋಗವನ್ನು ಕೊಟ್ಟವಳು. ಮಹಿಷನೇ ಮೊದಲಾದ ರಕ್ಕಸರು ಅಟ್ಟಹಾಸ ಮಾಡುವ ಕಾಲದಲ್ಲಿ ದೇವತೆಗಳ ಓಜಸ್ಸು, 3 ಮೂರ್ತಿಗಳ ತೇಜಸ್ಸು ಒಂದಾಗಿ ಆಕಾಶದಲ್ಲಿ ತೇಜೋಪುಂಜ ಮೂರ್ತಿಯಾಗಿ ನಾರಿಯ ರೂಪವನ್ನು ತಾಳಿ, ನಾರಿಯೇ ಬಂದದ್ದಲ್ಲ ರೂಪವನ್ನು ತಾಳಿ ಅಷ್ಟಭುಜೆಯಾಗಿ ಕಾಣಿಸಿಕೊಂಡಳು. ಮಹಿಷ ಒದಗಬೇಕಾಗಿ ಸಿಂಹವಾಹಿನಿಯಾಗಿ ಹೊರಡುವಾಗ ಅವಳು ಇರುವಂತಹ ಪದಹತಿಗೆ ಭೂಮಿಯೇ ತಲ್ಲಣವಾಗಿತ್ತಂತೆ. ಅವಳ ತಲೆ ಮೇಲಿರುವಂತಹ ಕಿರೀಟ ಆಕಾಶದಲ್ಲಿ ಸರಳ ರೇಖೆಯನ್ನು ಎಳೆಯುತ್ತಿತ್ತಂತೆ. ಹಾಗೆ ಹೋದಂತಹ ಸಿಂಹವಾಹಿನಿ ಹೋಗಿ ಮಹಿಷನೇ ಮೊದಲಾದ ರಕ್ಕಸರನ್ನು ಕೊಂದು ತ್ರಿದಶರಿಗೆ ತ್ರಿವಿಷ್ಣುವನ್ನು ಒದಗಿಸಿಕೊಟ್ಟಿದ್ದಾಳೆ. ಕಾಲಾಂತರಕ್ಕೆ ಹುಟ್ಟಿಕೊಂಡವರು ನಾವು, ಶುಂಭರು ನೀವು. ನಾವಾದರೂ ಮಾಡಿದ್ದೇ ಹೌದು ಧರ್ಮ ಹತ್ಯೆ, ಭ್ರೂಣ ಹತ್ಯೆ, ಸರ್ಪ ಹತ್ಯೆ, ಇಂತಹ ಪಂಚಮಹಾಪಾತಕಗಳನ್ನು ಮಾಡಿದೆವು. ಯಾವುದು ನಮಗೆಲ್ಲ ವರ ಅಂತ ನಾವು ಭಾವಿಸಿದೆವು ಅದೆಲ್ಲವೂ ದೇವತೆಗಳಿಗೆ ಮಾರಕವಾಯಿತು, ಶಾಪವಾಯಿತು. ನಮ್ಮಿಂದ ಸೋತಂತಹ ದೇವೇಂದ್ರ ಮರೆಮಾಚಿದ್ದಾರೆ ಅಂತ ಭಾವಿಸಬೇಡ. ಹೋಗಿದ್ದಾರೆ ಕದಂಬವನಕ್ಕೆ. ಅವ ಹೋಗುವಂತಹ ಸಂದರ್ಭದಲ್ಲಿ ಪರಮೇಶ್ವರನ ಮಡದಿಯಾದಂತಹ ಪಾರ್ವತಿ ದೇವಿ ಗಂಗಾ ಸ್ನಾನಕ್ಕಾಗಿ ಬಂದಿದ್ದಳಂತೆ. ಏನು ಬಂದಿರಿ ದೇವತೆಗಳೇ ಅಂತ ಪಾರ್ವತಿ ಕೇಳುವಾಗ ಪಾರ್ವತಿಯ ದೇಹ ಕೋಶದಿಂದಲೇ ಮಹಿಷಮರ್ದಿನಿಯಾದ ಹೆಣ್ಣು ನಾರಿ ರೂಪವನ್ನು ತಾಳಿ ಬಂದಳು. ಪಾರ್ವತಿಯ ದೇಹ ಕೋಶದಿಂದ ಹುಟ್ಟಿದ ಕಾರಣವೇ ತನಗೆ ತಾನೇ ಕೌಶಿಕೆ ಎಂಬ ಹೆಸರನ್ನಿಟ್ಟಳು. ದೇವತೆಗಳು ನನ್ನಲ್ಲಿ ದೂರುವುದಕ್ಕಾಗಿ ಬಂದಿದ್ದಾರೆ, ದುಷ್ಟರನ್ನು ಕೊಂದು ಲೋಕಕ್ಷೇಮಕಾರಕನಾಗುತ್ತೇನೆ ಎಂಬ ಹಾಗೆ ದೇವತೆಗಳಿಗೆ ಅಭಯವಾಕ್ಯವನ್ನು ಕೊಟ್ಟು ಸುಂದರವಾದ ರೂಪವನ್ನು ತಾಳಿ ಕದಂಬವನದಲ್ಲಿ ಚಿನ್ನದ ಉಯ್ಯಾಲೆಯನ್ನು ಆಡ್ತಾ ಇದ್ದಾಳೆ. ತರುಣಿ ಅಲ್ಲ, ಅವಳಾದಿ ಮಾಯೆ. ತ್ರಿದಶರನ್ನು ಪಡೆಯುವುದಕ್ಕೆ ದಾನವರ ನಾಶಕ್ಕಾಗಿ ಅಲ್ಲಿ ಕುಳಿತದ್ದು ಅವಳನ್ನು ಹೆಣ್ಣು ಎಂಬ ಹಾಗೆ ಭ್ರಮಿಸಬೇಡ ಪ್ರಭಾ, ಭ್ರಮಿಸಬೇಡ. ರಕ್ತಬೀಜ, ನೀನು ಹೇಳುವ ಹಾಗೆ ಆ ತರುಣಿಯೇ ಆಗಿದ್ದರೆ ಅವಳ ವಿಕ್ರಮ ಏನುಂಟು ಅಂತ ಬೇಕಲ್ಲ. ಕಳುಹಿಸಿಕೊಟ್ಟ ಯಾರನ್ನು ನೀನು ಮೊದಲಾಗಿ ಸಂಧಾನಕ್ಕೆ? ಸುಗ್ರೀವನ. ಹೋದ ನಿನ್ನ ಬಗ್ಗೆ ಹೇಳಿದ. ಅದನ್ನು ಕೇಳುವಾಗ ಅವಳ ಮುಖದಲ್ಲಿ ಮುಗುಳು ನಗೆ. ಸುಗ್ರೀವ ಸತ್ತು ಬಿದ್ದ. ಸತ್ತ ಸುಗ್ರೀವ ಮತ್ತೊಮ್ಮೆ ಬದುಕಿದ. ಕೊಂದದ್ದು ಯಾರು, ಬದುಕಿಸಿದ್ದು ಯಾರು? ಅಲ್ಲಿ ಬೇರೆ ಯಾರು ಇರಲಿಲ್ಲ. ಅವಳೇ ಕೊಂದಳು, ಅವಳೇ ಬದುಕಿಸಿದಳು. ಒಬ್ಬಳಿಗೆ ಕೊಲ್ಲುವುದಕ್ಕೂ ಬದುಕಿಸುವುದಕ್ಕೂ ಆಗುತ್ತದಂತಾದರೆ ಅವಳನ್ನು ನಿಗ್ರಹ ಅನುಗ್ರಹ ಶಕ್ತಿವಂತಳು ಅಂತ ನಾವು ಭಾವಿಸಬೇಕು. ಪ್ರಭು, ಹೋಗುವಾಗ ಸುಗ್ರೀವ ನಿನ್ನ ದೂತನಾಗಿ ಹೋದ, ಬರುವಾಗ ದೇವಿ ದಾಸನಾಗಿ ಬಂದ. ಈಗಂತೂ ಶೋಣಿತದ ಅರಮನೆಯಲ್ಲಿ ದೇವಿ ಮಹಾತ್ಮೆ ಅಂತ ಹೇಳಿಕೊಂಡು ತಿರುಗುತ್ತಾ ಇದ್ದಾನೆ. ನಾವು ಭಾವಿಸಿದ್ದು ನಮಗೆ ಜೀವನ ಶುಂಭನಿಂದ ಎಂಬ ಹಾಗೆ, ಅದಲ್ಲ ಅಂತ ತೋರಿಸಿಕೊಟ್ಲಲ್ಲ. ನಿಮ್ಮನ್ನು ಬದುಕಿಸುವುದಕ್ಕೂ ಉಳಿಸುವುದಕ್ಕೂ ಕೊಲ್ಲುವುದಕ್ಕೂ ನಾನು ಹೊರತು ಶುಂಭನಲ್ಲ ಎಂಬ ಹಾಗೆ ನಮ್ಮ ನಂಬಿಕೆಯನ್ನೇ ಬದಲಾಯಿಸಿ ಬಿಟ್ಟಳು. ಅದು ಸಾಕಲ್ವೇ ತರುಣಿ ಅಲ್ಲ ಅಂತ ನಾವು ಹೇಳುವುದಕ್ಕೆ. ಆಮೇಲೆ ಹೋದವ ಧೂಮ್ರಾಕ್ಷ, ಹೆಸರೇ ಸೂಚಿಸುತ್ತದೆ ಧೂಮ್ರಾಕ್ಷ. ಅವನ ಕಣ್ಣಿನಲ್ಲಿ ಬರುವುದು ಹೊಗೆ, ಅದು ವಿರೋಧಿಗಳಿಗೆ ದಗೆ. ಹೋಗುವಾಗ 60,000 ಮಂದಿ ರಕ್ಕಸರನ್ನು ಕರ್ಕೊಂಡು ಹೋದ. ಅವಳನ್ನು ಎಳೆಯುವ ಪ್ರಯತ್ನ ಮಾಡಿದಾಗ ಆ ಕೌಶಿಕೆಯ ಬಳಿಯಲ್ಲಿರುವಂತಹ ಸಿಂಹ ಗರ್ಜಿಸುತ್ತಾ ಬಂದು ಧೂಮ್ರಾಕ್ಷನ 60,000 ರಕ್ಕಸರ ಪ್ರಾಣವನ್ನೇ ಹೀರಿತು. ಅವಳನ್ನು ತರುಣಿಂತ ಹೇಳ್ತೀಯ? ಧೂಮ್ರಾಕ್ಷರಲ್ಲಿ ಯುದ್ಧವನ್ನು ಮಾಡಿಲ್ಲ, ಆಯುಧವನ್ನು ಧರಿಸಿಲ್ಲ, ಹುಂಕಾರ ಮಾತ್ರದಿಂದಲೇ ಬೆಂಕಿಯ ಕೆನ್ನಾಳಿಗೆಯೇ ಚಾಚಿತು. ಆ ಬೆಂಕಿಗೆ ಬಿದ್ದು ಧೂಮ್ರಾಕ್ಷ ಸುಟ್ಟು ಹೋದ. ಇನ್ನು ಚಂಡಮುಂಡರು ಕಳಫುಳವನ್ನುವಂತಹ ಬಾಂಧಳದಲ್ಲಿ ಹುಟ್ಟಿ ಬಂದವರು ನಭೋಮಂಡಲದಲ್ಲಿ ನಿಂತುಕೊಂಡು ಭೂಮಂಡಲವನ್ನೇ ಚೆಂಡಾಡಬಲ್ಲಂತಹ ಅತುಳ ವಿಕ್ರಮಿಗಳು. ಅವರನ್ನು ಕೊಲ್ಲುವುದಕ್ಕೆ ತನ್ನ ದೇಹದಿಂದಲೇ ಭದ್ರಕಾಳಿಯನ್ನು ಸೃಷ್ಟಿ ಮಾಡಿದಳು. ರುಂಡಮುಂಡವನ್ನು ಚೆಂಡಾಡಿದಳು. ಅಂತವಳನ್ನು ತರುಣಿ ಎಂಬ ಹಾಗೆ ಭಾವಿಸ್ತೀಯೋ? ಅಲ್ಪನೆ ಧೂಮ್ರಲೋಚನ ಕಾದಿ ಮಡಿದರು ಚಂಡಮುಂಡರು. ಅಂತಹ ಪ್ರತ್ಯಕ್ಷ ನಿದರ್ಶನ ನಮ್ಮ ಕಣ್ಣ ಮುಂದೆ ಇರುವಾಗ ಇನ್ನು ಅವಳನ್ನು ತರುಣಿ ಅಂತ ಭಾವಿಸಬೇಡ ಪ್ರಭಾ, ಭಾವಿಸಬೇಡ. ಈಗ ನಾವೇನು ಮಾಡಬೇಕು? ಬಿಡಬೇಕು. ಭಕ್ತಿ
ಸಿಕ್ಕುವುದಿಲ್ಲ. ನಿನಗೂ ಆದದ್ದೇ. ಶುಂಭನ ಜ್ಞಾನಕ್ಕೆ ಅಜ್ಞಾನದ ಪರದ ಮುಸುಕಿದೆ. ಅಜ್ಞಾನದ ಪರದೆಯನ್ನು ಸರಿಸು, ಸುಜ್ಞಾನ ಏನು ಎಂಬ ಹಾಗೆ ಗೊತ್ತಾಗುತ್ತದೆ. ಬಿಡು ಮನದ ಮೂರ್ಖತೆಯನ್ನು. ಪ್ರಭು, ನಿಮಗೆ ಯಾವುದರಲ್ಲಿ ಕಡಿಮೆ ಇಲ್ಲ ಹೇಳು. ಪುರುಷನಾದವು ಬಯಸುವುದು ಏನನ್ನು? ಹೆಣ್ಣು, ಹೊನ್ನು, ಮಣ್ಣು. ಹೆಣ್ಣಿನ ಸುಖ ಬೇಕು ಅಂತಾದ್ರೆ ಸ್ವರ್ಗ, ಮರ್ತ್ಯ, ಪಾತಾಳ ಮೂರು ಲೋಕದಲ್ಲಿಯೂ ನಿನಗಾಗಿ ಹಂಬಲಿಸುವವರಿದ್ದಾರೆ. ಹೊನ್ನಿನ ಆಸೆಯೇ ಕುಬೇರನ ಭಂಡಾರವೇ ನಿನ್ನಲ್ಲಿದೆ. ಮಣ್ಣಿನ ಆಸೆಯೇ 14 ಲೋಕವೇ ಇದೆ. ಏನು 15ನೇ ಲೋಕವನ್ನು ಬಯಸಬೇಕು ಅನ್ನುವ ಹಾಗೆ ನೀನು ಹೊರಟೆಯ. ಪ್ರಭು, ಅವಳು ಸಾಮಾನ್ಯದವಳಲ್ಲ, ಜಗಜ್ಜನನಿ, ಸರ್ವೇಶ್ವರಿ. ಹೆಣ್ಣನ್ನು ನಾವು ಬಯಸಬಹುದು, ಸರ್ವೇಶ್ವರನ್ನು ಬಯಸಿದ್ರೆ ತಾಯಿಗಂಡರಾಗುವುದಲ್ವೇ ಪ್ರಭು? ಬಿಡು ಮನದ ಆಲೋಚನೆಯನ್ನು. ಪ್ರಭು, ಅವಳು ಸಿಂಧು, ನಾವು ಬರೇ ಬಿಂದು. ಅವಳು ಪರ್ವತ, ನಾವು ಪ್ರಪಾತ. ಹಾಗಾಗಿ ಹೇಳ್ತೇನೆ, ಬೇಡುವುದು ನಿನಗೇನು ಹೊಸತಲ್ಲ. ಇದೆಲ್ಲವೂ ಬ್ರಹ್ಮದೇವನಿಂದ ಬೇಡು ಪಡೆದದ್ದು. ಇನ್ನೊಮ್ಮೆ ನೀನು ಬೇಡಬೇಕು. ಕದಂಬವನಕ್ಕೆ ಹೋಗು, ಮಾಡಿದ ಅಪರಾಧವಾಯಿತು ಅಂತ ತಾಯಿಯ ಪಾದಗಳಿಗೆ ನೀನು ಪಡಮಟ್ರೆ ಕ್ಷಮಿಸ್ತಾಳೆ. ಅದಲ್ಲ, ನಾನೇ ಎಂಬ ಹಾಗೆ ಹೊರಟ್ರೆ ನೀನು ಸಾಯುವುದರ ಜೊತೆಯಲ್ಲಿ ದಾನವ ಸಮುದಾಯ ನಾಶವಾಗಿ ಮಾತಾಡಿದ್ದು ಹೆಚ್ಚಾಯ್ತಾ ಸರಿಯಾಗಲಿಲ್ಲ? ಮುಚ್ಚಬಾಯಿ ಕೆಟ್ಟವನೇ, ಬಿಡು ನಿನ್ನೆಯ ಬೆಡಗಿನ ನುಡಿಯನ್ನು. ನಾನು ಹೇಳುವುದೇ ಬಿಡು ಮನದ ಮೂರ್ಖತೆಯನ್ನು. ನುಡಿಯಾದಿರೆನ್ನೊಡನೆ ನನ್ನ ಪರಾಕ್ರಮದ ಮೂಲಕವಾಗಿ ಲೋಕವನ್ನೇ ಗಡಗಡ ನಡುಗಿಸಿದವ. ಹೆಣ್ಣೋರ್ವಳಿಗೆ ದಾಸನಾಗಿ ಬಾಳ್ತನೆಂಬುದಾಗಿ ಭಾವಿಸಿದ್ಯಾ? ಯಾವತ್ತಿದ್ದರೂ ಶುಂಭನಾಗಿಯೇ ಇರುವವ, ಕುಂಭನಾಗುವವನಲ್ಲ. ರಣ ಹೇಳಿ ತೊಲಗಜೆ. ಇದರ ನವೀನವಿದ್ದಿದ್ದೇನೆ. ಪ್ರವೇಶ ಮಾಡಿದೆ. ಕಾರ್ಕತ್ತಲೆಯಿಂದ ಕೂಡಿದ ಕದಂಬವನದಲ್ಲಿ ಕೋಟಿ ಸೂರ್ಯರ ಪ್ರಭೆ. ಜಾತಿ ವೈರದಿಂದ ಇರಬೇಕಾದ ಪ್ರಾಣಿಗಳು ಸಹೋದರಿಯ ಭಾವದಲ್ಲಿ ವರ್ತಿಸುತ್ತಿದೆ. ಇದು ದೇವಿ ಮಹಾತ್ಮೆ, ಇದು ದೇವಿ ಮಹಾತ್ಮೆ. ಬಂದ ಜಾಗ ಸರಿಯಾಗಿದೆ. ಸುಗ್ರೀವ ನೋಡಿದ ದೇವಿಯನ್ನು ನನಗೂ ಒಮ್ಮೆ ನೋಡಬೇಕು. ಕೇಳುತ್ತಿದೆ ವೀಣಾವಾದನ, ಅದನ್ನೇ ಆಲಿಸುತ್ತಾ ಮುಂದುವರಿತೆ. ಶಿವೆಯ
ನಮಸ್ತೆ ನಮಸ್ತೆ ನಮೋ ನಮಗ ಯಾರೇ ಸರ್ವಭೂತೆ ಶಕ್ತಿಯು ಬೇಡ ಸಂಪಿತ ನಮಸ್ತೆ 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 ನಮೋ ಜಯ 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 ನೋಡಿದೆ ಮನಮನೆಯೇ ನೋಡಿದೆ ಕಣ್ತನಿಯೇ ನೋಡಿದೆ ಶುಂಭನಿಗೆ ನಾನು ಋಣಿಯಾದೆ ನನ್ನನ್ನು ಕಳುಹಿಸಿಕೊಳ್ಳದೆ ಇಟ್ಟಿದ್ರೆ ಇಂತಹ ದಿವ್ಯ ಸಂದರ್ಶನ ಭವ್ಯ ಲೋಕದಲ್ಲಿ ಮೃಣ್ಮಯನಾದ ರಕ್ತಬೀಜನಿಗೆ ಸಿಗುವುದಕ್ಕೆ ಎಲ್ಲಿಂದ ಸಾಧ್ಯ? ರಥವೇರಿ ಶೋಣಿತದ ರಥಬೀದಿಯಲ್ಲಿ ಬರುವಾಗ ಎಲ್ಲ ಕಡೆಯಲ್ಲಿಯೂ ಶೋಣಿತದ ಧಾರೆ ಬಂದು ಇಲ್ಲಿ ನೋಡುವಾಗ ಒಂದು ಕಡೆಯಲ್ಲಿ ಚಂಡಮುಂಡರ ರುಂಡ, ಇನ್ನೊಂದು ಕಡೆಯಲ್ಲಿ ಧೂಮ್ರಾಕ್ಷನ ಭಸ್ಮ. ಅವರನ್ನೆಲ್ಲ ಕೊಂದು ಗಾಢ ಗರ್ವದಲ್ಲಿ ತೊಟ್ಟಿಲಲ್ಲಿ ಕುಳಿತಂತಹ ಶಿವೆಯನ್ನು ನೋಡಿದೆ. ನೋಡಿದನು ಕಲಿ ರಕ್ತ ಬೀಜ. ಇನ್ನೂ ಕಲಿಯದೆ ಹೋದ್ರೆ ಮತ್ತೆ ನಾವು ಯಾವಾಗ ಕಲಿಯುವುದು? ಚಿನ್ನದ ಉಯ್ಯಾಲೆ ಯಾರು ಕಟ್ಟಿಕೊಟ್ಟದ್ದು? ಯಾದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತ, ಮಾತೃರೂಪೇಣ ಸಂಸ್ಥಿತ, ವಿದ್ಯಾರೂಪೇಣ ಸಂಸ್ಥಿತ. ನಮಸ್ತಸ್ಸೈ 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 ನಮೋ ನಮಃ. ಪಾರ್ವತಿಯಾಗಿ ಶಕ್ತಿ, ಶಾರದೆಯಾಗಿ ವಿದ್ಯೆ, ಎಲ್ಲವನ್ನು ಕೊಡುವಂತಹ ಇವಳಿಗೆ ನಾವು ಕೊಡಬೇಕು ಅಂತ ಉಂಟು. ಅವಳ ಬಳಿಗೆ ಹೋದೆ. ಪಾದಕಾಣತನಾಗಿ ಮುಖವನ್ನು ನೋಡಿದಾಗ ತಂಗದಿರನ ತಂಪು, ಕ್ಷಣದಲ್ಲೇ ಬದಲಾವಣೆ, ಬೆಂಗದಿರನ ಬೇಗುದಿ. ಪಾದ ಹಿಡಿದವರನ್ನು ಬೆಂಬಲಿಸ್ತೇನೆ, ಅದಟ್ಟು ತೋರಿದವರನ್ನು ಕೊಲ್ತೇನೆ ಎಂಬ ಹಾಗೆ ಹೇಳುವ ಹಾಗುಂಟು. ಮೂರು ಮನೆ ಆಯುಧ. ಜಗತ್ತಿನ ತಾಯಿ, ತಾಯಿಯ ಕೈಯಲ್ಲಿ ಬಡಿಗೆ ಬೇಕಾ? ಬೇಕು. ಮಕ್ಕಳು ತಪ್ಪಿದಾಗ ಪೆಟ್ಟು ಕೊಡುವುದಕ್ಕೆ ತಾಯಿ ಆದರೂ ಕೂಡ ಬಡಿಗೆ ಹಿಡಿಯಲೇಬೇಕು. ಜಗತ್ತಿನ ತಾಯಿ ಅವಳು. ಅಪರಾಧ ಮಾಡಿದವರು ನಾವು. ನಮ್ಮನ್ನು ತಿದ್ದುವುದಕ್ಕಾಗಿ ಆಯುಧವನ್ನು ಹಿಡಿದು ನಿಂತಿದ್ದಾಳೆ. ಒಮ್ಮೆ ಪಾತಾಳ, ಒಮ್ಮೆ ಭೂಲೋಕ, ಒಮ್ಮೆ ಆಕಾಶಕ್ಕೆ ಇವಳ ಉಯ್ಯಾಲೆ ಚೀಕುತ್ತಿದೆ. ಇವಳನ್ನು ಶುಂಭ ಬಯಸಿದನೆ, ಕೇಳು ಇವಳಿನ ಬದ್ಧ. ಆದರೆ ಶುಂಭನ ಕೂಡ ಭಾಷೆಯನ್ನು ಒರೆದು ಬಂದವ. ಇವಳು ಜಗತ್ತಿಗೆ ದೇವಿ ಅನ್ನುವುದನ್ನು ಒಪ್ಪಿಕೊಂಡೆ. ಆದರೆ ಶುಂಭ ನನಗೆ ದೇವ ಅಲ್ಲ ಅಂತ ಹೇಳುವುದಕ್ಕಿಲ್ವಲ್ಲ. ದೇವನ ಆಜ್ಞೆ, ಉಪ್ಪಣ್ಣದ ಋಣವನ್ನು ತೀರಿಸಲೇಬೇಕು. ಬಂದದ್ದು ಎಳೆದೆಯುವುದಕ್ಕೆ ಆದರೂ ಕೂಡ ಅದೇ ನಮಗೆ ಉದ್ದೇಶವಾಗಬಾರದು. ನಮ್ಮವರನ್ನು ಉಳಿಸುವುದಕ್ಕೆ ಪ್ರಯತ್ನ ಪಡಬೇಕು. ಹೋದವರು ಹೇಗೂ ಹೋದರು, ಇದ್ದವರು ನಮ್ಮವರು. ಅವರು ಕೊನೆಯವರೆಗೆ ಉಳಿಬೇಕು ಅಂತಾದರೆ ಇಲ್ಲಿ ಶಕ್ತಿಯಲ್ಲ, ಭಕ್ತಿಯೇ ಪ್ರಧಾನ. ಭಕ್ತಿಯಿಂದ ಮಾತಾಡಿ.
ಮಾತಂಗಿ ಮಧುಶಾಲಿನಿ ಕುರಿಯಾತ್ ಕಟಾಕ್ಷಂ ಕಲ್ಯಾಣಿ ಕದಂಬವನ ವಾಸಿನಿ ಅಮ್ಮ ಪಾದ ಕಮಲಕ್ಕೆ ಪ್ರಣಾಮಗಳು. ಎದ್ದೇಳು. ರಕ್ತಬೀಜ ಅಂತ ನನ್ನ ಹೆಸರು. ಸರಿ. ಶುಂಭನ ಮಾತ್ಯ ನಾನು. ಮೃಗಬೇಟೆಗೆ ಬಂದ ಚಂಡಮುಂಡರು ಕದಂಬವನಕ್ಕೆ ಬಂದಾಗ ನಿನ್ನ ರೂಪ ಅವರನ್ನು ಸೆಳೆಯಲ್ಪಟ್ಟಿತು. ಮತ್ತೊಬ್ಬರನ್ನು ಸೆಳೆಯುವುದಕ್ಕಾಗಿಯೇ ನೀನು ಕುಳಿತದ್ದು ಅಂತ ಈಗ ಭಾವಿಸುವುದು ನಾವು. ಎಷ್ಟು ಮಂದಿ ಹುಡುಗಿಯರನ್ನು ನೋಡಿದ್ದಿಲ್ಲ ನಮ್ಮ ಚಂಡಮುಂಡರು. ಹುಡುಗಿಯರನ್ನು ನೋಡ್ಲಿಕ್ಕೆ ಹೋದಲ್ಲಿ ನೋಡಿದ್ದು. ಆದ್ರೆ ಯಾರ ರೂಪವು ಅವರನ್ನು ಸೆಳೆಯಲಿಲ್ಲ, ನಿನ್ನ ರೂಪ ಸೆಳೆಯಿತು. ಬಂದು ಶುಂಭನಲ್ಲಿ ಹೇಳಿದರು. ಅಲ್ಲಿಯವರೆಗೆ ಶುಂಭ ಮದುವೆ ಆಗಲಿಲ್ಲ, ಬ್ರಹ್ಮಚರ್ಯ ಅಖಂಡ. ಅವರು ಹೇಳಿದ್ದೆ ತಡ, ನೆಲ ಬಿಟ್ಟ. ಕಾಮ ನುರುಬೆ, ಅವಳು ಬೇಕು ಎಂಬ ಹಾಗೆ ಬಯಸಿದ. ನಿಜವಾಗಿ ಹೇಳಬೇಕಾ, ಶುಂಭನ ಸದ್ಯದ ಸ್ಥಿತಿಯಲ್ಲಿ ಯಾರಲ್ಲಿಯೂ ದೇಹಿ ಎಂಬ ಹಾಗೆ ದಾನ ಬೇಡುವ ಸ್ಥಿತಿಯಲ್ಲ. ಅವ ಬಯಸಿದ್ದನ್ನು ಬಲಾತ್ಕಾರವಾಗಿ ಪಡೆಯುತ್ತಾನೆ. ಆದರೆ ನಿನ್ನಲ್ಲಿ ಏನೋ ಒಂದು ಮೃದುತ್ವದ ನಿಲುಮೆಯನ್ನು ತಾಳಿದ. ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದ. ಆ ಮೂಲಕವಾಗಿ ದಾನವ ಶುಂಭ ನಿನ್ನನ್ನು ದಾನವಾಗಿ ಬಯಸಿದ. ದಾನವ ಬಯಸಿದ, ಶುಂಭ ದಾನವ ಬಯಸಿದ. ಶುಂಭ ದಾನವನಾದರೂ ನಿನ್ನನ್ನು ದಾನವಾಗಿ ಬಯಸಿದ. ಆದರೆ ನೀನು ಅದಕ್ಕೆ ಒಡಂಬಡದೆ ಚೂಣಿಯ ಬಯಸಿದೆಯ. ನಿಜ. ಸುಗ್ರೀವನನ್ನು ಕೊಂದೇ ಬದುಕಿಸಿದೆ. ಧೂಮ್ರಾಕ್ಷನ ವಿಳಾಸ ಇಲ್ಲ ಅಂತ ಮಾಡಿದೆ. ಚಂಡಮುಂಡರ ರುಂಡವನ್ನು ಚೆಂಡಾಡಿದೆ. ನಿನ್ನ ಮುಖವನ್ನು ನೋಡುವಾಗ ಏನಾಂಕ ನಿಭವಕ್ರೆ, ಶರತ್ಕಾಲದ ಪೂರ್ಣ ಚಂದ್ರಮನ ಹಾಗೆ ಆ ತಂಪು ನಿನ್ನ ಮುಖದಲ್ಲಿ ಕಾಣ್ತದೆ. ಆದ್ರೆ ನಿನ್ನ ಮುಖದ ತಂಪಿಗೂ ನೀನು ಮಾಡುವ ಕೆಲಸಕ್ಕೂ ಅಜಗಜದ ವ್ಯತ್ಯಾಸ. ಮಾರಣ ಹೋಮಕ್ಕಾಗಿ ನೀನು ಕುಳಿತಿದ್ದಿ. ಇದು ನಿನಗೆ ಭೂಷಣವೇ ತಾಯಿ. ಬೇಡಮ್ಮ. ಲತೆ, ವನಿತೆ, ಕವಿತೆ, ಇದಕ್ಕೆ ರಾಜಾಶ್ರಯ ಬೇಕು. ನೀನು ಶ್ರೀದೇವಿಯ ಹೌದು ಅಂತಾದ್ರೆ ನಮ್ಮಲ್ಲಿ ಮಾತಿಲ್ಲ. ಶ್ರೀದೇವಿಗೆ ಆಕಾರ ಇಲ್ಲ, ನಿರಾಕಾರಳು, ನಿರ್ಗುಣಳು. ಹಾಗಿದ್ರೆ ಒಂದು ಆಕಾರವನ್ನು ಕಲ್ಪಿಸಿದ್ದಂತಾದ್ರೆ ಕದಂಬವನದಲ್ಲಿದ್ದಂತ ಒಬ್ಬಳಕ್ಕೆ ಹೆಣ್ಣು. ಆ ನಿಲುಮೆಯನ್ನು ಯೋಚಿಸುವಾಗ ಶುಂಭನಿಗೆ ಯಾರು ಇದಿರಿಲ್ಲಮ್ಮ. 14 ಲೋಕದ ವಿಭೂತನ, ದೇವತೆಗಳ ಹವಿರ್ಭೋಜನವನ್ನು ಕಿತ್ತುಕೊಂಡಿದ್ದಾನೆ. ಅಗ್ನಿಯನ್ನು ಸೋಲಿಸಿ ಅಗ್ನಿ ತತ್ವ, ವಾಯುವನ್ನು ಸೋಲಿಸಿ ವಾಯು ತತ್ವ, ವರುಣನನ್ನು ಸೋಲಿಸಿ ವರುಣ ತತ್ವ, ಭೂಮಿಯನ್ನು ಗೆದ್ದು ಭೂಮಿ ತತ್ವ. ಈ ಪಂಚಭೂತಗಳಲ್ಲಿ 4 ತತ್ವ ಶುಂಭನ ವಶವಾಗಿದೆ. ಇನ್ನು ಆಕಾಶ ತತ್ವ ಅದೊಂದು ಸ್ವಾಧೀನವಾದರೆ ಪಂಚಭೂತಗಳು ಶುಂಭನ ಸ್ವಾಧೀನ. ನೀನು ಆಕಾಶ ತತ್ವವನ್ನು ಹೊಂದಿದವಳು, ಹಾಗಾಗಿ ನೀನವನನ್ನು ಸೇರಬೇಕು. ಶುಂಭ ಸಾಮಾನ್ಯನಲ್ಲ ತಾಯಿ. ದೇವತೆಗಳ ಜೊತೆಯಲ್ಲಿ ಹವಿರ್ಭೋಜನವನ್ನು ಉಣ್ಣುತ್ತಾನೆ. ಸ್ವರ್ಗಲೋಕದ ಐರಾವತ ಶುಂಭನ ಬಳಿಯಲ್ಲಿದೆ. ಮಾತ್ರ ಅಲ್ಲ, ರಾಜಹಂಸವೂ ಇದೆ. ನಿನಗೆ ಐರಾವತದಲ್ಲಿ ಹೋಗಬೇಕಾ, ರಾಜಹಂಸದಲ್ಲಿ ಹೋಗಬೇಕಾ, ನೀನು ಹೇಳು, ನಾನು ಕರ್ಕೊಂಡು ಹೋಗ್ತೇನೆ. ಅಲ್ಲ, ಉಜ್ಜಯಿಸು ಬೇಕಾ, ಅದಕ್ಕೂ ಸಿದ್ಧತೆ ಮಾಡುವ. ಅಮ್ಮ, ಬ್ರಹ್ಮದೇವನೇ ಚಿನ್ನದ ಹಂಸದ ಒಂದು ರಥವನ್ನು ಅವನಿಗೆ ಕೊಟ್ಟಿದ್ದಾನೆ. ಮಾತ್ರ ಅಲ್ಲ, ಕುಬೇರ ನಿಧಿಯನ್ನೇ ಸಮರ್ಪಿಸಿದ್ದಾನೆ. ವರುಣದೇವ ಬಾಡದೇ ಇದ್ದಂತಹ ಕಮಲ ಪುಷ್ಪವನ್ನು ಕೊಟ್ಟಿದ್ದಾನೆ. ಅಮ್ಮ, ಅಗ್ನಿದೇವ 2 ಬಟ್ಟೆಯನ್ನು ಶೌಚಕ್ಕಾಗಿ ಕೊಟ್ಟಿದ್ದಾನೆ, ಶುಚಿಗಾಗಿ. ಅಗ್ನಿದೇವನಿಂದಲೇ ಬಟ್ಟೆಯನ್ನು ಪಡೆದ ಶುಂಭನ ಜೀವನದ ಬಟ್ಟೆ ಎಲ್ಲಿಗೆ ಮುಟ್ಟಿತು ಆಲೋಚನೆ ಮಾಡು. ಇದಕ್ಕಿಂತ ಯೋಗ್ಯತೆ ಬೇಕಾ? ಕನ್ಯಾ ವರಯತೆ ರೂಪಂ. ನಮ್ಮ ಶುಂಭನ ರೂಪ ನೋಡಬೇಕ, ಬಣ್ಣ ಬಣ್ಣದ ಶುಂಭ. ಹಾಗಾಗಿ ಅವರನ್ನು ವರಿಸುವುದಕ್ಕೆ ತೊಟ್ಟಿಲಿಂದ ಇಳಿದು ನಲಿದು ಓಲಿದು ಬಾ ಬಾ.
ರಕ್ತಬೀಜ ಅಮ್ಮ ಭಕ್ತಿಯ ಪಥವನ್ನೇ ಹಿಡಿದು ನಡೆಯಲಿಯಾ? ಹೌದೌದು. ಇದು ಹುಂಬ ಭಕ್ತಿಯೋ ಶುಂಭನ ಭಕ್ತಿಯೋ ಪ್ರಾಜ್ಞನ ಭಕ್ತಿಯೋ? ಇದು ಪ್ರಾಜ್ಞನ ಭಕ್ತಿ. ಲತೆಗೆ ಮಾಮರವೇ ಆಸರೆಯಾಗಬೇಕೆ ಹೊರತು ಹೊಂಗಾರೆಯ ಮರ ಅಲ್ಲವಲ್ಲ. ಅಮ್ಮ ಶುಂಭ ಶ್ರೀಗಂಧದ ಮರ ನೀರಿಗೆ ಬಿದ್ದರೆ ಪ್ರಯೋಜನ ಇಲ್ಲ. ನೀರಿಂದ ತೆಗೆದು ತೇದಾಗ ಪರಿಮಳ ಬರ್ತದೆ. ತೇದಿದ್ದೇನೆ ನೋಡು. ತೇದು ಎಲ್ಲ ಹೋಗಿದ್ದಾರೆ, ಸ್ವಲ್ಪ ಉಳಿದದ್ದು ಅವರಿಗೊಂದು ಪ್ರಸಾದ ಕೊಡು. ನಿಮಗೆ ಅರ್ಹತೆ ಇಲ್ಲ ಧರಿಸುವುದಕ್ಕೆ. ನೀನು ನಮ್ಮ ಜೊತೆಯಲ್ಲಿ ಬಂದರೆ ಅರ್ಹತೆ ಬರ್ತದೆ. ಆತನೇ ಬರಲಿ ಎಂದು ಹಾಗೆ ಹೇಳಿ ಕಳಿಸಿ. ಅವನ ಪರವಾಗಿ ನಿಶ್ಚಯಕ್ಕಾಗಿ ಬಂದೆ. ಪರವಾಗಿ ಬಂದ್ರೆ ಬೇಕಾಗುವುದು ಆತನಿಗೆ. ಆತ ಬರ್ಲಿಲ್ಲ ಅಂತ ಆದ್ರೆ ಅರ್ಥ ಏನು? ಆತ ಒಬ್ಬ ಅಂಜು ಬುರುಕ. ನೀನು ರಣ ಹೇಳಿ ರಕ್ತಬೀಜನ ಒಂದು ಬಿಂದು ರಕ್ತಕ್ಕೆ ಏನಾಗುತ್ತದೆ ನೋಡು. ಈತನ ರಕ್ತದ ಬಿಂದು ನೆಲಕ್ಕೆ ಸೋಂಕದ ರೀತಿಯಲ್ಲಿ ನೀಳವಾದಂತಹ ರಸನೆಯನ್ನು ಚಾಚಿ ರಕ್ತ
ಭಾಗವತರೇ ಮಾಯಗಾರ ಅಪ್ಪಿನ ಅಪ್ಪಣದಂತೆ ಆಕಾಶದ ಭೂಮಿ ಎತ್ತು ಪತ್ರಂಚಿತನ ಮಾಯಕದ ದೈವಯನ ಇನ್ನು ಕಲೆ ಕಾರ್ಮಿಕನ ಸೇರಿದಂಚಿನ ಭಕ್ತರ ಮಾತೇನೆ ಭೂಮಿನ ವಿಠಲ್ಪ ಸೇವಿನ ಸಂದಾವಿರತ್ತೆ ಇಂಥ ಸೇವಿನ ಸಂದ ಎನ್ನುವರೆ ಶ್ರೀಮತಿ ಯಶೋಧಾ ಮುಖಾರೆ ಜೋಕ್ಲತ್ತೆ ಮಾರಿ ಸಂತೋಷಾತ್ರ ಭಕ್ತರ ಬಾರಿ ಪೊರ್ಲಾತನು ನಿಕ್ಲಿ ಸಂದ ಭಕ್ತಿಕ ಸೇವನ ಅಪ್ಪೆ ಭಾಗವತರು ಪಡಿಸಿಕಾರ ಮಲ್ತೊಂದೇರಿ ಅಪ್ಪನ ಮನಸ್ಸಿಗೆ ಸಂಪೂರ್ಣ ಭಕ್ತರೇ ವಿತ್ತಗಳ ಜನ ನೇರಳೆ ಹೆಚ್ಚಿನ ಸೇವೆನ ಸಂದವನ ಸಂಕಲ್ಪ ಮತ್ತೊಲ್ಲೇ ಒಂಜಿ ಸ್ವಲ್ಪ ಬತ್ತುಂಡು ಬತ್ತಿ ಮುತ್ತುಂಡು ಮಣ್ಪಾವೆ ಮಾತ್ರ ಭೂಮಿ ಬುಲೆ ಸಲೆ ಹಲ ಫಲ ಸರ್ವ ಭಾಗ್ಯವನ್ನು ಒದಗಾದು ಕೊರುವೆ ಹತ್ತಿರ ಉದ್ಯೋಗಡು ವ್ಯಾಪಾರಡು ಹೂವೇ ವ್ಯವಹಾರಡು ಹೂವೇ ನಮ್ಮನ ಕಷ್ಟ ನಷ್ಟ ತೊಂದರೆ ತಾಪತ್ರಯ ಬರದ ಲೆಕ್ಕ ಇನಿ ಕತ್ತು ಎಲ್ಲ ಕತ್ತು ಶತಕಾಲ 1000 ವರ್ಷ ಮುಟ್ಟಂದಿಗೆ ಸುತ್ತ ಕರ್ಪುಡ ಬೇಲಿಯಾದಂತೆ ಓ ಭಾಗವತರೇ ಭಾರಿ ಸಂತೋಷ ಭಾರಿ ಪೊರ್ಲು ಎಲ್ಲೇ ಪ್ರಾಯುಡು ಎತ್ತರದ ಜಾಗಡೆಗಳೊಂದು ಮಲ್ಲ ಪುದರಿಕೆಯನ್ನೊಂದು ಪೊರ್ಲುನೆ ಬೇರೆ ಒಂದುಲ್ಲರೆ ಭಾಗವತರೇ ಅವು ಬುಕ್ಕಳಿಗತ್ತು ಜೀವಿತ ಸಾಧನದ ಫಲಾತ್ಮೆನ ಪೂರ್ಣ ಅನುಗ್ರಹ ಒಂಜಪ್ಪಿನ ಬತ್ತು ಜೋಕ್ಲಿಗೆ ಬತ್ತು ಬುದ್ಧಿಗೆ ಭಾಗವತರೇ ಅಂಚಿನಲ್ಲ ಬತ್ತಪ್ಪ ಜೋಕ್ಲೆ ಮಲ್ಲ ಕೂಟೊಡಿತೊಂದು ಹಿರಿಯಕ್ಲೆ ಓಡಿಸಿನ ಅನುಭವನು ಬಡಿ ಒಂದು ಹಿರಿಯಕ್ಲು ಸತ್ಯದ ಪಂಚತ್ತಿಂಚಂದ ಪಂಡಕರೊಂದು ಪ್ರತಿ ಊರಿನ ರಂಗೋಡು ಮೇಲೆ ಪಿಲಿಕ ಮಾಡ್ತಾರೆ ಅಪ್ಪನ ಮಹಿಮೆ ಬತ್ತು ಊರುಡು ಭರಪಿಲಿಕ ಮಾಡ್ತಾರೆ ಭಾಗವತರೇ ಮಿತ್ತಿಗಳ ಇಂಚನೆ ಭಕ್ತಿ ತಪ್ಪನ ಸೇವನೆ ಮತ್ತೊಂದು ಬರ್ತಾರೆ ನಾಂಡಗಿದ ಕೀರ್ತಿ 4 ಊರು ಸೂತಲೇಕ ಬೆಳಗವನ ತಮ್ಮೆ ನಾಲ್ಗಿದ ಕೊಡಿಕೆ ಸರಸ್ವತಿ ದೇವಿ ನೆಲ ಮೊದಲಿಗಾರ್ರೆ ಸೂರಜಾಚಾರ್ಯರು ಭಾರಿ ಪೂರ್ವದ ಸೇವೆ ರಂಗಗೊಬ್ಬತ್ತನೆ ಎಲ್ಲೇ ಮಲ್ಲೆ ತೀರ್ಥ ಮಿತ್ತು ಪಂಪಿ ಭೇದ ಭಾವದ ಭವನೆ ಪ್ರತಿ ಊರಿನ ಕಾರ ಸೂತೆ ಬಾರಿಸ್ತಾರೆ ಮೊದಲಿಗಾರ್ರೆ ಹೊರಡು ತಾಲೋಣೆ ನೈಕೇರಿ ನನ್ನ ತಾಲೋಣೆ ಬಾರಿಸ್ತಾರೆ ఒక ಒಟ್ಟಾರ ತಾಳದದ್ದು ಸರ್ಪುರ ಮತ್ತು ಮಣ್ಣದ್ದು ನಯನ ಬರುವ ಸೇವೆ ಮಿತ್ರಗಳ ಇಂಚನೆ ಭಕ್ತಿದ ಸೇವೆ ಮತ್ತೊಂದು ಬರ್ತಾರೆ ನಾನ ಮೊದಲಿಗಾರ್ರೆ ಇದ್ರೆ ಕಿಸೆಟ್ಟು 4 ಕೋಟಿ ಕಾಸು ಶಾಲಿ ಬತ್ತ ಕುಶಾಲ ಮಾಡ್ಕೋರ ಇನ್ನು ಶಾಲಿ ಬತ್ತ ಕುಂಬಾರ ನಂದು ಅಪ್ಪೆ ಬೇಕು ಬತ್ತರು ಏನಂತೆ ಪಂಜಿಸುತ್ತಾಳೆ ಅವರ ಅಪ್ಪಗೆ ಭಾಗವತರೇ ದಾನೆ ಹಂಡಲ ಸರ್ಗ ಮಿನಿ ಉಂಡ ಸದ್ಯೋಗಿತ್ಯ ಬೊಂಡೋನೆ ಅವು ಹೆಚ್ಚಿನ ಮದ ಪತ್ತನ ಜ ಕರ್ನೆ ಹೋಗೋದೆತ್ತು ಇತ್ತ ತರದಿ ವ್ಯವಸ್ಥೆ ಮಾಡ್ತಿದೆ ಮರಣ ಪಗ ಒಯ್ಪೈಂದ ಕಾರುವಿನಿ ತುಂಬು ಒಯ್ಪುಣೆ ಭಾಗವತರೆ ಮನಸ್ಸೊಂಜಿ ಪಿರವಿರನೆ ಒಯ್ಪು ನಮ್ಮ ಉಳ ಮನಸ್ಸು ಅಂತರಾತ್ಮನು ತೃಪ್ತಿ ಪಡಿಸುವವರ ನರಮ್ಮ ನಡೆದು ಸಾಧ್ಯ ಆಸಾರ ಪರ್ತೆಯನ್ನ ಒರಿಯನ ಬಂಜಿ ಸಂಪೂರ್ಣ ಅಪ್ಪೆಗೆ ಏನು ಒರಿಯನೇ ಮಗೆ ನನಗೆ 59 ಜನ ಇದ್ದೀರಾ ಬರ್ತಿಲ್ಲೇ ರೀತಿ 4 ದಿನ ಆಯ್ನ ಆಗ್ತಿರ್ತ ಒಂಜಿ ವಾರಗಾರಿ ಅಡೆ ಕುದಿಯರ ಸ್ವರಾಪುಂಡು ರೇಡಿಯೋಗೆ ಅಲ್ಲೇ ಅಲ್ಪ ಅಲ್ಪ ನಾಲಿ ಒಂದು ಉತ್ತಮ ಓಂಗುನ ತೂತಾರ ನಮ್ಮ ಸಾರಥಿ ಒಂಜಿ ಓಂಗುನ ಬಿಡ್ಕೊಂಡು ದಾನ ಗಂಡಲ ಕೈ ಬೆಚ್ಚ ಹಾಕೊಂಡು ಒಂದು ಬುಡ ಏರಿಗಟ್ಟೆ ಕರ್ತವ್ಯ ಇರತ್ತೆ ಒಂಜಿ ವೇಳೆ ಮರತ್ರ ಏರ್ನಾಡು ಈರುಳ್ಳರತ್ತೆ
ಅಲ್ಪನೆಗಳು ಒಂದೆಲ್ಲ ಪತ್ತನತೆ ಮುಟ್ಟೆ ಅಂತ ನಲಿಪಾವರದು ಓಡ್ತಿಲ್ಲ ಕೈಗೆ ಸೋಮನ ಧೂಮಾಗ ಗುತ್ತಾರೆ ಧೂಮನ ಸೀನಾಗ ಗುತ್ತಾರೆ ಮತ್ತಾರು ಒಯ್ಪರಸರು ಮಾಡ್ತಾರೆ ಆಯ್ ನಾಲ್ಕು ಕಣ್ಣಕ್ಕೆ ಉಲ್ಲೆ ಇಚ್ಚೇನೆ ಮಾಯೋಡೇ ಉಲ್ಲೆ ಕಣ್ಣಿಗೆ ವರದಿ ಅದು ಪತ್ತೆರಿತ್ತೊಂದು ಅಪ್ಪನ ಸೇವತ್ತ ಈರಂಡ್ಲ ದಾನ ಸೈಪುನ ಮುಖ ಬತ್ತದು ಒತ್ತೊಂದಾರೆ ಎಲ್ಲ ಭತ್ತನಜಿ ಮುಟ್ಟಿಗಿರಿಗಳ ಸರಿಯೋಡೆ ಭಾಗವತರೆ ಬಾರಿ ಮಲ್ಲ ಸಭೆ ಒಡೆ ರಾತ್ರಿ ಉನಸ್ಸಿಗೆ ಮಾತ್ರ ಪಿಜಿಯಿಂದ ರಾಶಿದಾರೆ ಇತ್ತೆದರೆಗೆ ಸುಗ್ಗಿದ ಗಂಡೋಗ ಪುರಿ ಊರ್ಲಿಕ್ಕೆ ಅಲ್ಪ ಅಲ್ಪ ಕಾಲಗಟ್ಟದ ಕೆಲವು ಕಾರಂಚಿರೋದು ಕಾರಣ ತಾನೆ ನರಮನಿ ದಿನ ಪೋಯ್ಲೆ ಕಣಿ ಬುದ್ಧಿವಂತಿರ ಬುದ್ಧಿವಂತಿಗೆ ಇಟ್ಟಿರಿ ಅತಿ ಬುದ್ಧಿವಂತಿಗೆ ಅಂಡದಾನೆ ಅಲ್ಲ ಇಂಚನೆ ಅಪ್ಪನ ಬತ್ತೇರೆ ಬರಲೂಡೆ ಬೂಸು ಹುಟ್ಟಿಯರು 5 ಮನಿ ಬೊತ್ತು ಸಾತ್ರ ಕಕ್ಕರು ಆಟೋದು ಒಯ್ಯರು ಆಟೋಗ ಆಟೋಲಾಂಡು ಒನಸಲಾಂಡು ನಿದ್ರೆಗಳು ನಿದ್ರೆಲ್ಲ ಅವಳದು ಅರ್ಧನೆಲ್ಲ ಒಂದು ಹೋಗ್ತಿರತ್ತೆ ಹೋಯ್ನಲ್ಲಿ ಬರಲು ಜಪ್ಪರ ಹುಡ್ರು ಎಂದು ಗೆರೆತಾರ ಎಲ್ಲರೂ ಕೂತು ಭಜೆ ಉಡ್ಬೋದು ಜಪ್ಪರ ಅಷ್ಟೇ ಮಾಡ್ಬಿಡ ಮಾಯಿ ಕೊಡ್ಬೋದು ರಾಶಿ ರಾಶಿ ಪಿಜಿಲ್ಲಕ್ಕೆ ಕುಚ್ಚಲ ಶುರು ಮಾಡ್ಪೆ ಕೇವು ಬಿಜಿನಾವ ಏತು ಮಾತ ಪಿಜಿನ ಬರ್ಪಿ ಸರ್ತಿ ಪಿಜಿನಾಸುರ ಕಾಲಕ ಬರಲಿ ನಾನು ಅವು ಆಂದು ನೀ ಪಿಜಿನ ಅವಳು ಕಣ್ಣಿಗೆ ತೋಜಲ ಒಳಿ ತುಚ್ಚನ ಮಾತ್ರ ತಂದೆ ಹುಲ್ಲೆ ಮುಟ್ಟ ಭುಜಂಕೊಂದು ಕಾಲಗಾರಿ ಕೊಡು ಒಂಜಿ ಪೊಟ್ಟು ನಿದ್ರೆ ಒತ್ತರ ಬಿಡ್ರೆ ಮಾಯೋಡ ಏನೋ ಒಂದು ಕುರ್ಕುದಲ್ಲಿ ಗೊಬ್ಬರ ಅಂಚನೆ ಮುಡಲಿಯ ಭಾಗ ಹೋಗ್ತಾರೆ ಹೋಯ್ನಾಗ್ಲಿ ಬೋಡಾಗ್ಲಿ ಭಾಗ್ಯ ಚಿನ್ನೆನ್ನಿಗ ಇತ್ತು ನಾವು ಈತು ಮಾತ ಏತಲ ಯಾರು ಅಪ್ಪ ಕನಗ ಒರೆಯವರೆಲ್ಲ ಇತ್ತ ಮೂರ್ತ ಮೇಲಿಂದ ಅಪ್ಪ ರಾಶಿಗೆ ಒಳಿ ಮಾಡ್ಗೋರು ಅದಕ್ಕೆ ಅಪ್ಪ ಅಪೂರ್ವ ಭಾವನ ಒಮ್ಮಿಂದೊಮ್ಮೆಳೆ ಅವಳ ಚಂಡಿಕೆ ರೂಪವನ್ನು ನೋಡಿ ಯುದ್ಧ ಕ್ಷೇತ್ರದಿಂದ ಪಲಾಯನ ಮಾಡಿದ್ದೇನೆ. ಮುಂದೇನೆಂದು ಯೋಚಿಸುವಾಗ ಪಾತಾಳದಲ್ಲಿ ಶುಕ್ರಾಚಾರ್ಯರಿದ್ದಾರಂತೆ, ಅವರ ಬಳಿಗೆ
ಇದುವರೆಗೂ ದಾನವ ಮೇಧವನ್ನು ಕೈಗೊಂಡಳು ನಾನು. ಕೊನೆ ಆಹುತಿ ನೀನು. सर्वेशे सर्वशक्ति समन्विते भयभ्य स्वाहिनो देवी दुर्गा देवी नमोस्तुते जय जया जय जया जय जया शांतळा गम्मताये शांतळागु ಗಂಧರ್ವರಾಜನ ಹಾಡಿನ ಮೂಲಕವಾಗಿ ಅಪ್ಸರಾಂಗನೆಯರ ನೃತ್ಯದ ಮೂಲಕವಾಗಿ ಮಹರ್ಷಿಗಳನ್ನೊಳಗೊಂಡು ಎನ್ನನ್ನೇ ನುತಿಸಿದೆ. ಇದು ಶಾಂತಳಾಗಿದ್ದೇನೆ ಕಂಡಯ. ನಿನಗಿತ್ತಂತಹ ಮಾತಿನಂತೆ ದುರುಳ ದಾನವರನ್ನು ಅವರ ಶಿರಗಳನ್ನು ಚೆಂಡಾಡಿದವಳಿದ್ದೇನೆ. ಸ್ವರ್ಗಲೋಕ ಪುನರಪಿ ನಿನಗೆ ಪ್ರಾಪ್ತಿಯಾಗಿದೆ. ನಿಶ್ಚಿಂತೆಯಿಂದಲೇ ನಾಕವನ್ನಾಳು ಮಗನೇ. ಅಮ್ಮ, ಇಷ್ಟು ಸಮಯದವರೆಗೆ ನಾವು ನಿಮ್ಮೊಂದಿಗೆ ಇದ್ದವರು, ಇನ್ನು ನಿಮ್ಮನ್ನು ಕಾಣುವ ಭಾಗ್ಯ ಹೇಗೆಮ್ಮ? ನನ್ನನ್ನು ಕಾಣುವಂತಹ ತವಕವೇ ಈ ರೂಪದಿಂದ ನಾ ಕಾಣಸಿಗುವುದಿಲ್ಲ. ಮುಂದೊಂದು ದಿನ ದ್ವಾಪರಾಯುಗದಲ್ಲಿ ಶ್ರೀಹರಿಯ ಸಹಭವೆಯಾಗಿ ಮಾಯೆ ಎನ್ನುವಂತಹ ಹೆಸರಿನಿಂದ ಅರೆ ಕ್ಷಣದಲ್ಲಿ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ರಣಕ್ಷೇತ್ರದಿಂದ ಓಡಿ ಹೋದ ಮುಂದೊಂದು ದಿನ ವರಬಲಾನ್ವಿತನಾಗಿ ಬಂದಾನು. ಕಲಿಯುಗದ ಆದಿ ಭಾಗದಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ನಿಮಗೆಲ್ಲರಿಗೂ ಕಾಣುವುದಕ್ಕಿದ್ದೇನೆ. ಅದುವರೆಗೂ ಮಣಿದ್ವೀಪದಲ್ಲಿ ನೆಲೆಯಾಗುತ್ತೇನೆ. ಲೋಕಕ್ಕೆ ಮಂಗಳವಾಗಲಿ. ಅದೃಶ್ಯಳಾಗುತ್ತೇನೆ ಅದೃಶ್ಯಳಾಗುತ್ತೇನೆ. ಆಗೋ ಶ್ರೀದೇವಿಯ ಅನುಗ್ರಹದಿಂದ ಸಕಲ ಕಷ್ಟವೆಲ್ಲವೂ ದೂರವಾಯಿತು. ಸುರಲೋಕವು ನಮ್ಮ ಸ್ಥಿರವಾಯಿತು. ಹಾಗೆಯೇ ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯ ಕಥಾಭಾಗವನ್ನು ಯಾರು ಆಡುತ್ತಾರೋ, ಯಾರು ಆಡಿಸುತ್ತಾರೋ, ಯಾರು ನೋಡುತ್ತಾರೋ ಅವರಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಪಟೇಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಮೇಳದಲ್ಲಿ ವಾಸವಾಗಿರುವಂತಹ ಗಣಪತಿ ದೇವರು ಸಕಲ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಕತೆಗೆ ಮಂಗಳವನ್ನು ಹಾಡುವರೆ ಸಭ್ಯರಲ್ಲಿ ಪ್ರಾರ್ಥಿಸುವ. ಭದ್ರಂ ಶುಭಂ ಮಂಗಳಂ. ಶ್ರೀ
ಆಹೋ ಮಹಾರಾಜ ಶ್ರೀಗಳಾದ ಶ್ರೀಮತಿ ಯಶೋಧರವರು ಮತ್ತು ಮಕ್ಕಳಯ್ಯ ಭಲ ಶಾಬಾಸ್ ಭಲ ದಕ್ಕೀತು ಬಿಡಾರಕ್ಕೆ ಅಪ್ಪಣೆ